Hi, I am Pathlinga Pavagada. Dear friends, preamble ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ KPSC, UPSC, SDA, FDA, PC, PSI ನಾನಾ ಬಗೆಯ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಮೋಸ್ಟ್ ಯೂಸ್ಫುಲ್ ಆಗಿರೋ ಟಾಪಿಕ್ ದಟ್ ಈಸ್ preamble of this country constitution. Before that we have to understand once upon a time India it is a country with a lot of problem, but now it has completely changed. India it is a country with a lot of opportunities, that is constitutional India. Very first we have to understand what are the major issues will be discussed by us in this video, like what is constitution, what is preamble, test of preamble, keywords of preamble, preamble as a part of Indian constitution, amendability of preamble, some objective questions on preamble. Like these issues we will discuss in this video. Before that, what is constitution? Constitution is a set of rules, guidelines, procedure to the government, to the people, to the institution. ಇಟ್ ಮೀನ್ಸ್ ಯಾವುದೇ ಒಂದು ದೇಶದಲ್ಲಿ ಅಥವಾ ಭಾರತದಲ್ಲಿನ ಸರ್ಕಾರಗಳು ಯಾವ ರೀತಿ ಆಡಳಿತವನ್ನು ನಡೆಸಬೇಕು, ಅಲ್ಲಿರ್ತಕ್ಕಂಥ ಜನರು ಯಾವ ರೀತಿ ವರ್ತಿಸಬೇಕು, ಅಲ್ಲಿರ್ತಕ್ಕಂಥ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ತನ್ನದೇ ಆಗಿರ್ತಕ್ಕಂಥ ನೀತಿ ನಿಯಮ ಕಟ್ಟುಪಾಡುಗಳನ್ನು ಮತ್ತು ಮಾರ್ಗದರ್ಶಿ ತತ್ವಗಳನ್ನು ಒಳಗೊಂಡಿರೋದನ್ನೇ ನಾವು ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಇದು ವೆರಿ ಜನರಲ್ ಟೆಂಡೆನ್ಸಿ ಬೇಸ್ ಮೇಲೆ. ಅನದರ್ ಡೆಫಿನೇಷನ್ ಕಾಮನ್ ಮೀನಿಂಗಲ್ಲಿ ಸಾಮಾನ್ಯ ಅರ್ಥದಲ್ಲಿ ನಾವು ಇನ್ನೊಂದು ಡೆಫಿನೇಷನ್ ಬಗ್ಗೆ ನೋಡೋದಾದರೆ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಸಂಬಂಧಿಸಿದಂತೆ our constitution is nothing but it is a modern religion and reflection of Indian philosophy and Indian culture ಅಂತ ಹೇಳ್ತಾ ಹೋಗ್ತಾರೆ. ಏನು ಸರ್ ಈಗ ಅನ್ನೋದಾದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಮಾಡರ್ನ್ ರಿಲಿಜಿಯನ್ and it's a reflection of Indian philosophy and Indian culture ಅಂತ ಹೇಳ್ತಾ ಹೋಗ್ತಾರೆ. how can we define Indian constitution is nothing but it's a modern religion ಅನ್ನೋದಾದರೆ ಏನು ಇಂದಿನ ಕಾಲದಲ್ಲಿ ರಾಜರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಆಳ್ವಿಕೆ ನಡೆಸ್ತಾ ಇದ್ರು, ಅದೇ ರೀತಿ ಅಲ್ಲಿರ್ತಕ್ಕಂಥ ಜನರು ಕೂಡ ಧರ್ಮದ ಮೇಲೆ ನಂಬಿಕೆಯನ್ನು ಇಟ್ಟಿದ್ರು. ಅಷ್ಟೇ ಅಲ್ಲದೆ ಇವತ್ತೇನು ನಾವು ಭಾರತದ ಸಂವಿಧಾನದಲ್ಲಿ ಕಾಣ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಮತ್ತು ಪ್ರಜಾಸತ್ತಾತ್ಮಕತೆ ಅನ್ನೋ ಪರಿಕಲ್ಪನೆಗಳೇನಿದ್ದಾವೆ ಅವುಗಳನ್ನ ನಾವು ಈ ಹಿಂದೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವೇದಗಳು, ಉಪನಿಷತ್ತುಗಳು ಮತ್ತು ಹಿಂದೂ ಧರ್ಮ ಜೊತೆಗೆ ಕುರಾನ್, ಬೈಬಲ್, ನಾನಾ ಬಗೆಯ ಮತ ಧರ್ಮಗಳಲ್ಲೂ ಕೂಡ ಇದೇ ವಿಚಾರಗಳನ್ನ ಕಾಣ್ಬೋದಾಗಿತ್ತು. ಆನ್ ದ ಬೇಸಿಸ್ ಆಫ್ ದಿಸ್ ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಡಿಫೈನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಮಾಡರ್ನ್ ರಿಲಿಜಿಯನ್. And also we can define Indian constitution is a reflection of Indian philosophy and Indian culture ಅಂತ ಹೇಳ್ತಾ ಹೋಗ್ತಾರೆ. ಏನು ಸರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್ ಅನ್ನೋದಾದರೆ ಏನೋ ಭಾರತದ ಸಂವಿಧಾನದಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಮತ್ತು ಪ್ರಜಾಸತ್ತಾತ್ಮಕತೆ ಅನ್ನೋ ಪರಿಕಲ್ಪನೆಗಳನ್ನ ಕಾಣ್ತಾ ಹೋಗ್ತೀವಿ ಸಂವಿಧಾನದ ಉದ್ದಕ್ಕೂ ಕೂಡ. ಆ ಎಲ್ಲ ಪರಿಕಲ್ಪನೆಗಳನ್ನು ಕೂಡ ನಾವು ಅಂಬೇಡ್ಕರ್ ಅವರ ವಿಚಾರಧಾರೆಗಳಲ್ಲಿ, ಸ್ವಾಮಿ ವಿವೇಕಾನಂದ ಅವರ ವಿಚಾರಧಾರೆಗಳಲ್ಲಿ, ಮಹಾತ್ಮ ಗಾಂಧೀಜಿ ಅವರ ವಿಚಾರಧಾರೆಗಳಲ್ಲಿ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಲ್ಲಿ, ಜೊತೆಗೆ ಬುದ್ಧ ಬಸವಣ್ಣರವರ ವಿಚಾರಧಾರೆಗಳಲ್ಲಿ, ಜೊತೆಗೆ ಭಾರತದ ಸಂಸ್ಕೃತಿಯಲ್ಲಿ ಮತ್ತು ಭಾರತದ ತಾತ್ವಿಕತೆಯಲ್ಲಿ ಕಾಣ್ತಾ ಹೋಗೋದಾಗುತ್ತೆ. ಆದ್ದರಿಂದ ನಾವು ಭಾರತದ ಸಂವಿಧಾನ ಅಥವಾ ಸಂವಿಧಾನವನ್ನು ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್ ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಆನ್ ಇಂಡಿಯನಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ನಾವು ಭಾರತದ ಸಂವಿಧಾನಕ್ಕೆ ಸಾಕಷ್ಟು ಕಂಟ್ರಿಗಳಿಂದ ಸಾಕಷ್ಟು ಪದಗಳನ್ನು ಎರವಲು ಪಡ್ಕೊಂಡಿದ್ರೂ ಸಹ ಭಾರತದ ಸಂವಿಧಾನದಲ್ಲಿ ನಾವು ಭಾರತೀಯತೆಯನ್ನು ನಾವು ಎದ್ದು ಕಾಣುತ್ತೆ, ಭಾರತೀಯತೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಆದ್ದರಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಆನ್ ಇಂಡಿಯನಿಸಮ್, ಜೊತೆಗೆ ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್ ಅಂತ ಹೇಳ್ಬಿಟ್ಟು ನಾವು ಡಿಫೈನ್ ಮಾಡ್ತಾ ಹೋಗ್ಬೋದಾಗುತ್ತೆ. ಇಷ್ಟು ಕೂಡ ಒಂದು ವೆರಿ ಜನರಲ್ ಟೆಂಡೆನ್ಸಿ ಬೇಸ್ ಮೇಲೆ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳ್ತಾ ಹೋದಾಗ ಈ ರೀತಿ ಅರ್ಥ ಅನ್ನೋದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಪ್ರಿಯಾಂಬಲ್, ಪ್ರಸ್ತಾವನೆ ಅಥವಾ ಪೀಠಿಕೆ. ಭಾರತದ ಸಂವಿಧಾನದಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಇಡೀ ಭಾರತದ ಸಂವಿಧಾನಕ್ಕೆ ಒಂದು ಬ್ಲೂ ಪ್ರಿಂಟ್ ಇದ್ದ ರೀತಿ ಇಡೀ ಭಾರತದ ಸಂವಿಧಾನದ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥ ಪರಿಕಲ್ಪನೆ ಯಾವುದಪ್ಪ ಅಂದರೆ ಅದು ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ಪ್ರಿಯಾಂಬಲ್, ಪ್ರಿಯಾಂಬಲ್ ಅಂದರೆ ಏನು, ಪ್ರಸ್ತಾವನೆ ಅಂದರೆ ಏನು ಅನ್ನೋದಾದರೆ ಪ್ರಿಯಾಂಬಲ್ ಇಸ್ ಎ ಮಿರರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಡೀ ಭಾರತದ ಸಂವಿಧಾನಕ್ಕೆ ಈ ಪ್ರಸ್ತಾವನೆ ಅನ್ನೋದು ಒಂದು ರೀತಿಯ ಕನ್ನಡಿ ಇದ್ದಾಗೆ. ಅಷ್ಟೇ ಅಲ್ಲದೆ ಪ್ರಿಯಾಂಬಲ್ ಇಸ್ ಎ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒಂದು ನೀಲಿ ನಕ್ಷೆ ಅಥವಾ ನೀಲಿ ನಕಾಶೆ ಇದ್ದಂಗೆ ಈ ಒಂದು ಪ್ರಸ್ತಾವನೆ ಅನ್ನೋದು ಸಂವಿಧಾನ ಏನು ಒಳಗೊಂಡಿದೆ ಅನ್ನೋದನ್ನು ವಿಸ್ತೃತವಾಗಿರ್ತಕ್ಕಂಥ ಸಂವಿಧಾನವನ್ನು ಸಂಕ್ಷಿಪ್ತ ರೂಪದಲ್ಲಿ ನಮಗೆ ವಿವರಿಸ್ತಕ್ಕಂಥ ಪರಿಕಲ್ಪನೆಯೇ ಈ ಪ್ರಸ್ತಾವನೆ ಅನ್ನೋದು. ಜೊತೆಗೆ ಇನ್ನೂ ಈ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ನಾವು ಇನ್ನೂ ಒಂದು ರೀತಿ ಡೆಫಿನೇಷನ್ ಮಾಡ್ತಾ ಹೋಗ್ತೀವಿ. ಪ್ರಿಯಾಂಬಲ್ ಇಸ್ ದ ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್ ಆಫ್ ದ ಫೌಂಡಿಂಗ್ ಫಾದರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಪ್ರಸ್ತಾವನೆ ಅನ್ನೋದು ಏನು ಭಾರತದ ಸಂವಿಧಾನವನ್ನು ರಚನೆ ಮಾಡಿದ್ರಲ್ಲ ಅವರ ಒಂದು ಕನಸುಗಳು, ಅವರ ಆಶಯಗಳು ಮತ್ತು ಅವರ ಒಂದು ಆಕಾಂಕ್ಷೆಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನೇ ನಾವು ಪ್ರಿಯಾಂಬಲ್ ಆರ್ ಪ್ರಸ್ತಾವನೆ ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು ಸರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುವಂಥ ಈ ಒಂದು ಪ್ರಸ್ತಾವನೆ ಅಥವಾ ಸಂವಿಧಾನದಲ್ಲಿ ಬರ್ತಕ್ಕಂಥ ಈ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ನ ಮಹತ್ವ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಡಿಫ್ರೆಂಟ್ ಪೊಲಿಟಿಕಲ್ ಸೈನ್ಸಿಸ್ಟ್ ಡಿಫ್ರೆಂಟಾಗಿ ಅದನ್ನು ವರ್ಣಿಸ್ತಾ ಹೋಗ್ತಾರೆ. ಅದನ್ನೇ ನಾವು
ಪ್ರಸ್ತಾವನೆಯ ಮಹತ್ವ ಅಥವಾ ಪ್ರಸ್ತಾವನೆಯ ಪ್ರಾಮುಖ್ಯತೆ ಅಂತ ಹೇಳ್ಬಿಟ್ಟು ಗುರುತಿಸ್ತಾ ಹೋಗ್ತೀವಿ. ಹಾಗಾದರೆ ಯಾವ ಯಾವ ರಾಜನೀತಿ ತಜ್ಞರು ಯಾವ ಯಾವ ರೀತಿಯಲ್ಲಿ ಭಾರತದ ಪ್ರಸ್ತಾವನೆಯನ್ನು ವರ್ಣಿಸಿದ್ದಾರೆ ಅನ್ನೋದಾದರೆ, ಫಸ್ಟಿಗೆ ನಾವು ನೋಡ್ತೀವಿ ಪ್ರಿಯಾಂಬಲ್ ಇಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಯಾರು ಹೇಳಿದ್ರು ಪ್ರಿಯಾಂಬಲ್ ಆಸ್ ದ ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಅಂದರೆ ಎನ್ ಎ ಪಾಲ್ಕಿವಾಲಾ ಅಂತಕ್ಕಂಥ ಒಬ್ಬ ಪ್ರಖ್ಯಾತ ರಾಜನೀತಿ ತಜ್ಞ ಭಾರತದ ಸಂವಿಧಾನದಲ್ಲಿ ಬರುವಂತಹ ಪ್ರಸ್ತಾವನೆಯನ್ನು ಇದೊಂದು ಗುರುತಿನ ಚೀಟಿ, ಇಟ್ ಇಸ್ ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಮತ್ತೋರ್ವ ರಾಜನೀತಿ ತಜ್ಞರಾಗಿರ್ತಕ್ಕಂಥ ಕೆ ಎಂ ಮುನ್ಷಿ ಅನ್ನೋರು ಕೂಡ ಪ್ರಸ್ತಾವನೆಯನ್ನು ವರ್ಣಿಸ್ತಾ ಹೋಗ್ತಾರೆ. ಈ ಪ್ರಸ್ತಾವನೆ ಅನ್ನೋದು ಭಾರತದ ಸಂವಿಧಾನದ ಒಂದು ಜಾತಕ, ಏರೋಸ್ಕೋಪ್ ಇದ್ದಾಗೆ, ಇಟ್ಸ್ ಏರೋಸ್ಕೋಪ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಅವರು ವರ್ಣಿಸ್ತಾ ಹೋಗ್ತಾರೆ. ನಂತರ ಅರ್ನೆಸ್ಟ್ ಬರ್ಕರ್ ಅನ್ನೋರು ಪ್ರಿಯಾಂಬಲ್ ಇಸ್ ದ ಕೀನೋಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದೊಂದು ಕಿರು ಪುಸ್ತಕ, ಕಿರು ಒತ್ತಿಗೆ ಇದ್ದಂಗೆ, ಇದು ಇಡೀ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳನ್ನು ಸಣ್ಣ ರೂಪದಲ್ಲಿ, ಸಂಕ್ಷಿಪ್ತ ರೂಪದಲ್ಲಿ ನಮಗೆ ವಿವರಿಸ್ತಕ್ಕಂಥ ಪರಿಕಲ್ಪನೆಯೇ ಈ ಪ್ರಸ್ತಾವನೆ ಅನ್ನೋದನ್ನು ಅರ್ನೆಸ್ಟ್ ಬರ್ಕರ್ ಅನ್ನೋರು ಸಮರ್ಥಿಸ್ತಾ ಹೋಗ್ತಾರೆ ಅಥವಾ ವರ್ಣಿಸ್ತಾ ಹೋಗ್ತಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿ ಎಂ ಹಿದಾಯತುಲ್ಲಾ ಅಂತಕ್ಕಂಥ ಒಬ್ಬ ರಾಜನೀತಿ ತಜ್ಞ ಪ್ರಸ್ತಾವನೆಯು ಸಂವಿಧಾನದ ಆತ್ಮ, ಪ್ರಿಯಾಂಬಲ್ ಈಸ್ ಎ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ, ಇಡೀ ಭಾರತದ ಸಂವಿಧಾನದಲ್ಲಿ ಬರುವಂಥ ಒಂದು ಪರಿಕಲ್ಪನೆ ಆಗಿರ್ತಕ್ಕಂಥ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅನ್ನೋದೇನಿದೆ ಅದು ಸಂವಿಧಾನಕ್ಕೆ ಒಂದು ಆತ್ಮ ಇದ್ದಾಗೆ ಅನ್ನೋ ರೀತಿಯಲ್ಲಿ ಎಂ ಹಿದಾಯತುಲ್ಲಾ ಅನ್ನೋರು ವರ್ಣಿಸ್ತಾ ಹೋಗ್ತಾರೆ. ಆ್ಯಂಡ್ ಫೈನಲ್ ಆಗಿ ಠಾಕೂರ್ ದಾಸ್ ಭಾರ್ಗವ ಅಂತಕ್ಕಂಥ ಒಬ್ಬ ರಾಜನೀತಿ ತಜ್ಞ ಜಿವೆಲ್ ಸೆಟ್, ಪ್ರಿಯಾಂಬಲ್ ಇಸ್ ಎ ಜಿವೆಲ್ ಸೆಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದೊಂದು ರೀತಿ ಒಡವೆ ಇದ್ದಾಗೆ, ಇಡೀ ಸಂವಿಧಾನಕ್ಕೆ ಪ್ರಸ್ತಾವನೆ ಅನ್ನೋದು ಒಂದು ಒಡವೆ ಇದ್ದಾಗೆ ಅಂತ ಹೇಳ್ಬಿಟ್ಟು ಅವ್ರು ಡಿಫೈನ್ ಮಾಡ್ತಾ ಹೋಗ್ತಾರೆ, ಸಮರ್ಥಿಸ್ತಾ ಹೋಗ್ತಾರೆ, ವರ್ಣಿಸ್ತಾ ಹೋಗ್ತಾರೆ. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ರಾಜನೀತಿ ತಜ್ಞರು ವಿಭಿನ್ನ ರೀತಿಯಲ್ಲಿ ಭಾರತದ ಸಂವಿಧಾನದಲ್ಲಿ ಬರುವಂತಹ ಪ್ರಸ್ತಾವನೆಯನ್ನು ವರ್ಣಿಸ್ತಾ ಹೋಗ್ತಾರೆ. ಸೊ ದಟ್ ಇಷ್ಟು ಕೂಡ ನಾವು ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಇನ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬ್ರೀಫ್ ಹಿಸ್ಟರಿ ಆರ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಪ್ರಿಯಾಂಬಲ್ ಆಫ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದಲ್ಲಿ ಇರತಕ್ಕಂಥ ಪ್ರಸ್ತಾವನೆಯ ಒಂದು ಐತಿಹಾಸಿಕ ಹಿನ್ನೆಲೆ. ಈ ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅನ್ನೋ ಕಾನ್ಸೆಪ್ಟು ಭಾರತದ ಸಂವಿಧಾನದಲ್ಲಿ ಹೇಗೆ ಬೆಳವಣಿಗೆ ಆಗ್ತಾ ಬಂತು, ದ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ದ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏನು 1946 ಡಿಸೆಂಬರ್ 9 ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಸಂವಿಧಾನದ ರಚನಾ ಸಭೆ ಅನ್ನೋದು ಅದರ ಮೊದಲ ಸಭೆಯನ್ನು ಸೇರುತ್ತೆ. 1946 ಡಿಸೆಂಬರ್ 9 ಸಂವಿಧಾನದ ರಚನಾ ಸಭೆ ಮೊದಲ ಒಂದು ಸಭೆಯನ್ನು ಹಮ್ಮಿಕೊಳ್ಳುತ್ತೆ. ನಂತರ 1946 ಡಿಸೆಂಬರ್ 11 ರಾಜೇಂದ್ರ ಪ್ರಸಾದ್ ಅವ್ರನ್ನ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗುತ್ತೆ, ಎಲೆಕ್ಟ್ ಮಾಡಲಾಗುತ್ತೆ, ಚುನಾಯಿಸಲ್ಪಡ್ತಾರೆ ರಾಜೇಂದ್ರ ಪ್ರಸಾದ್ ಅನ್ನೋರು 1946 ಡಿಸೆಂಬರ್ 11. ನಂತರ ಇದರ ಬೆಳವಣಿಗೆ ಏನಪ್ಪ ಅಂದರೆ 1947 ಜನವರಿ 22 ಅಡಾಪ್ಟ್ ದ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬೈ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಗೆ ಅಡಾಪ್ಟ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಅದಕ್ಕಿಂತ ಮೊದಲು 1946 ಡಿಸೆಂಬರ್ 13 ಏನು ಮಾಡ್ತೀವಪ್ಪ ಅಂದರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾ ಹೋಗ್ತಾರೆ. 1946 ಡಿಸೆಂಬರ್ 13 ಏನು ಈ ಪ್ರಿಯಾಂಬಲ್ ಅಂತ ಹೇಳ್ಬಿಟ್ಟು ನಾವು ಕರಿತಿರಲಿಲ್ಲ ಮೊದಲು. ಈ ಪ್ರಿಯಾಂಬಲ್ಗೆ ಬದಲಾಗಿ ಆರಂಭದಲ್ಲಿ ಅದನ್ನು ನಾವು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಆಗಿತ್ತು, ತದನಂತರ ಅದು ಪ್ರಿಯಾಂಬಲ್ ಆಗಿ ಬದಲಾವಣೆ ಆಗುತ್ತೆ. ಅದನ್ನು ಮುಂದೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನಿದ್ದಾರೆ ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಕೊಡ್ತಾರೆ. ದ್ವಯಗಳ ನಿರ್ಣಯ ಅಥವಾ ಗುರಿಗಳ ನಿರ್ಣಯ ಅಥವಾ ಉದ್ದೇಶಗಳ ನಿರ್ಣಯ, ಸಂವಿಧಾನ ಏನೇನೆಲ್ಲ ಗುರಿಗಳನ್ನ ಒಳಗೊಂಡಿರಬೇಕು, ಏನೆಲ್ಲ ಉದ್ದೇಶಗಳನ್ನ ಒಳಗೊಂಡಿರಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಂವಿಧಾನ ರಚನೆ ಆಗ್ತಾ ಇರ್ತಕ್ಕಂಥ ಅವಾಗಲೇ 70% ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗಿರುತ್ತೆ. ಕೊನೆಯ ಕ್ಷಣದಲ್ಲಿ ಈ ಕಾನ್ಸ್ಟಿಟ್ಯೂಷನ್ಗೆ ನಾವೊಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇರಬೇಕು, ಸಂವಿಧಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ದ್ವಯಗಳಿರಬೇಕು, ತನ್ನದೇ ಆಗಿರ್ತಕ್ಕಂಥ ಗುರಿಗಳು, ತನ್ನದೇ ಆಗಿರ್ತಕ್ಕಂಥ ಉದ್ದೇಶಗಳು ಇರಬೇಕು ಅಂತ ಹೇಳ್ಬಿಟ್ಟು ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13 ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಮಂಡಿಸ್ತಾ ಹೋಗ್ತಾರೆ. ತದನಂತರ 1947 ಜನವರಿ 22 ಅಡಾಪ್ಟ್ ಮಾಡ್ಕೊಳ್ತೀವಿ. ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಥವಾ ಸಂವಿಧಾನದ ರಚನಾ ಸಭೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅಡಾಪ್ಟೆಡ್ ದ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬೈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ತದನಂತರ ಏನು 1949 ಅಕ್ಟೋಬರ್ 17 ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮಂಡಿಸ್ತಾ ಹೋಗಿದ್ರು 1946 ಡಿಸೆಂಬರ್ 13 ಆ ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ನಾವು ಸಂವಿಧಾನದ ಭಾಗವಾಗಿ ಸೇರ್ಪಡೆ ಮಾಡ್ಕೊಳ್ಳೋದ ಅಥವಾ ಬೇಡವಾ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಹೌದು ಭಾರತದ ಸಂವಿಧಾನಕ್ಕೆ ಅದರ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಥವಾ ದ್ವಯಗಳ ನಿರ್ಣಯ ಅನ್ನೋದು ತುಂಬ ಮುಖ್ಯ, ಅದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಚುನಾವಣೆ ನಡೆಸಿಬಿಟ್ಟು ಚುನಾವಣೆಯಲ್ಲಿ ಬೇಕು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನೋದು ಸಂವಿಧಾನಕ್ಕೆ ಬೇಕು ಅಂತ ಹೇಳ್ಬಿಟ್ಟು
ತೀರ್ಮಾನ ಆಗುತ್ತೆ, ಚುನಾವಣೆಯಲ್ಲಿ ಅದಕ್ಕೆ ಸಾಕಷ್ಟು ಮತಗಳು ಬೀಳ್ತಾ ಹೋಗ್ತವೆ. ಆಗ ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13ರಂದು ಮಾಡಿಸಿರ್ತಕ್ಕಂಥ ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ಅಥವಾ ದ್ವಯಗಳ ನಿರ್ಣಯ ಅಥವಾ ಗುರಿಗಳ ನಿರ್ಣಯ ಅನ್ನೋದೇನಿದೆ ಅವುಗಳನ್ನ 1949 ಅಕ್ಟೋಬರ್ 17ರಂದು ಚುನಾವಣೆ ಮಾಡೋದ್ರ ಮೂಲಕ ನಾವು ಸಂವಿಧಾನದಲ್ಲಿ ಸೇರಿಸ್ತೀವಿ. ಬರೀ ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ಸಂವಿಧಾನದಲ್ಲಿ ಸೇರಿಸಿದ್ದಷ್ಟೇ ಅಲ್ಲ, ಅದನ್ನು ನಾವು ಪ್ರಿಯಾಂಬಲ್ ಅಂತ ಹೇಳ್ಬಿಟ್ಟು ಹೆಸರು ಬದಲಾವಣೆ ಮಾಡ್ತಾ ಹೋಗ್ತೀವಿ. ಏನು ಈ ಹಿಂದೆ ನೆಹರು ಅವರು ಕೊಟ್ಟಿರ್ತಕ್ಕಂಥ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಕಾನ್ಸೆಪ್ಟ್ಗೆ ನಾವು ಪ್ರಿಯಾಂಬಲ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಅದನ್ನು ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿ ಸೇರಿಸ್ತಾ ಹೋಗ್ತೀವಿ. ಕೊನೆಯದಾಗಿ 1949 ನವೆಂಬರ್ 20ರಂದು ಅಡಾಪ್ಷನ್ ಆಫ್ ಪ್ರಿಯಾಂಬಲ್ನ ನಾವು ಜಾರಿಗೆ ತರ್ತೀವಿ, ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಕ್ಕಂಥ. ಇಷ್ಟು ಕೂಡ ದ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಪ್ರಿಯಾಂಬಲ್ ಇನ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ. ಅಂಡ್ ದ ನೆಕ್ಸ್ಟ್ ಟೆಸ್ಟ್ ಆಫ್ ಪ್ರಿಯಾಂಬಲ್. ಏನು ಪ್ರಿಯಾಂಬಲ್ ಹೇಗೆ ಆರಂಭವಾಗುತ್ತೆ? ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಪರಿಕಲ್ಪನೆ ಆಗಿರ್ತಕ್ಕಂಥ ಈ ಒಂದು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅನ್ನೋದು ಹೇಗೆ ಆರಂಭವಾಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಆರಂಭವಾಗುತ್ತೆ. ಭಾರತೀಯ ಪ್ರಜೆಗಳಾದ ನಾವು ಅನ್ನೋ ಅರ್ಥದಲ್ಲಿ ಆರಂಭ ಆಗ್ತಾ ಹೋಗುತ್ತೆ. ಏನು ಸರ್ ಭಾರತೀಯ ಪ್ರಜೆಗಳಾದ ನಾವು ಅಂದರೆ, ಭಾರತದ ಸಂವಿಧಾನವನ್ನು ನಾವು ಭಾರತೀಯ ಪ್ರಜೆಗಳಂದರೆ ದೇಶದ ನಾನಾ ಮೂಲೆಗಳಿಂದ, ನಾನಾ ಧರ್ಮಗಳಿಂದ, ನಾನಾ ಜನಾಂಗಗಳಿಂದ, ನಾನಾ ರಾಜ್ಯಗಳಿಂದನೂ ಕೂಡ ವಯಸ್ಕ ಮತದಾನದ ಆಧಾರದ ಮೇಲೆ ಚುನಾಯಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನ ತಜ್ಞರುಗಳು ಸಂವಿಧಾನವನ್ನು ಇಡೀ ಭಾರತದ ಅಖಂಡ ಭಾರತವನ್ನು ಒಳಗೊಂಡಂತೆ ಸಂವಿಧಾನವನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಅಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಂವಿಧಾನವನ್ನು ರೂಪಿಸೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತ ಅರ್ಥ. ಆದ್ದರಿಂದ ನಾವೇನಂತ ಕರಿತೀವಿ, ಈ ಪ್ರಿಯಾಂಬಲ್ ಅನ್ನೋದು ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಗಳಾದ ನಾವು ಅಂತ ಹೇಳ್ಬಿಟ್ಟು ಆರಂಭ ಆಗ್ತಾ ಹೋಗುತ್ತೆ. ಏನು ಈ ಹಿಂದೆ ನಾವು ಈಗಾಗಲೇ ಸಾಕಷ್ಟು ನಮ್ಮ ಭಾರತಕ್ಕಿಂತ ಮೊದಲೇ ರಚನೆ ಆಗಿರ್ತಕ್ಕಂಥ ಸಂವಿಧಾನಗಳನ್ನ ಕಾಣುವಾಗ ಏನು ಅಮೇರಿಕ ಆಧುನಿಕ ಸಮಾಜದಲ್ಲಿ, ಆಧುನಿಕ ರಾಷ್ಟ್ರಗಳಲ್ಲಿ ಮೊದಲ ಬಾರಿಗೆ ಸಂವಿಧಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ಅಮೇರಿಕ ಏನಿದೆ, ಅಮೇರಿಕದ ಸಂವಿಧಾನದಲ್ಲೂ ಕೂಡ ನಾವು ವಿ ದ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ ಅಂತ ಕಾಣ್ತೀವಿ. ಇನ್ನು ಯುನೈಟೆಡ್ ನೇಷನ್ ಏನಿದೆ, ವಿಶ್ವಸಂಸ್ಥೆಯ ಸಂವಿಧಾನದಲ್ಲೂ ಕೂಡ, ವಿಶ್ವಸಂಸ್ಥೆಯ ಸಂವಿಧಾನದ ಪ್ರಸ್ತಾವನೆಯೂ ಕೂಡ ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ ಅಂತ ಹೇಳ್ಬಿಟ್ಟು ಆರಂಭ ಆಗ್ತಾ ಹೋಗುತ್ತೆ. ಹೀಗೆ ಒಟ್ಟಾರೆಯಾಗಿ ಭಾರತದ ಸಂವಿಧಾನದ ಪ್ರಸ್ತಾವನೆಯು ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ರಾಷ್ಟ್ರವನ್ನಾಗಿ ಭಾರತವನ್ನು ನಿರ್ಮಿಸಬೇಕು ಅಂತ ಹೇಳ್ಬಿಟ್ಟು ಆರಂಭ ಆಗ್ತಾ ಹೋಗುತ್ತೆ. ಇಷ್ಟು ಕೂಡ ದ ಟೆಸ್ಟ್ ಆಫ್ ಪ್ರಿಯಾಂಬಲ್ ಅಥವಾ ಪ್ರಿಯಾಂಬಲ್ ಅನ್ನೋದು ಹೇಗೆ ಆರಂಭ ಆಯಿತು ಅನ್ನೋದಕ್ಕೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಿಯಾಂಬಲ್. ಏನು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಯ ಮೂಲ ಉದ್ದೇಶಗಳು ಏನು, ಎಂಥ ಉದ್ದೇಶಗಳನ್ನು ಒಳಗೊಂಡಿದೆ, ಭಾರತದ ಸಂವಿಧಾನದ ಮೂಲ ಆಶಯ ಏನು ಅನ್ನೋದನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಮೂಲ ಉದ್ದೇಶಗಳ ಆಧಾರದ ಮೇಲೆ ಭಾರತ ಸಂವಿಧಾನವನ್ನು ಆಶಯ ಏನು ಅನ್ನೋದು ನಮಗೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಏನು ಸರ್ ಅದು ಅನ್ನೋದಾದರೆ ಜಸ್ಟಿಸ್, ನ್ಯಾಯ. ಎಂತಹ ನ್ಯಾಯ? ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಆರ್ ದ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ದೇಶದಲ್ಲಿರ್ತಕ್ಕಂಥ ಸಮಸ್ತ ಜನರಿಗೂ ಕೂಡ ನಾವು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಆರ್ಥಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ರಾಜಕೀಯ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಆವಾಗ ಮಾತ್ರ ಒಂದು ದೇಶವನ್ನು ಸಮಗ್ರವಾಗಿ, ದೇಶವನ್ನು ಐಕ್ಯತೆಯಿಂದ ನಾವು ಬೆಳೆಸೋದಕ್ಕೆ, ಸಮಾಜವನ್ನು ಸಮಾನತೆಯಿಂದ, ದೇಶವನ್ನು ಸಮಾನತೆಯ ತತ್ವದ ಅಡಿಯಲ್ಲಿ ನಾವು ಬೆಳೆಸೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಏನು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಯ ಮೂಲ ಉದ್ದೇಶನೇ ಜಸ್ಟಿಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಆಫ್ ದ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಂಡ್ ದ ನೆಕ್ಸ್ಟ್ ಲಿಬರಿಟಿ, ಸ್ವಾತಂತ್ರ್ಯ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು. ಯಾವುದ್ರಲ್ಲಿ ಸ್ವಾತಂತ್ರ್ಯ ಇರಬೇಕು? ಥಾಟ್. ನಾನು ಯೋಚನೆ ಮಾಡ್ತೀನಿ, ನಾನು ಥಿಂಕ್ ಮಾಡ್ತೀನಿ, ನನ್ನ ಥಾಟ್ಗೆ ನನಗೆ ಫ್ರೀಡಮ್ ಇದೆ. ನಾನು ಯಾವ ರೀತಿ ಬೇಕಾದರೂ ಯೋಚನೆ ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು ನನ್ನ ಫೀಲಿಂಗ್ಸನ್ನು, ನನ್ನ ಒಪಿನಿಯನನ್ನು, ನನ್ನ ಥಾಟ್ಸನ್ನು, ನನ್ನ ಐಡಿಯಾಲಜಿಸನ್ನು ಎಲ್ಲವನ್ನು ಕೂಡ ಮುಕ್ತವಾಗಿ, ಓಪನ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಸಂವಿಧಾನ ಕೊಟ್ಟಿದೆ ನಮಗೆ. ಸಂವಿಧಾನದ ಮೂಲ ಆಶಯನೇ ಅದಾಗಿದೆ. And then it's equality. Equality is also major objectives of Indian constitution and also the preamble na major objectives equality ಅನ್ನೋದು. ಏನು ಸರ್ ಈಕ್ವಾಲಿಟಿ? ಈಕ್ವಲ್ ಸ್ಟೇಟಸ್ ಟು ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ. ಈಕ್ವಲ್ ಸ್ಟೇಟಸ್ ಅಂಡ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ. ದಿಸ್ ಇಸ್ ದ ಫಂಡಮೆಂಟಲ್ ಆಬ್ಜೆಕ್ಟಿವ್ ಆಫ್ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್. ಇಲ್ಲಿರ್ತಕ್ಕಂಥ ಸಮಸ್ತ ಜನರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅಂತಸ್ತು ಸ್ಥಾನಮಾನವನ್ನು ಕೊಡಬೇಕು, ಮೇಲು ಕೀಳು ಅನ್ನೋದನ್ನು ತೆಗಿಬೇಕು. ಜೊತೆಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಸಮಸ್ತ ಜನರಿಗೂ ಕೂಡ ನಾವು ಕೊಡ್ತಾ ಹೋಗಬೇಕು. ಭಾರತದ ಸಮಸ್ತ ನಾಗರಿಕರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಪ್ರಿಯಾಂಬಲ್ನ ಆಬ್ಜೆಕ್ಟಿವ್ಸ್ ಆಗಿ ಈಕ್ವಾಲಿಟಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೆಷ್ಟು ಫ್ರೆಟರ್ನಿಟಿ, ಭ್ರಾತೃತ್ವ, ಬ್ರದರ್ಹುಡ್ ಅನ್ನೋದೇನಿದೆ ಅದು ಕೂಡ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಯ ಮೂಲ ಆಶಯ, ಮೂಲ ಉದ್ದೇಶ, ಮೂಲ ಗುರಿ ಅನ್ನೋದು. ಏನು ಸರ್ ಫ್ರೆಟರ್ನಿಟಿ ಅಂದರೆ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಒಟ್ಟಾರೆ ಇವೆಲ್ಲನೂ ಕೂಡ ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇನ್ ಡೆಪ್ತ್ ಆಗಿ ಜಸ್ಟಿಸ್ ಆಗಿರ್ಬೋದು, ಲಿಬರ್ಟಿ ಆಗಿರ್ಬೋದು, ಈಕ್ವಾಲಿಟಿ ಆಗಿರ್ಬೋದು, ಫ್ರೆಟರ್ನಿಟಿ ಆಗಿರ್ಬೋದು, ಭ್ರಾತೃತ್ವ ಅನ್ನೋದಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ಇನ್ ಡೆಪ್ತ್ ಆಗಿ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಜಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಿಯಾಂಬಲ್ ಅನ್ನೋದ್ರಲ್ಲಿ ಮಾತ್ರ ಜಸ್ಟ್ ಬೇಸಿಕ್ ಆಗಿ ನಾವು ಟಚ್ ಮಾಡ್ಕೊಳ್ತಾ ಹೋಗೋಣ ಮುಂದಕ್ಕೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಕೀ ವರ್ಡ್ಸ್ ಆಫ್ ಪ್ರಿಯಾಂಬಲ್. ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ
ಪ್ರಸ್ತಾವನೆಯ ಕೀವರ್ಡ್ಸ್, ಪದಗಳು, ಪ್ರಸ್ತಾವನೆಯಲ್ಲಿ ಏನೇನೆಲ್ಲ ಪದಗಳು ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ, ಪ್ರಸ್ತಾವನೆಯ ಮೂಲ ತತ್ವಗಳೇನು, ಪ್ರಸ್ತಾವನೆಯ ಮೂಲ ಉದ್ದೇಶಗಳೇನು, ಪ್ರಸ್ತಾವನೆಯ ಮೂಲ ಅಂಶಗಳೇನು ಅನ್ನೋದಕ್ಕೆ ನಾವು ಸಿಂಪಲ್ ಆಗಿ ಕೀವರ್ಡ್ಸ್ ಆಫ್ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೇವೆ. ಹಾಗಾದ್ರೆ ಏನೆಲ್ಲ ಬರ್ತಾ ಹೋಗ್ತವೆ ಪ್ರಸ್ತಾವನೆಯಲ್ಲಿ, ಏನೆಲ್ಲ ಮೂಲ ತತ್ವಗಳು ಬರ್ತಾ ಹೋಗ್ತವೆ, ಏನೆಲ್ಲ ಪದಗಳು ಬರ್ತಾ ಹೋಗ್ತವೆ, ಏನೆಲ್ಲ ಪರಿಕಲ್ಪನೆಗಳು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಫಸ್ಟ್ ಒನ್ ಸಾವರಿನ್, ಸಾರ್ವಭೌಮತ್ವ. ಏನು ಸರ್ ಸಾರ್ವಭೌಮತ್ವ ಅಂದರೆ, ನಾವು ಭಾರತ ಸ್ವತಂತ್ರ ಬಂದಿದೆ, ನಮಗೆ ಸ್ವತಂತ್ರ ಬಂದ ನಂತರ ನಾವು ಯಾರ ಅಧೀನದಲ್ಲೂ ಇಲ್ಲ, ನಾವು ಮುಕ್ತವಾಗಿದ್ದೀವಿ. ಹೆಂಗೆ? ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ಆಂತರಿಕವಾಗಿ ನಾವು ಮುಕ್ತವಾಗಿದ್ದೀವಿ, ಬಾಹ್ಯವಾಗಿಯೂ ಕೂಡ ನಮ್ಮ ಮೇಲೆ ಯಾವುದೇ ದೇಶ, ಯಾವುದೇ ಕಮ್ಯುನಿಟಿ, ಯಾವುದೇ ಒಂದು ಆರ್ಗನೈಸೇಷನ್ ಹಿಡಿತ ಅನ್ನೋದಿಲ್ಲ. ಒಂದು ವೇಳೆ ನಾವು 1949ರಲ್ಲಿ ಕಾಮನ್ವೆಲ್ತ್ಗೆ ಸದಸ್ಯತ್ವವನ್ನು ಪಡ್ಕೊಂಡಿರ್ಬೋದು, ಹಂಗಂತೇಳ್ಬಿಟ್ಟು ಕಾಮನ್ವೆಲ್ತ್ ಕಮ್ಯುನಿಟಿ ಏನಿದೆ ನಮ್ಮ ಮೇಲೆ ಹಿಡಿತ ಸಾಧಿಸಂಗಿಲ್ಲ. ಅದೇ ರೀತಿ 1945ರಲ್ಲಿ ನಾವು ಅಕ್ಟೋಬರ್ 31 UN ಸದಸ್ಯತ್ವವನ್ನು ಪಡ್ಕೊಂಡಿರ್ಬೋದು, ಆದರೆ UN ವಿಶ್ವಸಂಸ್ಥೆ ನಮ್ಮ ಮೇಲೆ ಹಿಡಿತ ಸಾಧಿಸ್ತೀವಿ, ನಾವು ಹೇಳ್ದಂಗೆ ನೀವು ನಡ್ಕೋಬೇಕು, ನಮ್ಮ ಎಲ್ಲ ನೀತಿಗಳಿಗೂ ನೀವು ಬದ್ಧವಾಗಿರಬೇಕು ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ ನಮ್ಮ ಮೇಲೆ ಹಿಡಿತವನ್ನು ಸಾಧಿಸೋಂಗಿಲ್ಲ. ವಿ ಆರ್ ಫ್ರೀ ಫ್ರಮ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ದಟ್ ಈಸ್ ಸಾವರಿನ್, ದಟ್ ಈಸ್ ಸಾರ್ವಭೌಮತ್ವ. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಸ್ವಾತಂತ್ರ್ಯ ಇದೆ. ಒಂದು ಇಂಟರ್ನ್ಯಾಷನಲ್ ಪಾಲಿಸಿಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಆಂತರಿಕವಾಗಿ ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ಆಂತರಿಕವಾಗಿ ದೇಶವನ್ನು ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ನಂಬರ್ ಆಫ್ ಆಸ್ಪೆಕ್ಟ್ಸಲ್ಲಿ ನಾವು we are very free from both internal and external. We don't have any influence other countries and other communities on India because of India is a purely independent country, both internal and external ಅನ್ನೋದು. ಇಷ್ಟು ಕೂಡ ಸಾವರಿನ್ ಅಂದರೆ ಏನಪ್ಪ ಅಂದರೆ ಮುಕ್ತತೆ ಅನ್ನೋದು ತೋರಿಸುತ್ತೆ. ನಮಗೆ ಫ್ರೀಡಮ್ ಇದೆ, ನಮಗೆ ತುಂಬ ಸ್ವಾತಂತ್ರ್ಯ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ವಿಶ್ವಸಂಸ್ಥೆ ಮಟ್ಟದಲ್ಲಿ ಆಗಿರ್ಬೋದು, ನಮಗೆ ತುಂಬ ಸ್ವಾತಂತ್ರ್ಯ ಇದೆ, ನಾವು ಸ್ವತಂತ್ರರು ಅನ್ನೋದನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಈ ಸಾವರಿನ್ ಅಥವಾ ಸಾರ್ವಭೌಮತ್ವ ಅನ್ನೋದು. ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸೋಷಿಯಲಿಸ್ಟ್, ಸಮಾಜವಾದ ಅನ್ನೋ ಪರಿಕಲ್ಪನೆ ಬರ್ತಾ ಹೋಗುತ್ತೆ. ಏನು ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಸಮಾಜವಾದ ಅನ್ನೋದು ತುಂಬ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ಏನು ಸರ್ ಸಮಾಜವಾದ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ಸಮಾಜವಾದ ಅನ್ನೋ ಪರಿಕಲ್ಪನೆ ಮೂಲ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಇತ್ತೆ ಅಥವಾ ಇಲ್ವೇ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ, ಈ ಸಮಾಜವಾದ ಅನ್ನೋದು ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಮತ್ತು ಯಾವಾಗ ಇದನ್ನು ಸೇರಿಸಲಾಯಿತು ಅಂದರೆ 42ನೇ ತಿದ್ದುಪಡಿ, ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ತರೋದ್ರ ಮೂಲಕ The 42nd Amendment of Indian Constitution in 1976, we have added the 3 concepts to Indian Constitution, especially to the preamble. Those are all concepts are socialistic, secular and integrity. ಏನು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮೂಲತಃ ಸಮಾಜವಾದ, ಜಾತ್ಯತೀತವಾದ ಮತ್ತು ಸಮೈಕ್ಯತೆ ಅಥವಾ ಅಖಂಡತೆ ಅನ್ನೋ ಪದಗಳು ಅಥವಾ ಇಂಟಿಗ್ರಿಟಿ ಅನ್ನೋ ಪದಗಳು ಇರಲಿಲ್ಲ. ಭಾರತದ ಸಮಾಜವನ್ನು ಸಮಾಜವಾದಿಯ ತತ್ವದ ಅಡಿಯಲ್ಲಿ ನಾವು ಬೆಳೆಸಬೇಕು, ಸಮಾಜವಾದಿಯ ಪರಿಕಲ್ಪನೆ ಅಡಿಯಲ್ಲಿ ಭಾರತ ದೇಶವನ್ನು ನಾವು ಬೆಳೆಸಬೇಕು ಅಂತ ಹೇಳ್ಬಿಟ್ಟು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಗೆ ನಾವು ಸಮಾಜವಾದ, ಜಾತ್ಯತೀಯತೆ ಮತ್ತು ಅಖಂಡತೆ ಅಥವಾ ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಪರಿಕಲ್ಪನೆಗಳನ್ನ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ 1976ಅಲ್ಲಿ 42nd ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ. ಈ 42nd ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು 4-5 ನಿಮಿಷ ಜನರಲ್ ಆಗಿ ಡಿಸ್ಕಸ್ ಮಾಡಿ ನಾವು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಈ 42nd ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ 1976ಅಲ್ಲಿ, ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಒಂದು ಸಣ್ಣ ಸಂವಿಧಾನ ಇದ್ದಂಗೆ ಅಷ್ಟರ ಮಟ್ಟಿಗೆ ಬದಲಾವಣೆಗಳು ಅನ್ನೋ ಆಗ್ತಾ ಹೋಗ್ತವೆ 42nd ಅಮೆಂಡ್ಮೆಂಟಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ. ಏನೇನು ಅಮೆಂಡ್ಮೆಂಟ್ ಆದವಪ್ಪ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಿಸಿದಂತೆ ಬದಲಾವಣೆಗಳಾಗ್ತಾ ಹೋಗ್ತವೆ, ತಿದ್ದುಪಡಿಗಳಾಗ್ತಾ ಹೋಗ್ತವೆ. ಜೊತೆಗೆ ಪ್ರಿಯಾಂಬಲ್ಗೆ ಅಥವಾ ಪ್ರಸ್ತಾವನೆಗೆ ಸೋಷಿಯಲಿಸ್ಟಿಕ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರೇಟ್ ಅನ್ನೋ ಪರಿಕಲ್ಪನೆಗಳನ್ನ ನಾವು ಸೇರಿಸ್ತಾ ಹೋಗ್ತೀವಿ. ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟ್ಗೆ ನಾವು ಸಾಕಷ್ಟು ಪದಗಳನ್ನ ಎತ್ಕೊಳ್ಳಾಗುತ್ತೆ. ಈಗ ನಂಬರ್ ಆಫ್ ಆಸ್ಪೆಕ್ಟ್ಸಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ನಾವು ತಿದ್ದುಪಡಿಗೊಳಪಡಿಸ್ತೀವಿ. ಆದ್ದರಿಂದ ಭಾರತದ ಸಂವಿಧಾನದ 42ನೇ ತಿದ್ದುಪಡಿಯನ್ನು ನಾವು ಇಟ್ ಇಸ್ ಎ ಮಿನಿ ಕಾನ್ಸ್ಟಿಟ್ಯೂಷನ್, ಇದೊಂದು ಮಿನಿ ಸಂವಿಧಾನ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ 1976ರ 42ನೇ ತಿದ್ದುಪಡಿ ಏನಿದೆ ಭಾರತ ಸಂವಿಧಾನಕ್ಕೆ, ಅದನ್ನು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಕರಿತಾ ಹೋಗ್ತೀವಿ. ಏಕೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಹೇಳ್ಬಿಟ್ಟು ಯಾಕೆ ನಾವು ಕರಿತಾ ಹೋಗ್ತೀವಿ ಈ ಒಂದು 42nd ಅಮೆಂಡ್ಮೆಂಟ್ ಅನ್ನೋದಾದರೆ, ಇಂದಿರಾ ಎಂದರೆ ಇಂಡಿಯಾ, ಇಂಡಿಯಾ ಎಂದರೆ ಇಂಡಿಯಾ ಅನ್ನುವಷ್ಟರ ಮಟ್ಟಿಗೆ ಭಾರತದ ರಾಜಕೀಯದ ಮೇಲೆ ತನ್ನ ಪ್ರಭುತ್ವ, ತನ್ನ ಹಿಡಿತವನ್ನು ಸಾಧಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರಾಗಿದ್ದರು. ಅಷ್ಟರ ಮಟ್ಟಿಗೆ ಭಾರತದ ರಾಜಕೀಯದಲ್ಲಿ ತನ್ನ ವರ್ಚಸ್ಸು, ತನ್ನ ಹಿಡಿತ, ತನ್ನ ಒಂದು ಅಧಿಕಾರವನ್ನು ಇಟ್ಕೊಂಡಿದ್ರು ಈ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಆದ್ದರಿಂದ ನಾವು 1976ರ 42ನೇ ಭಾರತದ ಸಂವಿಧಾನದ ತಿದ್ದುಪಡಿ ಏನಿದೆ ಅಥವಾ 42nd ಅಮೆಂಡ್ಮೆಂಟ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ 1976 ಅನ್ನೋ ಪರಿಕಲ್ಪನೆಯನ್ನು ನಾವು ಅನ್ನೋ ಅಮೆಂಡ್ಮೆಂಟನ್ನು ನಾವು ಇಟ್ ಇಸ್ ಎ ಇಂದಿರಾ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ, ಇದು ಭಾರತದ ಸಂವಿಧಾನ, ಇಂದಿರಾ ಗಾಂಧಿಯವರ ಒಂದು ಸಂವಿಧಾನ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಏನು ಸರ್ ಈ ಪ್ರಿಯಾಂಬಲ್ ಅನ್ನೋದು ಅಥವಾ ಈ ಪ್ರಿಯಾಂಬಲಲ್ಲಿ ನಾವು ಸಮಾಜವಾದ ಅನ್ನೋ ಪರಿಕಲ್ಪನೆ ಏನಿದೆ
ಈ ಸಮಾಜವಾದ ಅನ್ನೋ ಪರಿಕಲ್ಪನೆ ಎಲ್ಲಿ ಹುಟ್ಕೊಂಡಿದ್ದು ಮೊದಲು ಅನ್ನೋದಾದರೆ 1955ರಲ್ಲಿ ಅವಾಡಿ ಸೆಕ್ಷನ್, ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಅವಾಡಿಯಲ್ಲಿ ಒಂದು ಸೆಕ್ಷನ್ ಅನ್ನೋದು ನಡೆಯುತ್ತೆ ನ್ಯಾಷನಲ್ ಕಾಂಗ್ರೆಸ್ಸಿಂದ. ಆ ಒಂದು ಸೆಕ್ಷನಲ್ಲಿ ಡಿಸಿಷನ್ ಮಾಡಲಾಗುತ್ತೆ, ಭಾರತವನ್ನು ನಾವು ಇದೇ ರೀತಿ ಬೆಳೆಸ್ತಾ ಹೋದರೆ ಭಾರತ ಮುಂದೊಂದು ದಿನಗಳಲ್ಲಿ ಸಮಸ್ಯೆಗಳು ಸಿಗಾಕೊಳ್ಳುತ್ತೆ. ಆದ್ದರಿಂದ ಭಾರತದ ನಿಜವಾದ ಉದ್ಧಾರ ಏನಪ್ಪ ಅಂದರೆ ಸಮಾಜವಾದಿ ತತ್ವದ ಅಡಿಯಲ್ಲಿ ಭಾರತವನ್ನು ಪುನರ್ ರಚಿಸಬೇಕು. ಇಲ್ಲಿರ್ತಕ್ಕಂಥ ಪಾದಚಾರಿಗಳು ಮುಖ್ಯ, ಇಲ್ಲಿರ್ತಕ್ಕಂಥ ಶ್ರೀಮಂತ ವರ್ಗ, ಬಲಿಷ್ಠ ವರ್ಗ, ಮಾಲಿಕ ವರ್ಗಕ್ಕಿಂತ ಇಲ್ಲಿರ್ತಕ್ಕಂಥ ಬಡವರ್ಗ, ಇಲ್ಲಿರ್ತಕ್ಕಂಥ ನಿರ್ಗತಿಕರು, ಇಲ್ಲಿರ್ತಕ್ಕಂಥ ಅನಾಥರು, ಇಲ್ಲಿರ್ತಕ್ಕಂಥ ಪಾದಚಾರಿಗಳು, ಇಲ್ಲಿರ್ತಕ್ಕಂಥ ಬಡ ಸಮುದಾಯ ಏನಿದೆ ಅದು ತುಂಬ ಮುಖ್ಯ. ಆ ಬಡ ಸಮುದಾಯ, ಇಲ್ಲಿರ್ತಕ್ಕಂಥ ಪಾದಚಾರಿಗಳು ದೇಶದ ಮುಖ್ಯವಾಹಿನಿಗೆ ಬರಬೇಕಪ್ಪ ಅಂದರೆ ದೇಶದ ಸಂವಿಧಾನದಲ್ಲಿ ನಾವು ಸಮಾಜವಾದವನ್ನು ಅಡಾಪ್ಟ್ ಮಾಡಬೇಕು. ಸಮಾಜವಾದ ತತ್ವದ ಅಡಿಯಲ್ಲಿ ಭಾರತದ ದೇಶವನ್ನು ನಾವು ಕಟ್ಟಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಹಿನ್ನೆಲೆಯಲ್ಲಿ ಅವಾಡಿ ಸೆಕ್ಷನ್ 1955ರಲ್ಲಿ ತಮಿಳುನಾಡಿನ ಅವಾಡಿ ಸೆಕ್ಷನಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಅನ್ನೋ ಒಂದು ಪ್ರಾಸ್ಪೆಕ್ಟಲ್ಲಿ ನಾವು ಅವತ್ತೇ ಸಮಾಜವಾದ ಪರಿಕಲ್ಪನೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ತದನಂತರ ಅದು 1976 42ನೇ ತಿದ್ದುಪಡಿಯ ಮೂಲಕ ಭಾರತದ ಪ್ರಸ್ತಾವನೆಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾದರೆ ಏನು ಸರ್ ಇದು ಏನು ಸಮಾಜವಾದ ಅಥವಾ ಸೋಷಿಯಲಿಸಮ್ ಆರ್ ಸೋಷಿಯಲಿಸ್ಟಿಕ್ ಅನ್ನೋದೇನಿದೆ, ಏನದರ ಮೂಲ ಅರ್ಥ ಏನು ಅನ್ನೋದಾದರೆ ವಿ ಹ್ಯಾವ್ ಅವರ್ ಓನ್ ಬ್ರಾಂಡ್ ಆಫ್ ಸೋಷಿಯಲಿಸಮ್ ದಟ್ ಈಸ್ ಅ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಬಟ್ ನಾಟ್ ಎ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಆರ್ ಸ್ಟೇಟ್ ಸೋಷಿಯಲಿಸಮ್ ಅಂತ ಕರಿತಾ ಹೋಗ್ತೀವಿ. ಭಾರತ ತನ್ನದೇ ಆಗಿರ್ತಕ್ಕಂಥ ಒಂದು ಸಮಾಜವಾದ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಅದು ಎಂತಹ ಸಮಾಜವಾದ ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದ, ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಬಟ್ ನಾಟ್ ಎ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ಸಮಾಜವಾದಿ ಪ್ರಜಾಸತ್ತಾತ್ಮಕ ಸಮಾಜವಾದ ಪರಿಕಲ್ಪನೆಯನ್ನು ಒಳಗೊಂಡಿರೋದು. ಕಮ್ಯುನಿಸ್ಟ್ ಸಮಾಜವಾದ ಅಲ್ಲ, ಸ್ಟೇಟ್ ಸೋಷಿಯಲಿಸಮ್ ಅಲ್ಲ, ರಾಜ್ಯ ಸಮಾಜವಾದ ಅಲ್ಲ, ಇದು ಡೆಮೊಕ್ರೆಟಿಕ್ ಪ್ರಜಾಸತ್ತಾತ್ಮಕ ಸಮಾಜವಾದ. ಏನು ಸರ್ ಪ್ರಜಾಸತ್ತಾತ್ಮಕ ಸಮಾಜವಾದ ಅಂದರೆ ಏನು, ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದ್ರೊಂದಿಗೆ ನಾವು ಮುಂದಿನ ಕಾನ್ಸೆಪ್ಟ್ಗಳಿಗೆ ಹೋಗ್ತಾ ಹೋಗೋಣ. ಏನು ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಅಂದರೆ ವಾಟ್ ಈಸ್ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್? ಏನು ಸರ್ ಕಮ್ಯುನಿಸ್ಟಿಕ್ ಸಮಾಜವಾದ ಅಂದರೆ ಏನಪ್ಪ ಅಂದರೆ ಇದು ಚೀನಾ ಮತ್ತು ರಷ್ಯಾದಲ್ಲಿ 1980ಕ್ಕಿಂತ ಹಿಂದೆ ಇದ್ದಿರ್ತಕ್ಕಂಥ ಪರಿಕಲ್ಪನೆಗಳು. ಏನು ಸರ್ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್ ಅಂದರೆ? ಕಮ್ಯುನಿಸ್ಟ್ ಸೋಷಿಯಲಿಸಮ್ ಅಂದರೆ ಏನು ಅನ್ನೋದಾದರೆ ನ್ಯಾಷನಲೈಸೇಷನ್ ಆಫ್ ಆಲ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಲೆಸ್ ಪ್ರಿಯಾರಿಟಿ ಟು ದ ಪ್ರೈವೇಟ್ ಸೆಕ್ಟರ್ ದಟ್ಸ್ ವಿ ಕ್ಯಾನ್ ಕಾಲ್ಡ್ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ನ್ಯಾಷನಲೈಸೇಷನ್ ಆಫ್ ಆಲ್ ಮೀನ್ಸ್ ಆಫ್ ಪ್ರೊಡಕ್ಷನ್, ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕು ಎಂಬ ಫಂಡಮೆಂಟಲ್ ಎಕನಾಮಿಕ್ ಪ್ರಾಬ್ಲಮ್, ಫಂಡಮೆಂಟಲ್ ಎಕನಾಮಿಕ್ ಇಶ್ಯೂಸ್ ಏನಿದ್ದಾವೆ ಇದನ್ನ ರಾಜ್ಯ ನಿರ್ಧರಿಸ್ತಾ ಇರುತ್ತೆ. ಎಲ್ಲಿ? ಕಮ್ಯುನಿಸ್ಟಿಕ್ ಸೋಷಿಯಲಿಸಮಲ್ಲಿ. ನೀನು ರಾಗಿ ತಿನ್ನಬೇಕು ಅಂದರೆ ನೀನು ರಾಗಿನೇ ತಿನ್ನಬೇಕು. ಆ ದೇಶದಲ್ಲಿರ್ತಕ್ಕಂಥ ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಸರ್ಕಾರಗಳು ನಾಳೆಯಿಂದ ಎಲ್ಲರೂ ಕೂಡ ನೀವು ರಾಗಿ ಮುದ್ದೆನೇ ತಿನ್ನಬೇಕು ಅಂದರೆ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ರಾಗಿ ಮುದ್ದೆನೇ ತಿನ್ನಬೇಕಾಗುತ್ತೆ. ಯಾಕಂದರೆ ನ್ಯಾಷನಲೈಸೇಷನ್ ಆಫ್ ಆಲ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಲೆಸ್ ಪ್ರಿಯಾರಿಟಿ ಟು ದ ಪ್ರೈವೇಟ್ ಸೆಕ್ಟರ್ ದಟ್ ಈಸ್ ದ ಮೇಜರ್ ಪ್ರಿನ್ಸಿಪಲ್ ಆಫ್ ಕಮ್ಯುನಿಸ್ಟಿಕ್ ಸೋಷಿಯಲಿಸಮ್. ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಏನನ್ನು ಉತ್ಪಾದಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳುತ್ತೋ ಅದನ್ನೇ ಆ ರಾಷ್ಟ್ರದ ಉತ್ಪಾದಕರು ಉತ್ಪಾದನೆ ಮಾಡ್ತಾ ಹೋಗಬೇಕಾಗುತ್ತೆ. ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಜನರು ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಪಾಲಿಸಿಯನ್ನು ಆ ದೇಶ ಮಾಡ್ತಾ ಹೋಗುತ್ತೋ ಜನರು ಅದೇ ರೀತಿ ನಡ್ಕೊಳ್ತಾ ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ ದ ನ್ಯಾಷನಲೈಸೇಷನ್ ಆಫ್ ಆಲ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಲೆಸ್ ಪ್ರಿಯಾರಿಟಿ ಟು ದ ಪ್ರೈವೇಟ್ ಸೆಕ್ಟರ್, ಇಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಅವಕಾಶ ಇರೋದೇ ಇಲ್ಲ. ಎಲ್ಲವನ್ನು ಕೂಡ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಆಗು ಹೋಗುಗಳೆಲ್ಲವನ್ನು ಕೂಡ ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಪಾಯಿಂಟಲ್ಲಿ ಗೌರ್ಮೆಂಟೇ ರೂಲ್ ಮಾಡ್ತಾ ಇರುತ್ತೆ. ಪ್ರತಿಯೊಂದನ್ನು ಕೂಡ ಗೌರ್ಮೆಂಟೇ ನಿರ್ಧರಿಸ್ತಾ ಇರ್ತಲ್ಲ, ಪ್ರಜೆಗಳಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರೋದಿಲ್ಲ. ಬಟ್ ಯೋಗಕ್ಷೇಮದ ಮುಖ್ಯ, ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಅಲ್ಲಿ ಸರ್ಕಾರಗಳು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತವೆ. ಅಲ್ಲೇ ಪ್ರಜೆಗಳ ಆಶಯಗಳಿಗೆ ಅಲ್ಲಿ ಅಷ್ಟೊಂದು ಮಹತ್ವ ಇರೋದಿಲ್ಲ. ಹಂಗಾದರೆ ನಮ್ಮ ಭಾರತದ್ಯಂಥ ಸಮಾಜವಾದ ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದ. ಏನು ಸರ್ ಪ್ರಜಾಸತ್ತಾತ್ಮಕ ಸಮಾಜವಾದ? ವಾಟ್ ಈಸ್ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂದರೆ ದ ಎಂಡ್ ಪಾವರ್ಟಿ, ಇಗ್ನೋರೆನ್ಸ್ ಆ್ಯಂಡ್ ಇನ್ಇಕ್ವಾಲಿಟೀಸ್ ಇನ್ ಆಪರ್ಚುನಿಟೀಸ್ ದಟ್ ಈಸ್ ದ ಮೇಜರ್ ಏಮ್ ಆ್ಯಂಡ್ ಡ್ರೀಮ್ ಆಫ್ ಇಂಡಿಯನ್ ಬ್ರಾಂಡ್ ಆಫ್ ಸೋಷಿಯಲಿಸಮ್ ದಟ್ ಈಸ್ ಅ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಕರಿತಾ ಹೋಗ್ತೀವಿ. ಏನು ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದ ಅನ್ನೋದೇನಿದೆ, ಭಾರತದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸಮಾಜವಾದದ ಮೂಲ ಆಶಯ ಏನಪ್ಪ ಅಂದರೆ ಎಂಡ್ ಪಾವರ್ಟಿ, ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಆ್ಯಂಡ್ ಇಗ್ನೋರೆನ್ಸ್ ಆ್ಯಂಡ್ ಇನ್ಇಕ್ವಾಲಿಟೀಸ್ ಇನ್ ಆಪರ್ಚುನಿಟೀಸ್, ಅವಕಾಶಗಳಲ್ಲಿ ಅಸಮಾನತೆಯನ್ನು ನಾವು ತೊಡೆದುಹಾಕಬೇಕು, ಸಮಾನತೆಯನ್ನು ತರಬೇಕು, ಜನರ ಆಕಾಂಕ್ಷೆಗಳಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಯೋಗಕ್ಷೇಮ ಮತ್ತು ಜನರ ಆಕಾಂಕ್ಷೆ, ಯೋಗಕ್ಷೇಮ ಮತ್ತು ಜನರ ಆಶಯ, ಜೊತೆಗೆ ಗೌರ್ಮೆಂಟ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಎರಡು ಕೂಡ ಬೋತ್ ರನ್ ಆಗ್ತಾ ಇದೆ ನಮ್ಮ ಸಿಸ್ಟಮಲ್ಲಿ. ಅದನ್ನು ನಾವು ಡೆಮೊಕ್ರೆಟಿಕ್ ಸೋಷಿಯಲಿಸಮ್ ಅಂತ ಕರಿತಾ ಹೋಗ್ತೀವಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಇಂಡಿಯನ್ ಸೋಷಿಯಲಿಸಮ್ ಈಸ್ ಎ ಬ್ಲೆಂಡ್ ಆಫ್ ಮಾರ್ಕ್ಸಿಸಮ್ ಆ್ಯಂಡ್ ಗಾಂಧಿಯಿಸಮ್. ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದ ಏನಿದೆ, ನಾವು 1976ರಲ್ಲಿ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ನಾವು ಸಮಾಜವಾದ ಅನ್ನೋ ಪರಿಕಲ್ಪನೆನೇ ಆ್ಯಡ್ ಮಾಡ್ತಾ ಹೋಗ್ತೀವಿ. ಈ ಒಂದು ಸಮಾಜವಾದ ಪರಿಕಲ್ಪನೆ ಅನ್ನೋದು ಹೇಗಿದೆ ಇಂಡಿಯಾದಲ್ಲಿ ಅಂದರೆ ಇಟ್ ಈಸ್ ಎ ಬ್ಲೆಂಡ್ ಆಫ್ ಮಾರ್ಕ್ಸಿಸಮ್ ಆ್ಯಂಡ್ ಗಾಂಧಿಯಿಸಮ್. ಮಾರ್ಕ್ಸ್ ಮತ್ತು ಗಾಂಧಿ ತತ್ವಗಳ ಅಡಿಯಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅದು ಹೆಚ್ಚಿನದಾಗಿ ಇಟ್ಸ್ ಲೀನ್ಲಿ ಐಲಿ ಟುವರ್ಡ್ಸ್ ದ ಗಾಂಧಿಯನ್ ಇಸಮ್ ಆರ್ ಗಾಂಧಿಯನ್ ಐಡಿಯಾಲಜಿ ಅಂತ ಹೇಳ್ತಾ ಹೋಗ್ತಾರೆ.
ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದವು ಮಾರ್ಕ್ಸ್ ಸಿದ್ಧಾಂತಗಳನ್ನು ಒಳಗೊಂಡಿದೆ, ಗಾಂಧೀಜಿಯವರ ತತ್ವಾದರ್ಶಗಳನ್ನ, ಗಾಂಧೀಜಿಯವರ ಸಿದ್ಧಾಂತಗಳನ್ನು ಒಳಗೊಂಡಿದೆ. ಆದರೆ ಹೆಚ್ಚಿನದಾಗಿ ಗಾಂಧೀಜಿಯವರ ತತ್ವಾದರ್ಶಗಳ ಆಧಾರದ ಮೇಲೆ ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದ ಬೆಳವಣಿಗೆ ಆಗಿದೆ. ಮಾರ್ಕ್ಸ್ ವಿಚಾರಧಾರೆಗಳನ್ನ ಸ್ವಲ್ಪ ಮಟ್ಟಿಗೆ ತಗೊಂಡಿದ್ದೀವಿ ನಾವು. ಹೆಚ್ಚಿನದಾಗಿ ಗಾಂಧೀಜಿಯವರ ವಿಚಾರಧಾರೆಗಳು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಗುಡಿ ಕೈಗಾರಿಕೆಗಳಾಗಿರ್ಬೋದು, ಈ ಒಂದು ಅರ್ಥ ಇತ್ತು. ಅಂದರೆ ಈ ದೇಶದ ಪಾದಚಾರಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ದೇಶದ ಬಡ ಜನರನ್ನ ಉದ್ಧಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದ ಅಂತಕ್ಕಂಥ 1976ರಿಂದ ಬೆಳವಣಿಗೆ ಆಗ್ತಾ ಬಂತು. ಆದರೆ ದುರದೃಷ್ಟವಶಾತ್ 1991ರಲ್ಲಿ ದ ಎಕಾನಮಿಕ್ ರಿಫಾರ್ಮ್ ಇನ್ ಇಂಡಿಯಾ ಅನ್ನೋದಾಗ್ತಾ ಹೋಗುತ್ತೆ. ಏನು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ PV ನರಸಿಂಹರಾವ್, ಅಂದ ಹಣಕಾಸು ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನೋರೇನಿದ್ದಾರೆ, 1991ರಲ್ಲಿ ದೇಶದ ಎಕಾನಮಿನ ಲಿಬರಲ್ ಮಾಡ್ತಾ ಹೋಗ್ತಾರೆ, ದೇಶದ ಎಕಾನಮಿನ ಪ್ರೈವೇಟೈಸೇಷನ್ಗೆ ಒಳಪಡಿಸ್ತಾರೆ, ದೇಶದ ಎಕಾನಮಿನ ಗ್ಲೋಬಲ್ಗೆ ತೆರೆಯಲ್ಪಡ್ತಾರೆ. ದ ಇಂಫ್ಯಾಕ್ಟ್ ಏನಪ್ಪ ಇಲ್ಲ ಅಂದರೆ LPGನ 1991ರಲ್ಲಿ LPGನ ಅನುಷ್ಠಾನಗೊಳಿಸ್ತಾರೆ. LPGನ ಎಕನಾಮಿಕ್ ಸೆಕ್ಟರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಈ LPG ಅನ್ನೋದು ಏನು 1991ನಲ್ಲಿ ಏನು ಇಂಡಿಯಾದಲ್ಲಿ LPG ಅನ್ನೋದು ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಎ ಡಿಲ್ಯೂಟೆಡ್ ದ ರಿಯಲ್ ಡ್ರೀಮ್ ಆ್ಯಂಡ್ ಏಮ್ ಆಫ್ ಸೋಷಿಯಲಿಸಮ್ ಇನ್ ಇಂಡಿಯಾ. ಏನು ಈ ಹಿಂದೆ 1976ರಲ್ಲಿ ನಾವು ಭಾರತ ದೇಶವನ್ನು ಸಮಾಜವಾದಿ ತತ್ವದ ಅಡಿಯಲ್ಲಿ ನಾವು ಬೆಳೆಸಬೇಕು, ಈ ದೇಶದಲ್ಲಿರ್ತಕ್ಕಂಥ ಪಾದಚಾರಿಗಳು ಇಂಪಾರ್ಟೆಂಟ್, ಈ ದೇಶದಲ್ಲಿರ್ತಕ್ಕಂಥ ಪಾದಚಾರಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಮನಗಂಡಿರ್ತಕ್ಕಂಥ ನಮ್ಮ ಸಂವಿಧಾನ ತಜ್ಞರುಗಳು, ಜೊತೆಗೆ ನಮ್ಮ ರಾಜಕಾರಣಿಗಳು, ನಮ್ಮ ಜೊತೆಗೆ ನಮ್ಮ ಆಡಳಿತ ವರ್ಗ ಏನಿದೆ, ಇದು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಸಮಾಜವಾದ ಪರಿಕಲ್ಪನೆಯನ್ನು ಹ್ಯಾಡ್ ಮಾಡಿದ್ವಿ ಪ್ರಿಯಾಂಬಲ್ಗೆ. ಆ ಸಮಾಜವಾದಿ ತಳಹದಿ ಆಧಾರದ ಮೇಲೆ ಭಾರತವನ್ನು ಕಟ್ಟಬೇಕಾಗಿತ್ತು. ಆದರೆ ಅದೃಷ್ಟವೋ ದುರಾದೃಷ್ಟವೋ ಅಥವಾ ಅವಶ್ಯಕತೆಯೋ ಅಥವಾ ಅನಿವಾರ್ಯವೋ ಎಂಬಂತೆ 1991ರಲ್ಲಿ ದ LPG ಆಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ, ಇಟ್ ಇಸ್ ಎ ಪ್ಯೂರ್ಲಿ ಡೆಲಿಟೆಡ್ ದ ರಿಯಲ್ ಡ್ರೀಮ್ ಆ್ಯಂಡ್ ಏಮ್ ಆಫ್ ಸೋಷಿಯಲಿಸಮ್ ಇನ್ ಇಂಡಿಯಾ. ಏನೋ ಅವತ್ತು ನಾವು ಯಾವ ಒಂದು ಕನಸನ್ನು ಇಟ್ಕೊಂಡು ನಾವು ಸಮಾಜವಾದವನ್ನು ಭಾರತದ ಪ್ರಸ್ತಾವನೆಗೆ ಸೇರಿಸ್ತಾ ಹೋಗ್ತೀವಿ, ಆ ಒಂದು ಕನಸು, ಆ ಒಂದು ಆಕಾಂಕ್ಷೆ, ಆ ಒಂದು ಆಸೆ ಇವತ್ತು ದುರ್ಬಲಗೊಂಡಿದೆ. ಯಾಕೆಂದರೆ 1991ರಲ್ಲಿ ಜಾರಿಗೆ ತಂದಿರತಕ್ಕಂಥ LPG ಅನ್ನೋದು ಏನು ಮಾಡ್ತೀವಿ. LPG ಅಂದರೆ ಈ LPG ಅನ್ನೋದು ನಾವು ಸಮಾಜವಾದ ತಳಹದಿಯಲ್ಲಿ ದೇಶವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟಿದ್ವಿ. ಆದರೆ LPG ಅನ್ನೋದೇನಪ್ಪ ಅಂದರೆ ಬರೀ ಸಮಾಜವಾದ ಅಂದರೆ ದೇಶ ಉದ್ಧಾರ ಆಗೋದಿಲ್ಲ, ಬಂಡವಾಳಶಾಹಿ ಅನ್ನೋದು ಕೂಡ ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು ಬಂಡವಾಳಶಾಹಿಗೆ ಹೆಚ್ಚಿನ ಎನ್ಕರೇಜ್ ಕೊಡ್ತಾ ಹೋಗ್ತಾರೆ. ದೇಶದ ಎಕಾನಮಿನ ಲಿಬರಲ್ ಮಾಡ್ತಾ ಹೋಗ್ತಾರೆ, ದೇಶದ ಎಕಾನಮಿನ ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾರೆ, ದೇಶದ ಎಕಾನಮಿನ ಗ್ಲೋಬಲ್ಗೆ ತೆರೆಯಲ್ಪಡ್ತಾರೆ. ದ ಇಂಫ್ಯಾಕ್ಟ್ ಇಟ್ ಇಸ್ ಅ ಡೆಲಿಟೆಡ್ ದ ರಿಯಲ್ ಡ್ರೀಮ್ ಆ್ಯಂಡ್ ಏಮ್ ಆಫ್ ಸೋಷಿಯಲಿಸಮ್ ಇನ್ ಇಂಡಿಯಾ. ಹೇಗೆ ಇದು ಅನ್ನೋದಾದರೆ, ಇವತ್ತು ನಾವು ಎಜುಕೇಷನ್ ಸೆಕ್ಟರಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಈ ರಿಯಲ್ ಡ್ರೀಮ್ ಆ್ಯಂಡ್ ಏಮ್ ಆಫ್ ಸೋಷಿಯಲಿಸಮ್ ಏನಪ್ಪ ಅಂದರೆ, ಇಟ್ ಇಸ್ ಎ ತೆಗಿತಕ್ಕಂಥದ್ದು, ಇನ್ಇಕ್ವಾಲಿಟೀಸನ್ನು ಎಂಡ್ ಮಾಡ್ತಕ್ಕಂಥದ್ದು, ಎಂಡ್ ಆಫ್ ಡಿಸೀಸ್, ಪಾವರ್ಟಿ ಆ್ಯಂಡ್ ಇನ್ಇಕ್ವಾಲಿಟೀಸ್ ಇನ್ ಆಪರ್ಚುನಿಟೀಸ್. ದಟ್ ಇಸ್ ದ ಮೇಜರ್ ಏಮ್ ಆ್ಯಂಡ್ ಡ್ರೀಮ್ ಆಫ್ ಇಂಡಿಯನ್ ಸೋಷಿಯಲಿಸಮ್. ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದದ ಮೂಲ ಪರಿಕಲ್ಪನೆ ಏನಾಗಿತ್ತಪ್ಪ ಅಂದರೆ, ಶ್ರೀಮಂತ ಬಡವರ ನಡುವಿನ ತಾರತಮ್ಯವನ್ನು ತೆಗಿತಕ್ಕಂಥದ್ದು, ಮಾಲೀಕ ಮತ್ತು ಕಾರ್ಮಿಕರ ನಡುವಿನ ತಾರತಮ್ಯ ಅಥವಾ ಭೇದ ಭಾವ ಅಥವಾ ವ್ಯತ್ಯಾಸಗಳನ್ನ ತೆಗಿತಕ್ಕಂಥದ್ದು ಇದಾಗಿತ್ತು. ಆದರೆ 1991ರಲ್ಲಿ ಅನುಷ್ಠಾನಗೊಳಿಸಿರ್ತಕ್ಕಂಥ LPG ಏನಿದೆ, ಅದು ಈ ಒಂದು ರಿಯಲ್ ಡ್ರೀಮ್ ಆ್ಯಂಡ್ ಏಮ್ ಆಫ್ ಸೋಷಿಯಲಿಸಮ್ಗೆ ತುಂಬ ಪೆಟ್ಟು ಬೀಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವತ್ತೇನು ನಾವು ಬಡವರು ಮುಖ್ಯ, ಈ ದೇಶದ ಪಾದಚಾರಿಗಳು ಮುಖ್ಯ ಅಂತ ಹೇಳ್ಬಿಟ್ಟು ಏನು ಹೇಳಿದ್ವಿ, ಇವತ್ತು ಅದೇ ಪಾದಚಾರಿಗಳು, ಅದೇ ಬಡವರ ವಿದ್ಯಾರ್ಥಿಗಳು ಇವತ್ತು ಯಾವ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಬೇಸಿಕ್ ಫೆಸಿಲಿಟೀಸನ್ನು ಕೂಡ ಇಲ್ಲದೆ ಇರತಕ್ಕಂಥ ಶಾಲೆಗಳಲ್ಲಿ ಇವತ್ತು ನಮ್ಮ ಭಾರತದ ಬಡ ಸಮುದಾಯದ ಜನರ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಅದೇ ಭಾರತ ರಾಷ್ಟ್ರದಲ್ಲಿ ನಾವು ಅದೇ ಶ್ರೀಮಂತ ವರ್ಗದ ಮಕ್ಕಳು ಇವತ್ತು 5th ಸ್ಟ್ಯಾಂಡರ್ಡ್ಗೆ 5 to 10 lakh ಆಪರ್ಚುನಿಟೀಸ್, ಒಂದು ರೀತಿ ಇನ್ಫ್ರಾಸ್ಟ್ರಕ್ಚರ್ ಇರತಕ್ಕಂತಹ, ಹೈ ಕ್ವಾಲಿಟಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಎಜುಕೇಷನನ್ನು ಪಡಿತಾ ಇದ್ದಾರೆ. ಸೊ ಇದು ನಮ್ಮ ರಿಯಲ್ ಏಮ್ ಆ್ಯಂಡ್ ಡ್ರೀಮ್ ಆಫ್ ಸೋಷಿಯಲಿಸಮ್ಗೆ ಇದು ಪೆಟ್ಟಾಗಿದೆ ಬೈ ದ ಇಂಫ್ಯಾಕ್ಟ್ ಆಫ್ LPG in 1991 ಅನ್ನೋದಕ್ಕೆ ಸಂಬಂಧಿಸಿದಂತೆ. ಟೋಟಲ್ ಆಗಿ ದ ರಿಯಲ್ ಏಮ್ ಆ್ಯಂಡ್ ಡ್ರೀಮ್ ಆಫ್ ಇಂಡಿಯನ್ ಸೋಷಿಯಲಿಸಮ್ ಆಸ್ ಡೆಲ್ಯೂಟೆಡ್ ಬೈ ದ ಇಂಪ್ಲಿಮೆಂಟೇಷನ್ ಆಫ್ LPG ಇನ್ ಇಂಡಿಯಾ ಅನ್ನೋದನ್ನು ಒಂದು ಲೈನಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಇಷ್ಟು ಕೂಡ ದ ಸೋಷಿಯಲಿಸಮ್ ಇನ್ ಇಂಡಿಯಾ ಆರ್ ಸೋಷಿಯಲಿಸ್ಟಿಕ್ ಆರ್ ಸಮಾಜವಾದ ಅನ್ನೋ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ಥರ್ಡ್ ಒನ್ ಸೆಕ್ಯುಲರ್, ಜಾತ್ಯತೀತ ರಾಷ್ಟ್ರ. ನಮ್ಮ ಭಾರತ ಜಾತ್ಯತೀತವಾಗಿರ್ತಕ್ಕಂಥ ರಾಷ್ಟ್ರ. ಈ ಸೆಕ್ಯುಲರ್ ಅನ್ನೋ ಪದವನ್ನು ಕೂಡ ಭಾರತದ ಸಂವಿಧಾನದಲ್ಲಿ ಬರುವಂಥ ಪ್ರಸ್ತಾವನೆಗೆ ನಾವು 1976ರಲ್ಲಿ 42nd ಅಥವಾ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಸೆಕ್ಯುಲರಿಸಮ್ ಅನ್ನೋದನ್ನು ನಾವು ಹ್ಯಾಡ್ ಮಾಡ್ತಾ ಹೋದ್ವಿ. ದೇಶವು ಸೆಕ್ಯುಲರಿಸಮ್, ಜಾತ್ಯತೀತ ಇದಿರಬೇಕು, ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಜಾತಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದಲ್ಲ. ಈ ದೇಶದಲ್ಲಿರ್ತಕ್ಕಂಥ ಸರ್ವ ಧರ್ಮಗಳು ಸಮಾನ, ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜಾತಿಗಳು ಕೂಡ ಸಮಾನ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟೇಟ್ ರಿಲಿಜಿಯನ್ ಅಥವಾ ರಾಜಧರ್ಮ ಅನ್ನೋದಿಲ್ಲ ನಮ್ಮ ದೇಶದಲ್ಲಿ. ಎಲ್ಲ ಧರ್ಮಗಳು, ಹಿಂದೂ ಧರ್ಮ ಎಷ್ಟು ಮುಖ್ಯನೋ ಇಸ್ಲಾಂ ಧರ್ಮನ ಅಷ್ಟೇ ಮುಖ್ಯ, ಇಸ್ಲಾಂ ಎಷ್ಟು ಮುಖ್ಯನೋ ಕ್ರಿಶ್ಚಿಯನ್ ಅಷ್ಟೇ ಮುಖ್ಯ, ಬೌದ್ಧರು ಅಷ್ಟೇ ಮುಖ್ಯ, ಜೈನರು ಅಷ್ಟೇ ಮುಖ್ಯ, ಜೆರಸ್ಟ್ರಿಯನ್ ಅಷ್ಟೇ ಮುಖ್ಯ. ಆಲ್ ರಿಲಿಜಿಯನ್ಸ್ ಆಫ್ ದ ಕಂಟ್ರಿ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ದ ಮೇಜರ್ ಏಮ್ ಆಫ್ ಸೆಕ್ಯುಲರ್ ಕಂಟ್ರಿ.
ಆ್ಯಂಡ್ ಆಲ್ಸೋ ಹಂಗಂದರೆ ಜಾತಿ ಧರ್ಮಕ್ಕೆ ಇಲ್ಲಿ ಪ್ರಾಧಾನ್ಯತೆ ಕೊಟ್ಟಿಲ್ವ ಅಂದರೆ ಕೊಟ್ಟಿದ್ದೀವಿ ನಾವು. ಸಂವಿಧಾನದ 25ನೇ ವಿಧಿಯಿಂದ 28ನೇ ವಿಧಿ ತನಕನೂ ಕೂಡ ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಹೇಳ್ತಾ ಹೋಗ್ತೀವಿ. ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ನಿನ್ಗೆ ಇಷ್ಟ ಬಂದಿರ್ತಕ್ಕಂಥ ಧರ್ಮವನ್ನು ಸ್ವೀಕರಿಸು, ಅದನ್ನು ಅನುಸರಿಸು, ಅದನ್ನು ಪ್ರಚಾರ ಮಾಡು, ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಸಂವಿಧಾನದ 25ನೇ ವಿಧಿಯಿಂದ 28ನೇ ವಿಧಿ ತನಕ ಫ್ರೀಡಮ್ ಆಫ್ ರಿಲಿಜಿಯನ್ಗೆ ನಾವು ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ. ಹಂಗಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಧರ್ಮ ಅನ್ನೋದಿಲ್ಲ, ಸ್ಟೇಟ್ ರಿಲಿಜನ್ ಅನ್ನೋದಿಲ್ಲ, ಜೊತೆಗೆ ಈ ಜಾತಿ ಮೇಲೂ ಈ ಜಾತಿ ಕೀಳು ಅನ್ನೋದಿಲ್ಲ, ಎಲ್ಲನೂ ಕೂಡ ಸಮಾನ. ಮತ್ತು ಹಾಗಾದರೆ ಸಮಾನತೆ ಬಗ್ಗೆ ಅಷ್ಟೊಂದು ಮಾತಾಡ್ತೀವಲ್ಲ ಸರ್ ನಾವು. ಸಂವಿಧಾನದ 15ನೇ ವಿಧಿಯಲ್ಲಿ ಸಮಾನತೆ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, 14ನೇ ವಿಧಿಯಲ್ಲಿ ಸಂವಿಧಾನದ ಬಗ್ಗೆ 14ನೇ ವಿಧಿಯಲ್ಲಿ ಸಮಾನತೆ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, 15ನೇ ವಿಧಿಯಲ್ಲಿ ತಾರತಮ್ಯ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕರಿತೀವಿ, 16ನೇ ವಿಧಿಯಲ್ಲಿ ಈಕ್ವಲ್ ಆಪರ್ಚುನಿಟೀಸ್ ಆ್ಯಂಡ್ ಈಕ್ವಲ್ ಸ್ಟೇಟಸ್ ಇನ್ ದ ಪಬ್ಲಿಕ್ ಸೆಕ್ಟರ್, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಅಂತ ಮಾತಾಡ್ತಾ ಹೋಗ್ತೀವಿ. ಮತ್ತು ಇದು ರಿಸರ್ವೇಷನ್ ಯಾಕೆ, ಒಬ್ಬರಿಗೆ ಒಂದು ರೀತಿ ಫೀಸ್ ಕಮ್ಮಿ, ಇನ್ನೊಬ್ಬರಿಗೆ ಫೀಸ್ ಜಾಸ್ತಿ, ಯಾಕೆ ರಿಸರ್ವೇಷನ್ ಅನ್ನೋದಾದರೆ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯಕ್ಕೋಸ್ಕರ. ರಿಸರ್ವೇಷನ್ ಆಫ್ SC ST OBC ಫಾರ್ ಈಕ್ವಾಲಿಟಿ, ಸಮಾಜದಲ್ಲಿ ಸಮಾನತೆಯನ್ನು ತರುವುದಕ್ಕೋಸ್ಕರ ನಾವು ಮೀಸಲಾತಿ ಬಗ್ಗೆ ಮಾತಾಡ್ತಾ ಹೋದು. ಮುಂದೆ ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಇದ್ರ ಬಗ್ಗೆ ನಾವು ಡೆಪ್ತಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅನ್ನೋ ಒಂದು ಕ್ಲಾಸಲ್ಲಿ ನಾವು ಈ ರಿಸರ್ವೇಷನ್ ಸಿಸ್ಟಮ್ ಬಗ್ಗೆ ಇನ್ ಡೆಪ್ತ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಬಟ್ ಇಲ್ಲಿ ಸಮಾನತೆ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬಿಟ್ಟು ಕರಿತೀವಿ, ಆದರೆ ಕೆಲ ಜಾತಿಗಳಿಗೆ ನಾವು ಮೀಸಲಾತಿ ಕೊಟ್ಟಿದ್ದೀವಿ, ಕೆಲ ಜಾತಿಗಳಿಗೆ ಮೀಸಲಾತಿ ಇಲ್ಲ. ಏಕೆ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ನಮ್ಮ ಮುಂದೆ ಮೂಡುತ್ತೆ. ಏಕೆ ಅಂದರೆ ರಿಸರ್ವೇಷನ್ ಫಾರ್ SC ST OBC ಅನ್ನೋದು ಫಾರ್ ಈಕ್ವಾಲಿಟಿ, ಸಮಾನತೆಗಾಗಿ ಮೀಸಲಾತಿ. ಇಷ್ಟು ಕೂಡ ಸೆಕ್ಯುಲರ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ಡೆಮೊಕ್ರೆಟಿಕ್, ಪ್ರಜಾಸತ್ತಾತ್ಮಕ ಅನ್ನೋದು ಬರುತ್ತೆ. ಏನು ಸರ್ ಡೆಮೊಕ್ರೆಟಿಕ್ ಅನ್ನೋದಾದರೆ, ಈ ಡೆಮೊಕ್ರೆಟಿಕ್ ಬಗ್ಗೆ ಸ್ವಲ್ಪ ಡೆಪ್ತಾಗಿ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. 2 ಟೈಪ್ಸ್ ಬರುತ್ತೆ. ಒನ್ ಈಸ್ ಡೈರೆಕ್ಟ್ ಡೆಮೊಕ್ರಸಿ, ನೇರ ಪ್ರಜಾಪ್ರಭುತ್ವ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ಅನದರ್ ಒನ್ ಈಸ್ ಇಂಡೈರೆಕ್ಟ್ ಡೆಮೊಕ್ರಸಿ, ಪರೋಕ್ಷ ಪ್ರಜಾಪ್ರಭುತ್ವ. ಏನು ಸರ್ ನೇರ ಪ್ರಜಾಪ್ರಭುತ್ವ ಅಂದರೆ ಏನು, ಪರೋಕ್ಷ ಪ್ರಜಾಪ್ರಭುತ್ವ ಅಥವಾ ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಏನು? ಫಸ್ಟ್ ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ನೇರ ಪ್ರಜಾಪ್ರಭುತ್ವ ಅಥವಾ ಡೈರೆಕ್ಟ್ ಡೆಮೊಕ್ರಸಿ. ಇಲ್ಲಿ ಡೈರೆಕ್ಟ್ ಡೆಮೊಕ್ರಸಿ ಅಂದರೆ ಏನು ಅನ್ನೋದಾದರೆ, ಇಲ್ಲಿ ಜನರು ನೇರವಾಗಿ ಪಾಲಿಸಿ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಅಲ್ಲಿ ಯಾವುದೋ ನಮ್ಮ ಇಂಡೈರೆಕ್ಟಲ್ಲಿ ನಾವು ಯಾರನ್ನ MPಗಳನ್ನ MLAಗಳನ್ನ ಸೆಲೆಕ್ಟ್ ಮಾಡಿ ದೇಶ ಹೇಗೆ ಅಭಿವೃದ್ಧಿ ಆಗಬೇಕು, ದೇಶದಲ್ಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು ಯಾವ ರೀತಿ ನಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲಿ ನಾವು ಇಂಡೈರೆಕ್ಟ್ ಡೆಮೊಕ್ರಸಿ ಬೇಸ್ ಮೇಲೆ ನಾವು ಪಾಲಿಸಿಗಳನ್ನ ಮೇಕ್ ಮಾಡ್ತಾ ಹೋಗ್ತೀವಿ. ಆದರೆ ಡೈರೆಕ್ಟ್ ಡೆಮೊಕ್ರಸಿಯಲ್ಲಿ ಏನಪ್ಪ ಅಂದರೆ, ಈ ದೇಶಕ್ಕೆ ಏನು ಬೇಕು, ಈ ದೇಶ ಯಾವ ರೀತಿ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಈ ದೇಶಕ್ಕೆ ಅಗತ್ಯತೆಗಳೇನು, ಈ ದೇಶದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಏನು ಅನ್ನೋದನ್ನು ನಿರ್ಧಾರ ಮಾಡೋದೇನು ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಪಾರ್ಲಿಮೆಂಟ್ಗಳಲ್ಲಿ MPಗಳು MLAಗಳು ಕೂತು ಯಾವ ರೀತಿ ಡಿಸ್ಕಸ್ ಮಾಡ್ತಾರೋ, ಅದೇ ರೀತಿ ಈ ಡೈರೆಕ್ಟ್ ಡೆಮೊಕ್ರಸಿ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಜನರು ನೇರವಾಗಿ ಪಾಲಿಸಿ ಮೇಕಿಂಗಲ್ಲಿ ಇನ್ವಾಲ್ವ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಮ್ಮಲ್ಲಿ ಗ್ರಾಮ ಸಭಾ ಅನ್ನೋದಿರುತ್ತೆ. ಪಂಚಾಯತಿ ಲೆವೆಲಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಗ್ರಾಮ ಸಭಾ ಅನ್ನೋದಿದೆ. ಆ ಗ್ರಾಮದಲ್ಲಿ ಇವತ್ತು ಏನಾಗಬೇಕು, ಗ್ರಾಮದಲ್ಲಿ ಎಲ್ಲಿ ಚರಂಡಿ ಆಗಬೇಕು, ಎಲ್ಲಿ CC ರೋಡ್ ಆಗಬೇಕು, ಎಲ್ಲಿ ನಮ್ಮ ಸ್ಕೂಲ್ ಆಗಬೇಕು, ಜೊತೆಗೆ ಎಲ್ಲಿ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ಎಲ್ಲೆಲ್ಲಿ ಹೇಗೆ ನಡೀತಾ ಹೋಗಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಸಭೆಯನ್ನು ಸೇರಿಸ್ಬಿಟ್ಟು ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಲ್ಲಿ ಭಾಗಿಯಾಗಿ ಗ್ರಾಮವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ನೇರವಾಗಿ ಅಲ್ಲಿ ಭಾಗಿಯಾಗ್ತಾರೆ. ನಮ್ಮ ಭಾರತದಲ್ಲೂ ಕೂಡ ಕಾಣ್ಬೋದು ಡೈರೆಕ್ಟ್ ಡೆಮೊಕ್ರಸಿನ. ಎಲ್ಲಪ್ಪ ಅಂದರೆ ಗ್ರಾಮ ಸಭೆಯಲ್ಲಿ ಮಾತ್ರ ಡೈರೆಕ್ಟ್ ಡೆಮೊಕ್ರಸಿ ಇದೆ. ಇನ್ನು ರಿಮೈನಿಂಗ್ ಎಲ್ಲನೂ ಕೂಡ ನಮ್ಮ ಇಂಡಿಯಾದಲ್ಲಿ ಇಂಡೈರೆಕ್ಟ್ ಡೆಮೊಕ್ರಸಿ ಇದೆ. ಒಟ್ಟಾರೆಯಾಗಿ ಡೈರೆಕ್ಟ್ ಡೆಮೊಕ್ರಸಿ ಅಂದರೆ ಪೀಪಲ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ಪಾಲಿಸಿ ಮೇಕಿಂಗ್, ದಟ್ಸ್ ವಿ ಕ್ಯಾನ್ ಕಾಲ್ಡ್ ಡೈರೆಕ್ಟ್ ಡೆಮೊಕ್ರಸಿ, ಆರ್ ಪೀಪಲ್ ಎಕ್ಸೈಸ್ ದೈರ್ ಸುಪ್ರೀಂ ಪವರ್ ಡೈರೆಕ್ಟ್ಲಿ. ಫಾರ್ ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡಲ್ಲಿ ಅಲ್ಲಿನ ಜನರು ನೇರವಾಗಿ ಭಾಗಿಯಾಗ್ತಾರೆ. ಇಷ್ಟೇ ನಾವು ಡೈರೆಕ್ಟ್ ಡೆಮೊಕ್ರಸಿಯಲ್ಲಿ ನಾವು ರೆಫರೆಂಡಮ್ ಡೆಮೊಕ್ರಸಿ, ಇನಿಷಿಯೇಟಿವ್ ಡೆಮೊಕ್ರಸಿ, ರೀಕಾಲ್ ಡೆಮೊಕ್ರಸಿ, ಪಬ್ಲಿಸ್ಟಿಕ್ ಡೆಮೊಕ್ರಸಿ ನಂಬರ್ ಆಫ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅವೇನಿಲ್ಲಿ ನೆಸಿಟಿ ಇಲ್ಲ ಅನಿಸುತ್ತೆ. ಕಮ್ ಟು ದ ಇಂಡೈರೆಕ್ಟ್ ಡೆಮೊಕ್ರಸಿ, 2ನೇ ಪಾಯಿಂಟಿಗೆ ಬರ್ರಿ. ಇಂಡೈರೆಕ್ಟ್ ಡೆಮೊಕ್ರಸಿ, ಪರೋಕ್ಷ ಪ್ರಜಾಪ್ರಭುತ್ವ. ಭಾರತದಲ್ಲಿ ಇವತ್ತು ಪರೋಕ್ಷ ಪ್ರಜಾಪ್ರಭುತ್ವ ಇದೆ. ಮತ್ತು ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ನಾವು 2 ಭಾಗಗಳು ಮಾಡ್ಕೊಳ್ತಾ ಹೋಗ್ತೀವಿ. ಪಾರ್ಲಿಮೆಂಟ್ರಿ ಡೆಮೊಕ್ರಸಿ ಆ್ಯಂಡ್ ಪ್ರೆಸಿಡೆನ್ಷಿಯಲ್ ಡೆಮೊಕ್ರಸಿ. ಪಾರ್ಲಿಮೆಂಟ್ರಿ ಡೆಮೊಕ್ರಸಿಗೆ ಇಂಡಿಯಾ ಎಕ್ಸಾಂಪಲ್, ಪ್ರೆಸಿಡೆನ್ಷಿಯಲ್ ಡೆಮೊಕ್ರಸಿಗೆ USA ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಇಲ್ಲಿ ವಯಸ್ಕ ಮತದಾನದ ಆಧಾರದ ಮೇಲೆ ನಾವು ಚುನಾವಣೆಯಲ್ಲಿ ಮತ ನೀಡೋದ್ರ ಮುಖಾಂತರ ನಮ್ಮ ನಾಯಕರುಗಳನ್ನ, ನಮ್ಮ ಪ್ರತಿನಿಧಿಗಳನ್ನ ಸೆಲೆಕ್ಟ್ ಮಾಡ್ತೀವಿ. ನಮ್ಮ ಪ್ರತಿನಿಧಿಗಳೆಲ್ಲ ಸೇರಿಬಿಟ್ಟು ನಮ್ಮ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಬಿಟ್ಟು ಪಾಲಿಸಿ ಮೇಕಿಂಗಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ದಟ್ ಇಟ್ ಇಸ್ ಅ ಇಂಡೈರೆಕ್ಟ್ ಡೆಮೊಕ್ರಸಿ. ಇಷ್ಟು ಕೂಡ ಡೆಮೊಕ್ರಸಿ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ರಿಪಬ್ಲಿಕ್, ಗಣರಾಜ್ಯ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದರೆ, ಈ ಗಣರಾಜ್ಯ ಅನ್ನೋ ಪರಿಕಲ್ಪನೆಯನ್ನು ನಾವು ಪಡ್ಕೊಂಡಿದ್ದು ಫ್ರೆಂಚ್ ರೆವಲ್ಯೂಷನಿಂದ. ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಫ್ರಾನ್ಸ್ನ ಮಹಾಕ್ರಾಂತಿಯಿಂದಾಗಿ ಗಣರಾಜ್ಯ ಅನ್ನೋ ಪರಿಕಲ್ಪನೆಯನ್ನು, ಪದವನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ. ಏನು ಸರ್ ಗಣರಾಜ್ಯ ಅನ್ನೋದಾದರೆ, ದ ಹೆಡ್ ಆಫ್ ದ ಕಂಟ್ರಿ ಎಲೆಕ್ಟೆಡ್ ಬೈ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ದಟ್ಸ್ ವಿ ಕ್ಯಾನ್ ಕಾಲ್ಡ್ ರಿಪಬ್ಲಿಕ್. ಗಣರಾಜ್ಯ ಅಂದರೆ ದೇಶದ ಮುಖ್ಯಸ್ಥ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿಸಲ್ಪಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿರುತ್ತೋ ಅಲ್ಲಿ ನಾವು ರಿಪಬ್ಲಿಕನ್ನು ಕಾಣ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವತ್ತು ಭಾರತದಲ್ಲಿನ ರಾಷ್ಟ್ರಪತಿ ದೇಶದ ಮುಖ್ಯಸ್ಥ. ಭಾರತದ ರಾಷ್ಟ್ರಪತಿ ನಮ್ಮಿಂದ ಪರೋಕ್ಷವಾಗಿ ಚುನಾಯಿಸಲ್ಪಡ್ತಾರೆ, ಎಲೆಕ್ಟ್ರೋ ಕಾಲೇಜಿಂದ ಚುನಾಯಿಸಲ್ಪಡ್ತಾರೆ.
ಏನು ಸಂಸತ್ನ ಉಭಯ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ಪಾಂಡಿಚೇರಿ, ಡೆಲ್ಲಿ ಚುನಾಯಿತ ಸದಸ್ಯರೇನಿದ್ದಾರೆ, ಇವರು ಭಾರತ ರಾಷ್ಟ್ರಪತಿನ ಎಲೆಕ್ಟ್ರೋ ಕಾಲೇಜ್ ಮುಖಾಂತರ ನಾವು ಎಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ರಿಪಬ್ಲಿಕ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ದೇಶದ ಮುಖ್ಯಸ್ಥ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿಸಲ್ಪಡುವಂಥದ್ದನ್ನು ನಾವು ರಿಪಬ್ಲಿಕ್ ಅಂತ ಕರಿತಾ ಹೋಗ್ತೀವಿ. ಸಾಕಷ್ಟು ಕಡೆಗೆ ಹೇಳ್ತಾ ಇರ್ತಾರೆ ರಿಪಬ್ಲಿಕ್ ಅಂದರೆ ಗಣಗಳ ರಾಜ್ಯ, ಗಣಗಳ ಕೂಟ. ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಎಲ್ಲ ಗಣಗಳನ್ನ ಒಂದುಗೂಡಿಸಿದ್ರು, ಏಕೀಕರಣ ಮಾಡ್ತಾ ಹೋದರು, ಅದನ್ನು ನಾವು ಗಣರಾಜ್ಯ ಅಂತ ಹೇಳ್ತೀವಿ. ಸಾಕಷ್ಟು ಕಡೆಗಳು ಮಾತಾಡ್ತಾ ಇರ್ತಾರೆ, ಅದು ತುಂಬ ತಪ್ಪದು. ವಾಟ್ ಈಸ್ ರಿಯಲ್ ಡೆಫಿನೇಷನ್ ಅಬೌಟ್ ರಿಪಬ್ಲಿಕ್ ಅನ್ನೋದಾದರೆ ದ ಹೆಡ್ ಆಫ್ ದ ಕಂಟ್ರಿ ಎಲೆಕ್ಟೆಡ್ ಬೈ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ದಟ್ಸ್ ವಿ ಕ್ಯಾನ್ ಕಾಲ್ಡ್ ಅ ರಿಪಬ್ಲಿಕ್. ಭಾರತದ್ದು ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗ್ತಾ ಹೋಗ್ತಾರೆ, ಬಟ್ ಅಮೇರಿಕಾದಲ್ಲಿ ಡೈರೆಕ್ಟ್ ರಿಪಬ್ಲಿಕ್ ಕಾಣ್ತಾ ಹೋಗ್ತೀವಿ, ಇಂಡಿಯಾದಲ್ಲಿ ಇಂಡೈರೆಕ್ಟ್ ರಿಪಬ್ಲಿಕ್ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಬ್ರಿಟನ್ ಹೆಂಗಪ್ಪ ಅಂದರೆ ಬ್ರಿಟನ್ನಲ್ಲಿ ರಾಣಿ ವಂಶ ಪಾರಂಪರವಾಗಿದೆ, ಮೊನಾರ್ಕಿ ಅಂತ ಕರಿತಾ ಹೋಗ್ತೀವಿ, ಹೆರಿಡಿಟರಿ ಪೊಸಿಷನ್. ಆ ರಾಣಿ ವಂಶ ಪಾರಂಪರವಾಗಿ ಅವರಾದಮೇಲೆ ಮತ್ತೆ ಅವರ ವಂಶದವರು ಕಂಟಿನ್ಯೂ ಆಗ್ತಾ ಇರ್ತಾರೆ. ಆದರೆ ಭಾರತದ ರಾಷ್ಟ್ರಪತಿ ಇವತ್ತಾಗಿದೆ ಅಂದರೆ ಅವ್ರ ಮಗ ಎಲಿಜಿಬಲ್ ಇದ್ದರೆ ಬರಬಹುದು ಎಲೆಕ್ಷನ್ ಮುಖಾಂತರ, ಇಲ್ಲ ಅಂದರೆ ಇಲ್ಲ. ಆದ್ದರಿಂದ ವಂಶ ಪಾರಂಪರವಾಗಿ ಇಲ್ಲಾಗಲಿ ಅಮೆರಿಕದಲ್ಲಾಗಲಿ ದೇಶದ ಮುಖ್ಯಸ್ಥ ಆಗೋದಿಲ್ಲ. ಚುನಾವಣೆ ಮುಖಾಂತರ ದೇಶದ ಮುಖ್ಯಸ್ಥ ಆಯ್ಕೆ ಆಗ್ತಾನೆ. ಯಾವ ಒಂದು ದೇಶದಲ್ಲಿ ಚುನಾವಣೆಯ ಮೂಲಕ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾವಣೆಗಳ ಮೂಲಕ ದೇಶದ ಮುಖ್ಯಸ್ಥ ಆಯ್ಕೆ ಆಗ್ತಾನೋ ಅದನ್ನು ನಾವು ರಿಪಬ್ಲಿಕ್ ಕಂಟ್ರಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ನಮ್ಮ ದೇಶದಲ್ಲಿ ರಿಪಬ್ಲಿಕ್ ಇದೆ, ಅದು ಕೂಡ ಇಂಡೈರೆಕ್ಟ್ ರಿಪಬ್ಲಿಕ್ ಕಂಟ್ರಿ. ಬ್ರಿಟನ್ ಮೊನಾರ್ಕಿ, ಅದು ಅಲ್ಲಿನ ರಾಣಿ ವಂಶ ಪಾರಂಪರವಾಗಿರ್ತಾರೆ, ಹೆರಿಡಿಟರಿ ಪೊಸಿಷನ್ ಇರುತ್ತೆ. ಇಷ್ಟು ಕೂಡ ರಿಪಬ್ಲಿಕ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ಜಸ್ಟಿಸ್. Justice, the major objectives of preamble of this country constitution. What are the justice? Social justice, economic justice and political justice are the preamble of this country constitution ಅಂತ ಹೇಳ್ತಾ ಕರಿತಾ ಹೋಗ್ತಾರೆ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಭಾರತದ ಸಂವಿಧಾನದ ಮೂಲ ಉದ್ದೇಶಗಳು. ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು. ಏನು ಸರ್ ಹಾಗಾದರೆ? ಅದಕ್ಕಿಂತ ಮೊದಲು ಈ ರಾಜಕೀಯ ಒಂದು ಜಸ್ಟಿಸ್ ಅನ್ನೋದೇನಿದೆ ಅಥವಾ ನ್ಯಾಯ ಅನ್ನೋ ಪರಿಕಲ್ಪನೆಯನ್ನು ನಾವು ರಷ್ಯಾ ಕ್ರಾಂತಿ 1917ರಲ್ಲಿ ನಡೆದಿರ್ತಕ್ಕಂಥ ರಷ್ಯಾ ಕ್ರಾಂತಿಯಿಂದ ನಾವು ಪಡ್ಕೊಳ್ತಾ ಹೋಗ್ತೀವಿ ಈ ಒಂದು ಜಸ್ಟಿಸ್ ಅನ್ನೋ ಪರಿಕಲ್ಪನೆಯನ್ನು. ಆ ಜಸ್ಟಿಸಲ್ಲಿ ನಾವು ಮತ್ತೆ 3 ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಆರ್ ದ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್. ಈ ದೇಶವನ್ನು ಉದ್ಧಾರ ಆಗಬೇಕು, ಈ ದೇಶದ ಜನರಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕು, ಈ ದೇಶದ ಜನರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕಪ್ಪ ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ಒದಗಿಸ್ಕೊಟ್ಟಾಗ ಮಾತ್ರ ದೇಶ ಸರ್ವತೋಮುಖವಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ, ಈ ದೇಶದಲ್ಲಿರ್ತಕ್ಕಂಥ ನ್ಯಾಯವನ್ನು ಕಾಪಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಮನಗಂಡಿರ್ತಕ್ಕಂಥ ನಮ್ಮ ಸಂವಿಧಾನ ಪ್ರಸ್ತಾವನೆಯ ಮೂಲ ಉದ್ದೇಶವಾಗಿ ಬಳಸ್ತಾ ಹೋಗುತ್ತೆ ಈ ಒಂದು ಜಸ್ಟಿಸ್ ಅನ್ನೋ ಪರಿಕಲ್ಪನೆಯನ್ನು. ಹಾಗಾದರೆ ಏನು ಸರ್ ಸೋಷಿಯಲ್ ಜಸ್ಟಿಸ್? ಸೋಷಿಯಲ್ ಜಸ್ಟಿಸ್ ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್, ಎಲ್ಲರನ್ನೂ ಕೂಡ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಕ್ಯಾಸ್ಟ್, ಕಲರ್, ರೇಸ್, ಸೆಕ್ಸ್ ಮೇಲೆ ನಾವು ಡಿಫ್ರೆನ್ಸ್ ಮಾಡೋಂಗಿಲ್ಲ. ಲಿಂಗದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನಾವು ತಾರತಮ್ಯ ಮಾಡೋಂಗಿಲ್ಲ. ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಒಂದು ಬಿರುದುಗಳು ಕೊಡ್ತಕ್ಕಂಥದ್ದು, ಸ್ಥಾನಮಾನಗಳನ್ನ ಹೆಚ್ಚಿಕೊಡ್ತಕ್ಕಂಥದ್ದು ಯಾವ ಕೂಡ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಎಲ್ಲರೂ ಕೂಡ ಸಮಾನ. ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅಂತ ಹೇಳ್ತಾ ಹೋಗ್ತೀವಿ. ಮುಂದೆ ಅದರ ಬಗ್ಗೆ ಕೂಡ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಆ್ಯಂಡ್ ಇಂಪಾರ್ಟೆಂಟ್ ಟು ದ SC, ST, OBC ಆ್ಯಂಡ್ ವುಮೆನ್. ಈ ದೇಶದಲ್ಲಿ ತುಂಬ ದುರ್ಬಲ ವರ್ಗಗಳು, ತುಂಬ ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ, ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಜನವರ್ಗ ಇದ್ದಾರೆ. ಅವರು ಇಂಪ್ರೂವ್ಮೆಂಟ್ ಆಗಬೇಕು, ಅವ್ರ ಬೆಳವಣಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸೋಷಿಯಲ್ ಜಸ್ಟಿಸ್ನ ಅಡಿಯಲ್ಲಿ ನಾವು SC, STಗೆ ವಿಶೇಷವಾಗಿರ್ತಕ್ಕಂಥ ಸ್ಕೀಮ್ಗಳು, OBCಗೆ ವಿಶೇಷವಾಗಿರ್ತಕ್ಕಂಥ ಸ್ಕೀಮ್ಗಳು, ಮಹಿಳೆಯರಿಗೆ ರಿಸರ್ವೇಷನ್ ಆಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಸ್ಕೀಮ್ಗಳನ್ನ ಇವತ್ತು ನಾವು ಕೊಡ್ತಾ ಇದ್ದೀವಿ. ಈ ಎಲ್ಲ ಸೆಕ್ಟರ್ಗಳಿಗೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ, ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಕೊಡೋದ್ರ ಮೂಲಕ ಭಾರತೀಯ ಸಮಾಜದಲ್ಲಿ ನ್ಯಾಯ, ಸಾಮಾಜಿಕ ನ್ಯಾಯವನ್ನು ನಾವು ಕಾಪಾಡ್ತಾ ಇದ್ದೀವಿ. ಇನ್ನು ಎಕನಾಮಿಕ್ ಜಸ್ಟಿಸ್, ಆರ್ಥಿಕ ನ್ಯಾಯವನ್ನು ನಾವು ಯಾವ ರೀತಿ ಕಾಪಾಡ್ತಾ ಇದ್ದೀವಪ್ಪ ಅಂದರೆ ಈ ದೇಶದಲ್ಲಿ ವೆಲ್ತ್ ಇನ್ಇಕ್ವಲ್ ಇದೆ. ಸಾಕಷ್ಟು ಅಗರ್ಭ ಶ್ರೀಮಂತರು ದೇಶದಲ್ಲಿದ್ದಾರೆ, ಕಡು ಬಡವನು ದೇಶದಲ್ಲಿದ್ದಾರೆ. ಆ ಅಸಮಾನತೆಯನ್ನು ಹೋಗಲಾಡಿಸಬೇಕು. ಆರ್ಥಿಕವಾಗಿ ಅಸಮಾನತೆಯನ್ನು ಹೋಗಲಾಡಿಸಿದ ಹೊರತು ದೇಶದ ಸರ್ವತೋಮುಖ ಅಭಿವೃದ್ಧಿ, ದೇಶದ ಸಮಸ್ಯೆ ರಹಿತ ದೇಶವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮನಗಂಡಿರ್ತಕ್ಕಂಥ ನಮ್ಮ ಸಂವಿಧಾನದ ನಿರ್ಮಾತೃಗಳು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಪ್ರಿಯಾಂಬಲಲ್ಲಿ. ಏನು ಸರ ಆರ್ಥಿಕ ನ್ಯಾಯ ಅಂದರೆ ವೆಲ್ತ್, ಇನ್ಕಮ್ ಆ್ಯಂಡ್ ಪ್ರಾಪರ್ಟಿ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಟ್ಯಾಕ್ಸ್ ಸಿಸ್ಟಮ್ ತರೋದ್ರ ಮುಖಾಂತರ ಶ್ರೀಮಂತರಿಗೆ ಹೆಚ್ಚು ಟ್ಯಾಕ್ಸ್ಗಳು, ಶ್ರೀಮಂತರಿಗೆ ಮೀಸಲಾತಿಯನ್ನು ಹಿಂತೆಗೆದುಕೊಳ್ತಕ್ಕಂಥದ್ದು, ಬಡವರಿಗೆ ಟ್ಯಾಕ್ಸ್ ಇಲ್ಲದೆ ಇರತಕ್ಕಂಥದ್ದು, ಬಡವರಿಗೆ ಮೀಸಲಾತಿಯನ್ನು ಕೊಡೋದ್ರ ಮುಖಾಂತರ ಮೇಲು ಕೀಳು ಅನ್ನೋದನ್ನು ಸಮಾನತೆ ತತ್ವದಲ್ಲಿ ಆರ್ಥಿಕವಾಗಿ ಸಮಾನವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಲ್ತ್, ಇನ್ಕಮ್ ಆ್ಯಂಡ್ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಟ್ಯಾಕ್ಸ್ ಮುಖಾಂತರ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ ನಮ್ಮ ಭಾರತದಲ್ಲಿ ನಡೀತಾ ಇದೆ. ಇನ್ನು ಪೊಲಿಟಿಕಲ್ ಜಸ್ಟಿಸ್, ರಾಜಕೀಯ ನ್ಯಾಯ. ಜಸ್ಟಿಸ್ ಅನ್ನೋದ್ರಲ್ಲಿ ಅಥವಾ ನ್ಯಾಯ ಅನ್ನೋ ಪರಿಕಲ್ಪನೆ ಇಲ್ಲಿ ರಾಜಕೀಯ ನ್ಯಾಯ ತುಂಬ ಮಹತ್ವವಾಗಿದ್ದು. ಈ ದೇಶದ ಕಡು ಬಡವ, ಈ ದೇಶದ ನಿರ್ಗತಿಕ, ಈ ದೇಶದ ಕೊನೆಯ ಪ್ರಜೆ, ಈ ದೇಶದ ಬಡವರ್ಗ, ಈ ದೇಶದ ದಲಿತ ಸಮುದಾಯ, ಈ ದೇಶದ ಹಿಂದುಳಿದ ವರ್ಗಗಳು ದೇಶದ ರಾಜಕೀಯದಲ್ಲಿ ಬರದೇ ಇದ್ದರೆ ದೇಶವನ್ನು ನಾವು ಬಲಿಷ್ಠವಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮನಗಂಡಿರ್ತಕ್ಕಂಥ ನಮ್ಮ ಸಂವಿಧಾನದ ನಿರ್ಮಾತೃಗಳು ರಾಜಕೀಯ ನ್ಯಾಯವನ್ನು ಕೊಡ್ತಾ ಹೋಗ್ತಾರೆ. ಈಕ್ವಲ್ ಪೊಲಿಟಿಕಲ್ ರೈಟ್ಸ್ ಟು ಈಕ್ವಲ್ ವಾಯ್ಸ್ ಇನ್ ದ ಗವರ್ನಮೆಂಟ್.
ಈಕ್ವಲ್ ಪೊಲಿಟಿಕಲ್ ರೈಟ್ಸ್ ಇದೆ, ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ರಾಜಕೀಯ ನ್ಯಾಯವನ್ನು ನಾವು ಕಾಣ್ತಾ ಹೋಗ್ತೀವಿ. ಈಕ್ವಲ್ ವಾಯ್ಸ್ ಇನ್ ದ ಗವರ್ನಮೆಂಟ್, ಸರ್ಕಾರದಲ್ಲಿ ಎಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು, ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಶ್ರೀಮಂತ ವರ್ಗ ಎಲ್ಲರಿಗೂ ಕೂಡ ಸಮಾನವಾಗಿ ರಾಜಕೀಯದಲ್ಲಿ ಧ್ವನಿ ಎತ್ತೋದಕ್ಕೆ ನಮಗೆ ಅವಕಾಶ ಇದೆ. ಆ ರಾಜಕೀಯ ನ್ಯಾಯವನ್ನು ನಮಗೆ ಒದಗಿಸ್ಕೊಟ್ಟಿದೆ. ಎಲ್ಲಂದರೆ ಪಂಚಾಯತ್ ಟು ಪ್ರೆಸಿಡೆಂಟ್ ತನಕನೂ ಕೂಡ ಇವತ್ತು ನಮಗೆ ರಾಜಕೀಯ ನ್ಯಾಯ ಸಿಗ್ತಾ ಇದೆ. ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಅವರು ತುಂಬ ಹಿಂದುಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೈ ಬಿಟ್ಟಿಲ್ಲ. ಅವ್ರಿಗೆ ಸಂವಿಧಾನದ 330ನೇ ವಿಧಿಯಡಿಯಲ್ಲಿ SC ST ಲೋಕಸಭೆಯಲ್ಲಿ ನಾವು SC STಗೆ ಸಾಕಷ್ಟು ಸ್ಥಾನಗಳನ್ನು ಮೀಸಲಿಟ್ಟಿದ್ದೀವಿ. ರಾಜಕೀಯವಾಗಿ ಅವರು ಬರಲಿ, ಒಂದು ವೇಳೆ ಮೀಸಲಾತಿಯನ್ನು ಕಲ್ಪಿಸ್ಕೊಟ್ಟಿಲ್ಲ ಅಂದಿದ್ರೆ ರಾಜಕೀಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ರಾಜಕೀಯವಾಗಿ ದೇಶದ ಅಭಿವೃದ್ಧಿಯಲ್ಲಿ ದೇಶದ ಆಡಳಿತದಲ್ಲಿ ಭಾಗಿಯಾಗೋದಕ್ಕೆ ಆಗ್ತಿರ್ಲಿಲ್ಲ. ದೇಶದ ಪಾಲಿಸಿ ಮೇಕಿಂಗಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಭಾಗಿಯಾಗಕ್ಕಾಗ್ತಿರ್ಲಿಲ್ಲ. ಅದೇ ರೀತಿ 332ನೇ ವಿಧಿಯಲ್ಲಿ SC STಗೆ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ವಿಧಾನಸಭೆಗಳಲ್ಲಿ ಇವತ್ತು ನಾವು ಇಂತಿಷ್ಟು ಸ್ಥಾನಗಳನ್ನು ಮೀಸಲಿಟ್ಟಿದ್ದೀವಿ. ಅವ್ರು ಮಾತ್ರ ಅಲ್ಲಿ ಕಂಟೆಸ್ಟ್ ಮಾಡಿಬಿಟ್ಟು ಅವ್ರು ಮಾತ್ರ ಎಲೆಕ್ಟ್ ಆಗಿ ಹೋಗಬೇಕಾಗುತ್ತೆ. SC STಗೆ ನಾವು 332ರಲ್ಲಿ ರಾಜ್ಯ ವಿಧಾನಸಭೆಗಳಲ್ಲಿ 330ರಲ್ಲಿ ದೇಶದ ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇಂತಿಷ್ಟು ಸ್ಥಾನಗಳನ್ನು ಮೀಸಲಿಟ್ಟಿರೋದ್ರಿಂದ ಅವರು ಇವತ್ತು ಭಾರತದ ರಾಜಕೀಯದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಇದೆ. ಇದು ಪೊಲಿಟಿಕಲ್ ಜಸ್ಟಿಸನ್ನು ತೋರಿಸ್ತಾ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಬರೀ ಶ್ರೀಮಂತರೇ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದಲ್ಲ, ಇಲ್ಲಿರ್ತಕ್ಕಂಥ ಬಡವರ್ಗ, ಇಲ್ಲಿರ್ತಕ್ಕಂಥ ದುರ್ಬಲ ವರ್ಗ, ಇಲ್ಲಿರ್ತಕ್ಕಂಥ ನಿರ್ಗತಿಕರು ಕೂಡ ದೇಶದ ಆಡಳಿತದಲ್ಲಿ ಭಾಗಿಯಾಗಬೇಕು, ದೇಶದ ಪಾಲಿಸಿ ಮೇಕಿಂಗಲ್ಲಿ ಭಾಗಿಯಾಗಬೇಕು ಅನ್ನೋದನ್ನು ಮನಗಂಡಿರ್ತಕ್ಕಂಥ ನಮ್ಮ ಸಂವಿಧಾನದ ನಿರ್ಮಾತೃಗಳು ಸಂವಿಧಾನದ 330ರಲ್ಲಿ ಲೋಕಸಭೆ ಮತ್ತು ಸಂವಿಧಾನದ 332ರಲ್ಲಿ ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಂತಿಷ್ಟು ಸ್ಥಾನಗಳು ಮೀಸಲು ಅಂತ ಹೇಳ್ಬಿಟ್ಟು ಸಂವಿಧಾನದಲ್ಲಿ ಅವತ್ತೇ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಂದಿರತಕ್ಕಂಥ RLB ಮತ್ತು ULB ಕಾನ್ಸೆಪ್ಟ್ಗಳಲ್ಲೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಕಾಣ್ತಾ ಹೋಗ್ತೀವಿ. ಇದು ರಾಜಕೀಯ ನ್ಯಾಯವನ್ನು ಎತ್ತಿ ತೋರಿಸ್ತಕ್ಕಂಥ ಪರಿಕಲ್ಪನೆ. ಇವತ್ತು ಲೋಕಲ್ ಗವರ್ನಮೆಂಟ್ ಏನಿದೆ, ಲೋಕಲ್ ಬಾಡೀಸ್ ಏನಿದೆ, RLB ಮತ್ತು ULBಗಳಲ್ಲಿ ರೂರಲ್ ಲೋಕಲ್ ಬಾಡಿ ಆ್ಯಂಡ್ ಅರ್ಬನ್ ಲೋಕಲ್ ಬಾಡಿ ಅನ್ನೋ ಕಾನ್ಸೆಪ್ಟ್ಗಳು ಏನು ಬರ್ತವೆ, ಸ್ಥಳೀಯ ಸರ್ಕಾರಗಳು ಅಂತಕ್ಕಂಥ ಕಾನ್ಸೆಪ್ಟ್ ಏನು ಬರುತ್ತೆ, ಅಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆಡಳಿತದಲ್ಲಿ ಅಥವಾ ಪಾಲಿಸಿ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ಬಿಟ್ಟು ಸಂವಿಧಾನದ 243D ವಿಧಿಯನ್ನು RLBಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲು, ಅಂದರೆ ಗ್ರಾಮೀಣ ಸ್ಥಳೀಯ ಆಡಳಿತದಲ್ಲಿ, ಅದೇ ರೀತಿ 243T ಅಡಿಯಲ್ಲಿ ULB ಅರ್ಬನ್ ಲೋಕಲ್ ಬಾಡೀಸಲ್ಲಿ SC STಗೆ ನಾವು ರಿಸರ್ವೇಷನ್ನ ಕಲ್ಪಿಸ್ಕೊಟ್ಟಿದ್ದೀವಿ. ಇಷ್ಟು ಕೂಡ ದೇಶದ ಬಡ ಮತ್ತು ಶ್ರೀಮಂತರಿಗೆ ಸಮಾನವಾಗಿರ್ತಕ್ಕಂಥ ರಾಜಕೀಯ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಸಂವಿಧಾನದಲ್ಲಿ ನಾವು ಸಾಕಷ್ಟು ಮೀಸಲಾತಿಗಳನ್ನ ಕಾಣ್ತಾ ಹೋಗ್ತೀವಿ. ಇನ್ನು ಅಷ್ಟೇ ಅಲ್ಲದೆ ವುಮೆನ್, ಇವತ್ತು ದುರ್ಬಲ ವರ್ಗಗಳ ಪಟ್ಟಿಗೆ ಸೇರಿರ್ತಕ್ಕಂಥ ವುಮೆನ್ ಕೂಡ ಇವತ್ತು ಎಂಪವರ್ ಆಗಬೇಕು, ವುಮೆನ್ ಎಂಪವರ್ಮೆಂಟ್ ಆಗ್ತಾ ಹೋಗಬೇಕು, ಮಹಿಳಾ ಸಬಲೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಮನಗಂಡಿರ್ತಕ್ಕಂಥ ನಮ್ಮ ರಾಜನೀತಿ ತಜ್ಞರುಗಳು ಅಥವಾ ಸಂವಿಧಾನ ಫಾರ್ಮರ್ಸ್ ಏನಿದೆ, ಸಂವಿಧಾನವನ್ನು ರೂಪಿಸಿರ್ತಕ್ಕಂಥವ್ರು ಏನಿದ್ದಾರೆ, ಇವತ್ತು ಸಂವಿಧಾನದಲ್ಲಿ 50% MP MLನ ಹೊರತುಪಡಿಸಿದ್ರೆ ಉಳಿದಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇವತ್ತು 50% ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮಹಿಳೆಯರು. ಉಳಿದಿರ್ತ MP ML ಕ್ಷೇತ್ರಗಳನ್ನ ಬಿಟ್ಟರೆ ಇನ್ನೆಲ್ಲ ರಾಜಕೀಯ ಜೊತೆಗೆ ಎಲ್ಲ ಶೈಕ್ಷಣಿಕ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಇವತ್ತು 50% ಮೀಸಲಾತಿಯನ್ನು ನಾವು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಇದೆ, ಆದರೆ ಇದು ಕರ್ನಾಟಕದಲ್ಲಿ 50% ತನಕ ಕೂಡ ಆಗಿದೆ ಅನ್ನೋದು. ಇಷ್ಟು ಕೂಡ ಪೊಲಿಟಿಕಲ್ ಜಸ್ಟಿಸ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಿಬರ್ಟಿ, ಸ್ವಾತಂತ್ರ್ಯ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸ್ವಾತಂತ್ರ್ಯವನ್ನು ಕೊಡಬೇಕು. ಎಂತಹ ಸ್ವಾತಂತ್ರ್ಯ ಕೊಡಬೇಕು? ಮುಕ್ತವಾಗಿ ಯೋಚನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡಿ. ಅವನ ಯೋಚನೆಗಳನ್ನು, ಅವನ ಐಡಿಯಾಲಜಿಗಳನ್ನ, ಅವನ ತತ್ವಗಳನ್ನು, ಅವನ ಪ್ರಿನ್ಸಿಪಲ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅವನು ಯಾವುದಾದ್ರೂ ದೇವರನ್ನು ಯಾವುದಾದ್ರೂ ಧರ್ಮವನ್ನು ನಂಬ್ತಾನೆ ಅಂದರೆ ಬಿಟ್ಬಿಡ್ರಿ. ಅವನ ನಂಬೋದಕ್ಕೆ ಅವನಿಗೆ ಹಕ್ಕಿದೆ. ಅವನ ರಿಲಿಜಿಯನ್ ರೈಟ್ ಅದು. ಜೊತೆಗೆ ಅವ್ರ ಲಿಬರ್ಟಿ, ಅವನ ಸ್ವಾತಂತ್ರ್ಯ ಇದೆ. ಜೊತೆಗೆ ಫೈತ್, ನಾನು ನಂಬ್ತೀನಿ, ನಾನು ಯಾವುದನ್ನು ಆಚರಿಸ್ತೀನಿ, ನಾನು ಪೂಜೆ ಮಾಡ್ತೀನಿ ಅಂದರೆ ಮಾಡ್ಕೊ. ಲಿಬರ್ಟಿ ಆಫ್ ಥಾಟ್ಸ್, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಲಿಬರ್ಟಿ ಆಫ್ ಬಿಲೀವ್, ಲಿಬರ್ಟಿ ಆಫ್ ಫೈತ್ ಆ್ಯಂಡ್ ಲಿಬರ್ಟಿ ಆಫ್ ವರ್ಷಿಪ್. ನಾವು ಏನಾದರೂ ನನಗೆ ಯೋಚನೆ ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ, ಏನಾದರೂ ಧರ್ಮವನ್ನಾಗಲಿ ದೇವರನ್ನಾಗಲಿ ನಂಬೇಕಾ ಬೇಡವಾ ಅನ್ನೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ಜೊತೆಗೆ ದೇವರನ್ನ ಧರ್ಮವನ್ನು ಆಚರಣೆ ಮಾಡಬೇಕಾ ಇಲ್ವಾ ಅನ್ನೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಆದರೆ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮಗೆ ಈ ಎಲ್ಲದಕ್ಕೂ ಕೂಡ ನಮಗೆ ಸ್ವಾತಂತ್ರ್ಯವನ್ನು ಭಾರತದ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಭಾರತದ ಸಂವಿಧಾನದ ಮೂಲ ಉದ್ದೇಶ, ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಿಯಾಂಬಲ್ನ ಮೂಲ ಉದ್ದೇಶ ಅಥವಾ ಪ್ರಸ್ತಾವನೆಯ ಮೂಲ ಉದ್ದೇಶನೇ ಈ ಲಿಬರ್ಟಿ ಅನ್ನೋದಾಗಿದೆ. ಅದ್ರ ಜೊತೆಗೆ ಆರ್ಟಿಕಲ್ 19 ಭಾರತ ಸಂವಿಧಾನದ 19ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ, ಸ್ಪೀಚ್ ಮಾತಾಡೋದಕ್ಕೆ ಸ್ವಾತಂತ್ರ್ಯ ಇದೆ, ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ, ಒಂದು ಕಡೆಗೆ ಸೇರೋದಕ್ಕೆ ಅಸೆಂಬಲ್ ಆಗೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ಅಸೋಸಿಯೇಷನ್ ಸಂಘ ಕಟ್ಟೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ದೇಶಾದ್ಯಂತ ತಿರುಗಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ನಿನ್ನ ದೇಶದಲ್ಲಿ ಯಾವ ಭಾಗದಲ್ಲಿ ಬೇಕಾದರೂ ವಾಸ ಮಾಡೋದಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ, ಜೊತೆಗೆ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಬಗೆಯ ವೃತ್ತಿಯನ್ನು ನೀವು ಮಾಡೋದಕ್ಕೂ ಕೂಡ ನಿನಗೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಸಂವಿಧಾನದ 19ನೇ ವಿಧಿ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳ್ತಾ ಹೋಗುತ್ತೆ. ಇಷ್ಟು ಕೂಡ ಲಿಬರ್ಟಿ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ಈಕ್ವಾಲಿಟಿ, ಸಮಾನತೆ.
ಈಕ್ವಲ್ ಸ್ಟೇಟಸ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಸಂವಿಧಾನದ 14ನೇ ವಿಧಿಯಿಂದ ಸಂವಿಧಾನದ 18ನೇ ವಿಧಿಯ ತನಕನೂ ಕೂಡ ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಈಕ್ವಾಲಿಟಿಯಲ್ಲಿ ನಾವು 3 ಡೈಮೆನ್ಷನ್ನ ಕಾಣ್ತಾ ಹೋಗ್ತೀವಿ. ಒನ್ ಈಸ್ ಸಿವಿಲ್ ಈಕ್ವಾಲಿಟಿ, ಪೊಲಿಟಿಕಲ್ ಈಕ್ವಾಲಿಟಿ ಆ್ಯಂಡ್ ಎಕನಾಮಿಕ್ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗಬೇಕಾಗುತ್ತೆ. ಏನು ಸರ್ ಸಿವಿಲ್ ಈಕ್ವಾಲಿಟಿ ಅನ್ನೋದಾದರೆ ಸಂವಿಧಾನದ 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು, ಈಕ್ವಲ್ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಸಂವಿಧಾನದ 14ನೇ ವಿಧಿ ಹೇಳ್ತಾ ಹೋಗುತ್ತೆ. ಅದೇ ಸಂವಿಧಾನದ 15ನೇ ವಿಧಿ ಜನಾಂಗದ ಮೇಲೆ, ಜನಾಂಗೀಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ನಾವು ತಾರತಮ್ಯವನ್ನು ಮಾಡಂಗಿಲ್ಲ ಅನ್ನೋದನ್ನು ಸಂವಿಧಾನದ 15ನೇ ವಿಧಿ ಹೇಳ್ತಾ ಹೋಗುತ್ತೆ. ಇನ್ನು ಸಂವಿಧಾನದ 16ನೇ ವಿಧಿ ಈಕ್ವಲ್ ಆಪರ್ಚುನಿಟೀಸ್ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಇನ್ ದ ಸೆಕ್ಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಆರ್ಟಿಕಲ್ 16 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್, ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಸ್ತ ನಾಗರಿಕರಿಗೂ ಕೂಡ ಈ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸೆಕ್ಟರಲ್ಲಿ ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಸಂವಿಧಾನದ 16ನೇ ವಿಧಿ ಹೇಳ್ತಾ ಹೋಗುತ್ತೆ. ಇದು ಕೂಡ ನಮಗೆ ಈಕ್ವಲ್ ಆಪರ್ಚುನಿಟೀಸ್ ಆ್ಯಂಡ್ ಈಕ್ವಲ್ ಸ್ಟೇಟಸ್ ಆರ್ ಈಕ್ವಾಲಿಟಿಯನ್ನು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಇನ್ನು ಸಂವಿಧಾನದ 17ನೇ ವಿಧಿ, ಸಂವಿಧಾನದ 17ನೇ ವಿಧಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ ಪ್ರೊಹಿಬಿಷನ್ ಆಫ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ದೇಶದಲ್ಲಿ ಅಥವಾ ಭಾರತೀಯ ಸಮಾಜದಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆ, ಕಾನೂನು ಬಾಹಿರ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಲಾಗಿದೆ ಸಂವಿಧಾನದ 17ನೇ ವಿಧಿಯ ಪ್ರಕಾರ. ಏನು ಸರ್ ಹಾಗಾದರೆ ಅಸ್ಪೃಶ್ಯತೆ ಆಚರಣೆ ಅಂದರೆ ಏನು ಅನ್ನೋದಾದರೆ, ನೀನು ಅಸ್ಪೃಶ್ಯ ಜಾತಿಗೆ ಸೇರಿದೆಯಾ, ಆದ್ದರಿಂದ ಸಾರ್ವಜನಿಕ ರಸ್ತೆಯಲ್ಲಿ ನೀನು ಅಡ್ಡಾಡಂಗಿಲ್ಲ, ಸಾರ್ವಜನಿಕ ನಲ್ಲಿಯಲ್ಲಿ ನೀರನ್ನು ಮುಟ್ಟಂಗಿಲ್ಲ, ಸಾರ್ವಜನಿಕ ದೇವಾಲಯಗಳಿಗೆ ನಿನಗೆ ಪ್ರವೇಶವಿಲ್ಲ ಅಂತ ಅಂದರೆ ನಾವು ಇಟ್ಸ್ ಅ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ ಆಗುತ್ತೆ. ಈ ಅಸ್ಪೃಶ್ಯತೆ ಆಚರಣೆ ಸಂವಿಧಾನದ 17ನೇ ವಿಧಿಯ ಪ್ರಕಾರ ಕಾನೂನು ಬಾಹಿರ, ಅಸ್ಪೃಶ್ಯತೆ ಆಚರಣೆಯನ್ನು ಸಂವಿಧಾನ ನಿಷೇಧಿಸಿದೆ 17ನೇ ವಿಧಿಯಲ್ಲಿ. ಹಾಗೆ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸೋದರೊಂದಿಗೆ ಸಮಾನತೆಯನ್ನು ಮೀರಿತಾ ಇದೆ. 18ನೇ ವಿಧಿ ಯಾರಿಗೇ ಆಗಲಿ ಬಿರುದುಗಳು ಕೊಡ್ತಕ್ಕಂಥದ್ದಾಗಲಿ ಅದು ತಪ್ಪು, ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತ ಹೇಳ್ಬಿಟ್ಟು. ಆದರೆ ಕೆಲವನ್ನು ಹೊರತುಪಡಿಸಿದರೆ ಇನ್ನು ಸಾಮಾನ್ಯವಾಗಿ ಇವ್ರ ಮೇಲೂ ಇವ್ರ ಕೀಳು ಅನ್ನೋದನ್ನು ಬಿರುದುಗಳು ಕೊಡೋದ್ರ ಮುಖಾಂತರ ನಾವು ತಾರತಮ್ಯ ಮಾಡೋಂಗಿಲ್ಲ ಅನ್ನೋ ಪ್ರಾಸ್ಪೆಕ್ಟಲ್ಲಿ ಇವತ್ತು ಸಿವಿಲ್ ಈಕ್ವಾಲಿಟಿ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ಅಂಡ್ ದ ನೆಕ್ಸ್ಟ್ ಅಷ್ಟೇ ಪೊಲಿಟಿಕಲ್ ಈಕ್ವಾಲಿಟಿ. ಪೊಲಿಟಿಕಲ್ ಈಕ್ವಾಲಿಟಿ ಅಥವಾ ರಾಜಕೀಯ ಸಮಾನತೆ, ರಾಜಕೀಯ ಸಮಾನತೆಯನ್ನು ಕೂಡ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣ್ತಾ ಹೋಗ್ತೀವಿ. 325ನೇ ವಿಧಿಯಲ್ಲಿ ನಾವು ಏನು ಎಲೆಕ್ಟ್ರಲ್ ರೋಲ್ ಇದೆ ಮತದಾರ ಪಟ್ಟಿಯಲ್ಲಿ, ನೀನು ಕೆಳಜಾತಿಗೆ ಸೇರಿದೆಯಾ, ನಿನ್ನನ್ನು ಈ ಮತದಾರ ಪಟ್ಟಿಯಲ್ಲಿ ನಾವು ಸೇರಿಸಲ್ಲ ಅನ್ನಂಗಿಲ್ಲ. ಅವನು ಕೆಳಜಾತಿ ಇರಲಿ, ಮೇಲ್ಜಾತಿ ಇರಲಿ, ಅವನು ಬಡವ ಇರಲಿ, ಶ್ರೀಮಂತ ಇರಲಿ, ಇರ್ರೆಸ್ಪೆಕ್ಟಿವ್ ಯಾವುದೇ ತಾರತಮ್ಯವಿಲ್ಲದೆ ಭಾರತದ ಪ್ರಜೆಯ 18 ವರ್ಷ ಆಗಿದೆಯಾ, ಭಾರತದ ನಾಗರಿಕನ, ಅವನಿಗೆ ಮತದಾರ ಪಟ್ಟಿಯಲ್ಲಿ ಅವನ ಹೆಸರನ್ನು ಸೇರಿಸ್ತಕ್ಕಂಥದ್ದು. ಜೊತೆಗೆ ಆರ್ಟಿಕಲ್ 326ರಲ್ಲಿ MP MLEಗಳನ್ನ ವಯಸ್ಕ ಮತದಾನದ ಮೂಲಕ ನಾವು ಎಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಸಂವಿಧಾನದ 326ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಈಕ್ವಾಲಿಟಿ ಬಗ್ಗೆ, ಆರ್ಥಿಕ ಸಮಾನತೆ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಈಕ್ವಲ್ ಪೇ ಫಾರ್ ವರ್ಕರ್ಸ್, ಎಲ್ಲರಿಗೂ ಕೂಡ ಏನು ಸಮಾನ ಕೆಲಸ. ಇಲ್ಲಿ ಮಹಿಳೆ ನಿನಗೆ ಕಮ್ಮಿ, ಆರ್ಗನೈಸ್ಡ್ ಸೆಕ್ಟರಲ್ಲಿದೆ. ಇವತ್ತಿಗೂ ಕೂಡ ಭಾರತೀಯ ಸಮಾಜದ ಒಂದು ದುರಾದೃಷ್ಟ ಏನಪ್ಪ ಅಂದರೆ ಅನಾರ್ಗನೈಸ್ಡ್ ಸೆಕ್ಟರಲ್ಲಿ ಇವತ್ತಿಗೂ ಕೂಡ ನಾವು ಭಾರತದ ನಿನ್ನ ಮಹಿಳೆ ನಿನಗೆ ಕಮ್ಮಿ ಕೂಲಿ, ನಿನ್ನ ಪುರುಷ ನಿನಗೆ ಹೆಚ್ಚಿನ ಕೂಲಿ ಅಂತ ಹೇಳ್ಬಿಟ್ಟು ಅನಾರ್ಗನೈಸ್ಡ್ ಸೆಕ್ಟರ್ ಆ್ಯಂಡ್ ಅಗ್ರಿಕಲ್ಚರಲ್ ಲೇಬರ್ ಸೆಕ್ಟರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆದರೆ ಆರ್ಗನೈಸ್ಡ್ ಸೆಕ್ಟರ್ ಸಂಘಟಿತ ವಲಯಗಳಲ್ಲಿ ಮತ್ತು ಔಪಚಾರಿಕ ವಲಯಗಳಲ್ಲಿ ನಾವು ಇವತ್ತು ಆರ್ಥಿಕವಾಗಿ ನಿನ್ನ ಮಹಿಳೆ ನೀನು ಪುರುಷ ಅಂತ ಹೇಳ್ಬಿಟ್ಟು ತಾರತಮ್ಯ ಮಾಡೋಂಗಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲೂ ಕೂಡ ಅದಕ್ಕೊಂದು ಆರ್ಟಿಕಲ್ನ ನಾವು ಮಾತಾಡ್ತಾ ಹೋಗ್ತೀವಿ. ಇಷ್ಟು ಕೂಡ ಈ ಒಂದು ಈಕ್ವಾಲಿಟಿ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಭ್ರಾತೃತ್ವ, ಫ್ರೆಟರ್ನಿಟಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಏನು ಸರ್ ಭ್ರಾತೃತ್ವ ಅಂದರೆ ಇಟ್ಸ್ ದ ಸೆನ್ಸ್ ಆಫ್ ಬ್ರದರ್ಹುಡ್, ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಲೀಡ್ಸ್ ಟು ಇಂಟಿಗ್ರಿಟಿ, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅಂತ ಕರಿತಾ ಹೋಗ್ತೀವಿ. ಏನು ಬ್ರದರ್ಹುಡ್ ಅಥವಾ ಫ್ರೆಟರ್ನಿಟಿ, ಭ್ರಾತೃತ್ವ ಅನ್ನೋ ಪರಿಕಲ್ಪನೆಗಳಲ್ಲಿ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂತಹ ಭ್ರಾತೃತ್ವ ಅನ್ನೋ ಪರಿಕಲ್ಪನೆಗಳಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಡಿಗ್ನಿಟಿ ಆಫ್ ಇಂಡಿವಿಜುವಲ್, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ದೇಶದ ಐಕ್ಯತೆ ಅನ್ನೋದು, ದೇಶದ ಏಕತೆ ಅನ್ನೋದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವ ಕೊಡೋದ್ರ ಆಧಾರದ ಮೇಲೆ ನಿಂತಿದೆ. ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಲೀಡ್ಸ್ ಟು ಇಂಟಿಗ್ರಿಟಿ ಆಫ್ ದ ನೇಷನ್, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅಂತ ಕರಿತಾ ಹೋಗ್ತೀವಿ. ಈ ದೇಶದ ಪಾದಚಾರಿಗಳನ್ನು, ಈ ದೇಶದ ನಿರ್ಗತಿಕರನ್ನು, ಈ ದೇಶದ ಬಡವರನ್ನು, ಈ ದೇಶದ ದುರ್ಬಲ ವರ್ಗದವರನ್ನ, ಈ ದೇಶದ ಮಹಿಳೆಯರನ್ನು, ಈ ದೇಶದ ವೃದ್ಧರನ್ನು, ಈ ದೇಶದ ಅಸಂಘಟಿತ ವಲಯದ ಜನಸಮುದಾಯವನ್ನು ನಾವು ಗೌರವದಿಂದ ನೋಡಿದಾಗ ಮಾತ್ರ ದೇಶದ ಐಕ್ಯತೆ, ದೇಶದ ಏಕತೆ, ದೇಶದ ಸಮಗ್ರತೆ ಅನ್ನೋದು ಸಾಧ್ಯ ಅನ್ನೋ ಒಂದು ಅರ್ಥದಲ್ಲಿ ಫ್ರೆಟರ್ನಿಟಿ ಅನ್ನೋ ಕಾನ್ಸೆಪ್ಟಲ್ಲಿ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಲೀಡ್ಸ್ ಟು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅನ್ನೋ ಕಾನ್ಸೆಪ್ಟನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದರೆ ಈ ದೇಶದ ಐಕ್ಯತೆ ಅನ್ನೋದು ನಾವು ಪಾಲಿಸಿಗಳು ಮೇಕ್ ಮಾಡೋದ್ರಲ್ಲೆಲ್ಲ ಇರೋದು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಭಾವೈಕ್ಯತೆ ಅನ್ನೋದು ಅಡಗಿರೋದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವ ಕೊಡೋದ್ರಲ್ಲಿ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವದಿಂದ ನಡೆಸ್ಕೊಡೋದ್ರಲ್ಲಿ, ಈ ದೇಶದಲ್ಲಿರ್ತಕ್ಕಂಥ ನಿರ್ಗತಿಕರಿಗೆ ತಾರತಮ್ಯವನ್ನು ಮಾಡದೆ ಅವರು ಕೂಡ ದೇಶದ ಸಮಾನತೆ ತತ್ವದ ಅಡಿಯಲ್ಲಿ ದೇಶದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ರಲ್ಲಿ.
ಆದ್ದರಿಂದ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಈ ತಾರತಮ್ಯ ಮಾಡದೆ ಅವನಿಗೆ ಗೌರವ ಕೊಡೋದ್ರೊಂದಿಗೆ ಮಾತ್ರ ಈ ದೇಶದ ನಿರ್ಗತಿಕರಿಗೆ, ಈ ದೇಶದ ಬಡ ಸಮುದಾಯಗಳಿಗೆ, ಈ ದೇಶದಲ್ಲಿರ್ತಕ್ಕಂಥ ಅನಕ್ಷರಸ್ಥರಿಗೆ, ಈ ದೇಶದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವ್ರನ್ನ ನಾವು ಗೌರವಯುತದಿಂದ ನಡೆಸ್ಕೊಂಡಾಗ ಮಾತ್ರ ಅವರಲ್ಲಿ ದೇಶದ ಐಕ್ಯತೆ ಅನ್ನೋದು ಬರುತ್ತೆ. ಆದ್ದರಿಂದ ಇಲ್ಲಿ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಅನ್ನೋದು ತುಂಬ ಮುಖ್ಯ, ವ್ಯಕ್ತಿ ಗೌರವ ಅನ್ನೋದು ತುಂಬ ಮುಖ್ಯ. ವ್ಯಕ್ತಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಒಬ್ಬ ವ್ಯಕ್ತಿಯಲ್ಲಿ ದೇಶದ ಬಗ್ಗೆ ಐಕ್ಯತೆ, ದೇಶದ ಬಗ್ಗೆ ಸಮಗ್ರತೆ, ದೇಶದ ಬಗ್ಗೆ ಅಖಂಡತೆ ಅನ್ನೋದು, ಇಂಟಿಗ್ರಿಟಿ ಅನ್ನೋದು ಬಿಲ್ಡ್ ಆಗೋದಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸ್ಬಿಟ್ರೆ ನೀನು ಬಡವ ಅಂತ ಹೇಳ್ಬಿಟ್ಟು ನಿನಗೆ ಗೌರವ ಕೊಡದೇ ಇರ್ತಕ್ಕಂಥದ್ದಾಗಿರ್ಬೋದು, ನೀನು ನಿರ್ಗತಿಕ ಅಂತ ಹೇಳ್ಬಿಟ್ಟು ನಿನಗೆ ನಿರ್ಗತಿಕ ಅಂತ ಹೇಳ್ಬಿಟ್ಟು ನಿನಗೆ ಗೌರವ ಕೊಡದೇ ಇರ್ತಕ್ಕಂಥದ್ದಾಗಿರ್ಬೋದು, ನೀನು ಮಹಿಳೆ ಅಂತ ಹೇಳ್ಬಿಟ್ಟು ನಿನಗೆ ಗೌರವ ಕೊಡದೇ ಇರ್ತಕ್ಕಂಥದ್ದು. ಈಗ ನಡೆದಾಗ ದೇಶದ ಐಕ್ಯತೆ, ದೇಶದ ಸಮೈಕ್ಯತೆ, ದೇಶದ ಅಖಂಡತೆ, ದೇಶದ ಭಾವಿಕ್ಯತೆ ಅನ್ನೋದು ನಾವು ತರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಲೀಡ್ಸ್ ಟು ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ ಆಫ್ ದ ನೇಷನ್ ಅನ್ನೋ ಕಾನ್ಸೆಪ್ಟನ್ನು ನಾವು ಫ್ರೆಟರ್ನಿಟಿ ಅನ್ನೋ ಕಾನ್ಸೆಪ್ಟಲ್ಲಿ ಕಾಣ್ತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್ ಅಂತ ಹೇಳಿದ್ವಿ. ನಾವು ಭಾರತದ ಸಮಾಜ ಅನ್ನೋದು ಏನಪ್ಪ ಅಂದರೆ, ಭಾರತದ ಒಂದು ಸಂವಿಧಾನ ಅನ್ನೋದು ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಮಾತಾಡೋದಾದ್ರೆ ಏನು, ಸ್ವಾಮಿ ವಿವೇಕಾನಂದರು ಸುಮಾರು ವರ್ಷಗಳ ಹಿಂದೆನೇ ಕೂಡ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಯೂನಿವರ್ಸಲ್ ಟಾಲರೆನ್ಸ್ ಇಸ್ ದ ಫಂಡಮೆಂಟಲ್ ಆರ್ ಬೇಸಿಕ್ ಪಿಲ್ಲರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗಿದ್ರು. ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಯೂನಿವರ್ಸಲ್ ಟಾಲರೆನ್ಸ್ ಆರ್ ದ ಬೇಸಿಕ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಇಂಡಿಯನ್ ಹೆರಿಟೇಜ್ ಅನ್ನೋ ಕಾನ್ಸೆಪ್ಟನ್ನು ವಿವೇಕಾನಂದರು ಸುಮಾರು ವರ್ಷಗಳ ಹಿಂದೆನೇ ಹೇಳ್ತಾ ಹೋದ್ರು. ಅದರ ರಿಫ್ಲೆಕ್ಷನ್ನೇ ಇದು ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಸರ್ವಸ್ವವನ್ನು ಕೂಡ ಸ್ವೀಕರಿಸ್ತಕ್ಕಂಥದ್ದು, ಯೂನಿವರ್ಸಲ್ ಅಕ್ಸೆಪ್ಟೆಂಟ್ ಆ್ಯಂಡ್ ಯೂನಿವರ್ಸಲ್ ಟಾಲರೆನ್ಸ್, ಸರ್ವವನ್ನು ಕೂಡ ನಾವು ಸಹಿಸಿಕೊಳ್ತಕ್ಕಂಥ ಗುಣ ಇರಬೇಕು. ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹಿಸಿಕೊಳ್ಳೋದ್ರೊಂದಿಗೆ ಆ ವ್ಯಕ್ತಿಗೆ ಗೌರವ ಕೊಟ್ಟಾಗ ಮಾತ್ರ ದೇಶದ ಐಕ್ಯತೆ, ದೇಶದ ಏಕತೆ, ದೇಶದ ಸಮಗ್ರತೆ ಅನ್ನೋದು ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗೋದಕ್ಕಿಂತ ಹಿಂದೆ ಸ್ವಾಮಿ ವಿವೇಕಾನಂದರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಯೂನಿವರ್ಸಲ್ ಟಾಲರೆನ್ಸ್ ಆರ್ ದ ಫಂಡಮೆಂಟಲ್ ಆರ್ ಬೇಸಿಕ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅನ್ನೋ ಮಾತನ್ನು ಹೇಳ್ತಾ ಹೋಗ್ತಾರೆ. ಆ ಒಂದು ಅರ್ಥದಲ್ಲಿ ನಾವು ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅನ್ನೋ ಕಾನ್ಸೆಪ್ಟನ್ನು ಮಾತಾಡ್ತಾ ಹೋಗಬೇಕಾಗುತ್ತೆ. ಬ್ರದರ್ವುಡ್ನೆಸ್ಸನ್ನು ಮಾತಾಡ್ತಾ ಹೋಗಬೇಕಾಗುತ್ತೆ. ಈ ಬ್ರದರ್ವುಡ್ನೆಸ್ ಆರ್ ಫ್ರೆಟರ್ನಿಟಿ ಅಥವಾ ಭ್ರಾತೃತ್ವ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಫಂಡಮೆಂಟಲ್ ರೈಟ್ಸಲ್ಲಿ ನಾವು ಈ ಕಾನ್ಸೆಪ್ಟನ್ನು ಕಾಣ್ತಾ ಹೋಗ್ತೀವಿ, ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಕಾನ್ಸೆಪ್ಟನ್ನು ಕಾಣ್ತಾ ಹೋಗ್ತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ನಾವು ಈ ಕಾನ್ಸೆಪ್ಟ್ಗಳನ್ನ ನಾವು ಮತ್ತೆ ಮತ್ತೆ ನೋಡ್ತಾ ಹೋಗ್ತೀವಿ ಅನ್ನೋದು. ಇಷ್ಟು ಕೂಡ ಫ್ರೆಟರ್ನಿಟಿ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ. ಇನ್ನು ಅದರಲ್ಲಿ ಇಂಟಿಗ್ರಿಟಿ, ಏನು ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು 1976ರಲ್ಲಿ ತರೋದ್ರ ಮೂಲಕ ಈ ಇಂಟಿಗ್ರಿಟಿ ಅಥವಾ ಅಖಂಡತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಕೂಡ ನಾವು ಭಾರತದ ಪ್ರಿಯಾಂಬಲ್ಗೆ ಸೇರಿಸ್ತಾ ಹೋಗ್ತೀವಿ. ಏನಪ್ಪ ಈ ಅಖಂಡತೆ ಅನ್ನೋದೇನಪ್ಪ ಅಂದರೆ ಆಬ್ಸೆನ್ಸ್ ಆಫ್ ಕಮ್ಯುನಲಿಸಮ್, ಕೋಮುವಾದವನ್ನು ಇಲ್ಲದೆ ಇರ್ತಕ್ಕಂಥದ್ದು. ಅಖಂಡತೆ ಅಂದರೆ ಕೋಮುವಾದ, ಧರ್ಮಗಳ ನಡುವೆ ಇರ್ತಕ್ಕಂಥ ಭೇದ ಭಾವ ಇಲ್ಲದೆ ಇರ್ತಕ್ಕಂಥದ್ದು. ರೀಜನಲಿಸಮ್, ಪ್ರಾದೇಶಿಕವಾದ ಇಲ್ಲದೆ ಇರ್ತಕ್ಕಂಥದ್ದು. ಕ್ಯಾಸ್ಟಿಸಮ್, ಜಾತೀಯತೆ ಅನ್ನೋದು ಇಲ್ಲದೆ ಇರ್ತಕ್ಕಂಥದ್ದು. ಭಾಷಾವಾದ ಅನ್ನೋದು ಇಲ್ಲದೆ ಇರ್ತಕ್ಕಂಥದ್ದು. ಈ ಎಲ್ಲವನ್ನು ಪ್ರತಿಬಿಂಬಿಸದೆ ಅಖಂಡತೆ ಅಥವಾ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟ್. ಇಂಟಿಗ್ರಿಟಿ ಅಂದರೆ ಐಕ್ಯತೆ ಅಂದರೆ ಇಲ್ಲಿ ತಪ್ಪಾಗುತ್ತೆ, ಇಲ್ಲ ಅಖಂಡತೆ ಅನ್ನೋ ಪದವನ್ನೇ ನಾವು ಎಕ್ಸಾಕ್ಟಾಗಿ ಕನ್ನಡ ವರ್ಡನ್ನು ನಾವು ತೋರಿಸ್ತಾ ಹೋಗಬೇಕಾಗುತ್ತೆ. ಈ ಇಂಟಿಗ್ರಿಟಿ ಅನ್ನೋ ಪದವನ್ನು ಕೂಡ ನಾವು ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ 1976ರಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಜಾತಿ ರಹಿತ, ಪ್ರದೇಶ ರಹಿತ, ಜೊತೆಗೆ ಭಾಷೆ ರಹಿತವಾಗಿರ್ತಕ್ಕಂಥ ಒಂದು ದೇಶವನ್ನು ಕಟ್ಟಬೇಕಪ್ಪ ಅಂದರೆ ಇಂಟಿಗ್ರಿಟಿ ಅನ್ನೋದು ತುಂಬ ಮುಖ್ಯ. ಇಂಟಿಗ್ರಿಟಿಗೆ ಇವೆಲ್ಲನೂ ಕೂಡ ಮೇಜರ್ ಪ್ರಾಬ್ಲಮ್ ಆರ್ ಮೇಜರ್ ಅಜಾರ್ಡಸ್ ಆಫ್ ಇಂಟಿಗ್ರಿಟಿ ಅಂದರೆ ಕಮ್ಯುನಲಿಸಮ್, ಲಿಂಗ್ವಿಸ್ಟಿಸಮ್, ರೀಜನಲಿಸಮ್, ಕ್ಯಾಸ್ಟಿಸಮ್. ಇದು ರಾಷ್ಟ್ರೀಯ ಐಕ್ಯತೆ ಅಥವಾ ಅಖಂಡತೆಗೆ ಧಕ್ಕೆ ತರ್ತಕ್ಕಂಥ ಅಂಶಗಳು. ಇವುಗಳನ್ನ ಬದಿಗೊತ್ತಿ ನಾವು ದೇಶದ ಅಖಂಡತೆಯಲ್ಲಿ ಎಲ್ಲ ಜನರು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಅರ್ಥದಲ್ಲಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಸಂವಿಧಾನದ ಪ್ರಸ್ತಾವನೆಗೆ ಈ ಒಂದು ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟನ್ನ ಸೇರಿಸ್ತಾ ಹೋಗ್ತೀವಿ. ಇಷ್ಟು ಕೂಡ ಫ್ರೆಟರ್ನಿಟಿ, ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟ್ಗಳಿಗೆ ಸಂಬಂಧಿಸಿದಂತೆ. ಇಷ್ಟು ಕೂಡ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿಯಾಂಬಲ್ ಆರ್ ಕೀವರ್ಡ್ಸ್ ಆಫ್ ಪ್ರಿಯಾಂಬಲ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ. ಆ್ಯಂಡ್ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್, ನಂಬರ್ ಆಫ್ ಕ್ವಶನ್ಸನ್ನು ಈ ಒಂದು ಕಾನ್ಸೆಪ್ಟಲ್ಲಿ ತೆಗಿತಾ ಹೋಗ್ತಾರೆ. ದಟ್ ಈಸ್ ಪ್ರಿಯಾಂಬಲ್ ಆ್ಯಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಅನ್ನೋ ಒಂದು ಪ್ರಶ್ನೆನ ನಾವು ಮುಂದಿಟ್ಕೊಂಡಾಗ ಸಾಕಷ್ಟು ಆಬ್ಜೆಕ್ಟಿವ್ ಕ್ವಶನ್ಸ್ ರೈಸ್ ಆಗ್ತಕ್ಕಂಥದ್ದು ಈ ಏರಿಯಾ. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಈಗಾಗಲೇ ಸಾಕಷ್ಟು ಕ್ವಶನ್ಸ್ನ ತೆಗೆದಿದ್ದಾರೆ ಈ ಪಾರ್ಟಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಇನ್ ಡೆಪ್ತ್ ಆಗಿ ನಾವು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಪ್ರಿಯಾಂಬಲ್ ಆಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಜಡ್ಜ್ಮೆಂಟ್ಗಳ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಡಾಗ ಮಾತ್ರ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಬರೋದಕ್ಕೆ ಸಾಧ್ಯ. ಸುಪ್ರೀಂ ಕೋರ್ಟ್ 3 ಜಡ್ಜ್ಮೆಂಟ್ಗಳನ್ನ ಕೊಡ್ತಾ ಹೋಗುತ್ತೆ. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ, ಪ್ರಿಯಾಂಬಲ್ ಆಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್, ಪ್ರಸ್ತಾವನೆಯು ಸಂವಿಧಾನದ ಭಾಗವೇ ಅಥವಾ ಅಲ್ಲವೇ ಅನ್ನೋ ಒಂದು ಪ್ರಸಂಗ, ಅನ್ನೋ ಒಂದು ಸನ್ನಿವೇಶ ಭಾರತದ ಸಂವಿಧಾನದ ಮುಂದೆ, ಭಾರತ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಭಾರತ ಸುಪ್ರೀಂ ಕೋರ್ಟ್ 3 ಜಡ್ಜ್ಮೆಂಟ್ಗಳನ್ನ ನಾವು ತಿಳ್ಕೊಂಡಾಗ ಮಾತ್ರ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾದರೆ ಏನು ಆ ಜಡ್ಜ್ಮೆಂಟ್ಗಳೇನು ಅನ್ನೋದಾದರೆ, ಬೇರುಬಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 1960ರಲ್ಲಿ ಬೇರುಬಾರಿ ಪ್ರಕರಣ ಅನ್ನೋದು ನಡೀತಾ ಹೋಗುತ್ತೆ. ಆ ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ, ಪ್ರಿಯಾಂಬಲ್ ಈಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವಲ್ಲ ಅನ್ನೋದನ್ನು 1960 ಬೇರುಬಾರಿ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಸ್ತಾವನೆ ಬಗ್ಗೆ ಮತ್ತೊಂದು ಜಡ್ಜ್ಮೆಂಟನ್ನು ಕೂಡ ಕೊಡ್ತಾ ಹೋಗುತ್ತೆ. ಈ ಬೇರುಬಾರಿ ಪ್ರಕರಣದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಪ್ಪ ಅಂದರೆ, ಸಂವಿಧಾನದ ಉಪಬಂಧಗಳಿಗೆ ಅರ್ಥ ಕಲ್ಪಿಸ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಅದೇ ರೀತಿ ಸಂವಿಧಾನದ ಯಾವುದೇ ಪದಗಳಿಗೆ ದ್ವಂದ್ವ ಅರ್ಥಗಳು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥಗಳು ಏನಾದರೂ ಸಂವಿಧಾನದ ಯಾವುದೇ ಉಪಬಂಧಗಳಿಗೆ ಅಥವಾ ಪದಗಳಿಗೆ ಬಂದಾಗ ಅದನ್ನು ನಾವು ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ಮೂಲ ಉದ್ದೇಶ ಅದರ ಆಧಾರದ ಮೇಲೆ ನಾವು ಅರ್ಥೈಸಬೇಕು. ಬೇರುಬಾರಿ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಅಥವಾ ಅಲ್ಲವೇ ಅನ್ನೋ ಒಂದು ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತು. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಲ್ಲ. ಜೊತೆಗೆ ಈ ಪ್ರಸ್ತಾವನೆ ಅನ್ನೋದು ಏನಪ್ಪ ಅಂದರೆ, ಇದು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಯಾವುದೇ ಉಪಬಂಧಗಳಿಗೆ ಗೊಂದಲ ಉಂಟಾದಾಗ ಅಥವಾ ಯಾವುದೇ ಪದಗಳಿಗೆ ಏನಾದರೂ ದ್ವಂದ್ವ ಅರ್ಥ ಎರಡೆರಡು ಅರ್ಥಗಳು ಬಂದಾಗ ಅದನ್ನು ಭಾರತದ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಹೈಕೋರ್ಟ್ಗಳು ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ಮೂಲ ಉದ್ದೇಶಗಳ ಆಧಾರದ ಮೇಲೆ ಅದನ್ನು ಅರ್ಥೈಸಬೇಕು. ಅಂದರೆ ಮುಂದೆ ಸಂವಿಧಾನದಲ್ಲಿ ಉದ್ಭವ ಆಗ್ತಕ್ಕಂಥ ದ್ವಂದ್ವ ಅರ್ಥಗಳಿಗೂ ಮತ್ತು ಯಾವುದೇ ಉಪಬಂಧಗಳಿಗೆ ಗೊಂದಲಗಳಿಗೆ ಪ್ರಸ್ತಾವನೆಯಲ್ಲಿ ಅಡಕವಾಗಿರ್ತಕ್ಕಂತಹ ಮೂಲ ಉದ್ದೇಶಗಳ ಆಧಾರದ ಮೇಲೆ ಅವುಗಳನ್ನ ಅರ್ಥೈಸಬೇಕೇ ವಿನಃ ಆ ಅರ್ಥೈಸ್ತಕ್ಕಂಥ ಅಧಿಕಾರ ಯಾರಿಗಿದೆಯಪ್ಪ ಅಂದರೆ ಭಾರತದ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಹೈಕೋರ್ಟ್ಗಳಿಗೆ ಇದೆ ಅನ್ನೋದನ್ನು ಈ ಬೇರುಬಾರಿ ಪ್ರಕರಣದಲ್ಲಿ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ನಂತರ ಇಲ್ಲಿಗೆ ಮುಗಿಯೋದಿಲ್ಲ. ಅದು 1973 ಮತ್ತೊಂದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅನ್ನೋ ಒಂದು ಪ್ರಕರಣ ಬರುತ್ತೆ. ಈ 1973 ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಗೌರ್ಮೆಂಟ್ ಆಫ್ ಕೇರಳ ಅನ್ನೋ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಈ ಒಂದು ಪ್ರಸ್ತಾವನೆಯು ಭಾರತದ ಸಂವಿಧಾನದ ಒಂದು ಭಾಗವೇ ಅಥವಾ ಅಲ್ಲವೇ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮತ್ತೆ ಜಡ್ಜ್ಮೆಂಟನ್ನು ಕೊಡ್ತಾ ಹೋಗುತ್ತೆ. ಏನು ಈ ಹಿಂದೆ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವಲ್ಲ ಅಂತ ಏನು ಕೊಟ್ಟಿತ್ತು ಜಡ್ಜ್ಮೆಂಟು, ಅದನ್ನು ತಿರಸ್ಕರಿಸಿಬಿಟ್ಟು ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳ್ಬಿಟ್ಟು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ವರ್ಸಸ್ ಗೌರ್ಮೆಂಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಹಾಗಾದರೆ ಕೇಶವಾನಂದ ಭಾರತಿ ವರ್ಸಸ್ ಗೌರ್ಮೆಂಟ್ ಆಫ್ ಕೇರಳ ಆರ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯನ್ನು ಸಂವಿಧಾನದ ಒಂದು ಭಾಗ ಅಂತ ಒಪ್ಕೊಳ್ತು. ಪ್ರಿಯಾಂಬಲ್ ಆಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ದ ಕೇಸ್ ಆಫ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಅಷ್ಟೇ ಅಲ್ಲದೆ ಈ ಒಂದು ಪ್ರಸ್ತಾವನೆಯು ತುಂಬ ಮಹತ್ವವಾದದ್ದು. ಜೊತೆಗೆ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ಮಹೋನ್ನತ ಮತ್ತು ಉದಾತ್ತ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ನಾವು ಅಧ್ಯಯನ ಮಾಡ್ತಾ ಹೋಗಬೇಕು. ಜೊತೆಗೆ ಸಂವಿಧಾನವನ್ನು ಅರ್ಥೈಸಬೇಕು. ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆ ತುಂಬ ಮಹತ್ವವಾಗಿರ್ತಕ್ಕಂಥ ಪರಿಕಲ್ಪನೆ. ಜೊತೆಗೆ ಸಂವಿಧಾನದಲ್ಲಿ ನಾವು ಅಡಗಿರ್ತಕ್ಕಂಥ ಮಹೋನ್ನತ ಮತ್ತು ಉದಾತ್ತವಾಗಿರ್ತಕ್ಕಂಥ ದೃಷ್ಟಿಕೋನ ಏನಿದೆ, ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಮಹೋನ್ನತ ಮತ್ತು ಉದಾತ್ತವಾಗಿರ್ತಕ್ಕಂಥ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ನಾವು ಅಧ್ಯಯನ ಮಾಡಬೇಕು, ಜೊತೆಗೆ ಅರ್ಥೈಸಬೇಕು ಅನ್ನೋ ವಿಚಾರವನ್ನು ಕೂಡ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ 1973 ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಇಲ್ಲಿ ಪ್ರಸ್ತಾವನೆಯನ್ನು ಸಂವಿಧಾನದ ಒಂದು ಭಾಗ ಅಂತ ಹೇಳ್ಬಿಟ್ಟು ಒಪ್ಕೊಳ್ತು, ಈ ಹಿಂದೆ ನೀಡಿರ್ತಕ್ಕಂಥದ್ದನ್ನು ತಿರಸ್ಕರಿಸ್ತು. ಅಂದರೆ ನೆಕ್ಸ್ಟ್ ಇನ್ನೊಂದು ಪ್ರಕರಣ ನೋಡೋದಾದರೆ LIC ಆಫ್ ಇಂಡಿಯಾ ಕೇಸ್ 1995. 1995 LIC ಪ್ರಕರಣದಲ್ಲೂ ಕೂಡ ಮತ್ತೆ ಪುನರುಚ್ಚರಿಸುತ್ತೆ. ಸಂವಿಧಾನದ ಭಾಗನ ಅಲ್ವಾ, ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಭಾಗನ ಅಥವಾ ಅಲ್ವಾ ಅನ್ನೋದನ್ನು ಭಾರತದ ಸುಪ್ರೀಂ ಕೋರ್ಟ್ ಮತ್ತೆ ಪುನರುಚ್ಚರಿಸುತ್ತೆ. ಹೌದು, ಪ್ರಸ್ತಾವನೆಯು ಭಾರತದ ಸಂವಿಧಾನದ ಭಾಗ. ಇಟ್ ಇಸ್ ಅವಿಭಾಜ್ಯ ಅಂಗ. ಇಟ್ ಇಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಇಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ದ ಕೇಸ್ ಆಫ್ LIC 1995. ಪ್ರಸ್ತಾವನೆಯು ಭಾರತದ ಸಂವಿಧಾನದ ಅವಿಭಾಜ್ಯ ಅಂಗ ಅನ್ನೋ ಒಂದು ಜಡ್ಜ್ಮೆಂಟನ್ನು ಸುಪ್ರೀಂ ಕೋರ್ಟ್ 1955 LIC ಪ್ರಕರಣದಲ್ಲಿ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ಇಟ್ ಈಸ್ ಎ ನಾನ್ ಜಸ್ಟಿಸಬಲ್. ಪ್ರಸ್ತಾವನೆಯು ನ್ಯಾಯಾಲಯದಲ್ಲಿ ಅನುಷ್ಠಾನಗೊಳಿಸಲಾಗದ ಸಂವಿಧಾನದ ಒಂದು ಭಾಗ. ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ, ಅದರ ಜೊತೆಗೆ ಪ್ರಸ್ತಾವನೆಯನ್ನು ನಾವು ನ್ಯಾಯಾಲಯದಲ್ಲಿ ಅನುಷ್ಠಾನಗೊಳಿಸಲಾಗದ ಸಂವಿಧಾನದ ಒಂದು ಭಾಗ ಅನ್ನೋ ತೀರ್ಮಾನವನ್ನು ಕೊಡುತ್ತೆ. ಏನು ಸರ್ ಇದು ನಾನ್ ಜಸ್ಟಿಸಬಲ್ ಅನ್ನೋದಾದರೆ, ಇದು ನ್ಯಾಯಾಲಯದಲ್ಲಿ ನಾವು ಇದನ್ನು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಹಿಂದೆ ಚರ್ಚೆ ಮಾಡಿದಾಗೆ ಏನು ರಿಯಲ್ ಡ್ರೀಮ್ ಆ್ಯಂಡ್ ಏಮ್ ಆಫ್ ಸೋಷಿಯಲಿಸಮ್ ಇಟ್ ಇಸ್ ಆಸ್ ಎ ಪ್ಯೂರ್ಲಿ ಡೆಲಿಟೆಡ್ ಬೈ ದ ಇಂಪ್ಲಿಮೆಂಟೇಷನ್ ಆಫ್ LPG ಇನ್ ಇಂಡಿಯಾ 1991 ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡುವಾಗ ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದಕ್ಕೆ ಭಾರತದಲ್ಲಿ ಅನುಷ್ಠಾನಗೊಳಿಸಿರ್ತಕ್ಕಂಥ LPG ಅನ್ನೋದು ತುಂಬ ಪೆಟ್ಟು ಬಿದ್ದಿದೆ, ತುಂಬ ದುರ್ಬಲಗೊಳಿಸ್ತಾ ಇದೆ ಭಾರತದ ಪ್ರಜಾಸತ್ತಾತ್ಮಕ ಕನಸನ್ನು ಅಂತ ಮಾತಾಡಿದ್ವಿ. ಹಂಗಾದರೆ ಅದನ್ನು ನಾವು ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ಬೋದಲ್ಲ, ಯಾಕೆ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ಬೋದಲ್ಲ. ಅಂದರೆ LIC ಪ್ರಕರಣದಲ್ಲೂ ಕೂಡ ಅದಕ್ಕೆ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಸುಪ್ರೀಂ ಕೋರ್ಟ್.
ಪ್ರಸ್ತಾವನೆಯಲ್ಲಿ ಅಡಗಿರ್ತಕ್ಕಂಥದ್ದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ನ್ಯಾಯಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗದ ಸಂವಿಧಾನದ ಒಂದು ಭಾಗ ಯಾವುದಪ್ಪ ಅಂದರೆ ಅದು ಪ್ರಿಯಾಂಬಲ್ ಅನ್ನೋದನ್ನು LAC ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗುತ್ತೆ. ಇಟ್ ಇಸ್ ಎ ಇಂಟಿಗ್ರಲ್ ಪಾರ್ಟ್, ಇಟ್ ಇಸ್ ನಾಟ್ ಜಸ್ಟಿಸಬಲ್. ಅಷ್ಟೇ ಅಲ್ಲದೆ ಇನ್ನೂ ಒಂದು ಸ್ಟೆಪ್ಪಲ್ಲಿ LAC ಪ್ರಕರಣದಲ್ಲಿ ಭಾರತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾ ಹೋಗುತ್ತೆ. ಪ್ರಸ್ತಾವನೆ ಎಂಬುದು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ ಮತ್ತು ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಈ LAC ಪ್ರಕರಣದಲ್ಲಿ ಈ 3 ಜಡ್ಜ್ಮೆಂಟ್ಗಳನ್ನ ಕೊಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ. LAC ಆಮೇಲೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ. LAC ಪ್ರಕರಣದಲ್ಲಿ 1995 LAC ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂಡ್ ಆಲ್ಸೋ ಇಟ್ ಇಸ್ ಎ ನಾನ್ ಜಸ್ಟಿಸಬಲ್. ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ ಮತ್ತು ಅಧಿಕಾರಗಳ ಮೇಲೆ ನಿರ್ಬಂಧವೂ ಅಲ್ಲ ಅನ್ನೋ ಜಡ್ಜ್ಮೆಂಟ್ಗಳನ್ನ ಭಾರತ ಸುಪ್ರೀಂ ಕೋರ್ಟ್ 1995 ಕೊಡ್ತಾ ಹೋಗುತ್ತೆ. ಇಷ್ಟು ಕೂಡ ಪ್ರಿಯಾಂಬಲ್ ಆಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ. ಅಂಡ್ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅನದರ್ ಒನ್ ಇಸ್ ಅಮೆಂಡಬಿಲಿಟಿ ಆಫ್ ಪ್ರಿಯಾಂಬಲ್. ಪ್ರಸ್ತಾವನೆಯ ತಿದ್ದುಪಡಿ. ಪ್ರಸ್ತಾವನೆಯನ್ನು ನಾವು ತಿದ್ದುಪಡಿ ಮಾಡಬಹುದಾ? ಅಮೆಂಡಬಿಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಪ್ರಕರಣ ಮತ್ತೊಂದು ಬರ್ತಾ ಹೋಗುತ್ತೆ. ಮತ್ತೊಂದು ಪ್ರಶ್ನೆ ಸಂವಿಧಾನದ ಮುಂದೆ ನಿಂತ ಹೋಗುತ್ತೆ, ಸುಪ್ರೀಂ ಕೋರ್ಟ್ನ ಮುಂದೆ ನಿಂತ್ಕೊಳ್ತಾ ಹೋಗುತ್ತೆ. ಅದೇ ಪ್ರಸ್ತಾವನೆಯನ್ನು ನಾವು ತಿದ್ದುಪಡಿ ಮಾಡ್ಬೋದಾ ಅಥವಾ ಬೇಡವಾ ಅನ್ನೋದು. ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡ್ಬೋದಾ ಅಥವಾ ಬೇಡವಾ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮತ್ತೆ ಅದೇ ಕೇಶವಾನಂದ ಭಾರತಿ ವರ್ಸಸ್ ಗೌರ್ಮೆಂಟ್ ಆಫ್ ಕೇರಳ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ಅನ್ನೋ ಏನಿದೆ, ಅದರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಮತ್ತೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ಹೋಗುತ್ತೆ. ಹೌದು, ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಯನ್ನು ನೀವು ತಿದ್ದುಪಡಿ ಮಾಡ್ಬೋದು, ಆದರೆ ಅದರ ಬೇಸಿಕ್ ಸ್ಟ್ರಕ್ಚರ್ಗೆ, ಭಾರತದ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದ ರೀತಿಯಲ್ಲಿ ಪ್ರಸ್ತಾವನೆಯನ್ನು ನೀವು ತಿದ್ದುಪಡಿ ಮಾಡಿ. ಅದು ಬೇಸಿಕ್ ಸ್ಟ್ರಕ್ಚರ್ಗೆ, ಕಾನ್ಸ್ಟಿಟ್ಯೂಷನಲ್ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಪ್ರಿಯಾಂಬಲಲ್ಲಿ ಇದೆ. ಆ ಬೇಸಿಕ್ ಸ್ಟ್ರಕ್ಚರ್ಗೆ, ಕಾನ್ಸ್ಟಿಟ್ಯೂಷನಲ್ ಬೇಸಿಕ್ ಸ್ಟ್ರಕ್ಚರ್ ಆರ್ ಬೇಸಿಕ್ ಫ್ಯೂಚರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡ್ಯಾಮೇಜ್ ಇಲ್ಲದೆ ಭಾರತದ ಸಂಸತ್ತು 368ನೇ ವಿಧಿ ಅಡಿಯಲ್ಲಿ ಭಾರತದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅನ್ನೋ ಜಡ್ಜ್ಮೆಂಟನ್ನು ಕೊಡ್ತಾ ಹೋಗುತ್ತೆ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ 1973ನಲ್ಲಿ ಸುಪ್ರೀಂ ಕೋರ್ಟ್ ಅಮೆಂಡಬಿಲಿಟಿ ಆಫ್ ಪ್ರಿಯಾಂಬಲ್ನ ನಾವು ತಿದ್ದುಪಡಿ ಮಾಡ್ಬೋದಾ ಅಥವಾ ಪ್ರಸ್ತಾವನೆ ನಾವು ತಿದ್ದುಪಡಿ ಮಾಡ್ಬೋದಾ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಜಡ್ಜ್ಮೆಂಟ್ನಲ್ಲಿ ಕೊಡ್ತಾ ಹೋಗುತ್ತೆ. ಹಾಗಾದರೆ ಇದುವರೆಗೂ ಪ್ರಿಯಾಂಬಲ್ನ ಏನಾದರೂ ನಾವು ತಿದ್ದುಪಡಿ ಮಾಡಿದೀವಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಇದುವರೆಗೂ ಕೂಡ ನಾವು ಪ್ರಿಯಾಂಬಲ್ನ ತಿದ್ದುಪಡಿ ಮಾಡಿದ್ದು ಬರೀ ಒಂದೇ ಒಂದು ಬಾರಿ, ಅದೇ 42nd ಅಮೆಂಡ್ಮೆಂಟ್ ಆಫ್ 1976 ಅನ್ನೋದು. 1976ರಲ್ಲಿ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಪ್ರಸ್ತಾವನೆಗೆ ನಾವು ತಿದ್ದುಪಡಿಯನ್ನು ತರ್ತೀವಿ. ಪ್ರಸ್ತಾವನೆಗೆ ಸಮಾಜವಾದ, ಜಾತ್ಯತೀತವಾದ ಮತ್ತು ಇಂಟಿಗ್ರಿಟಿ ಅಥವಾ ಅಖಂಡತೆ ಅನ್ನೋ ಪರಿಕಲ್ಪನೆಗಳನ್ನ ಸೇರಿಸ್ತಾ ಹೋಗ್ತೀವಿ. ಈ 3 ಕೂಡ ತುಂಬ ಇಂಪಾರ್ಟೆಂಟ್. ಈ 3 ಪದಗಳನ್ನ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆಗೆ ನಾವು ತಿದ್ದುಪಡಿಯನ್ನು ತಂದಿದ್ವಿ 42nd ಅಮೆಂಡ್ಮೆಂಟಲ್ಲಿ 1976ಅಲ್ಲಿ. ಇಷ್ಟು ಕೂಡ ಅಮೆಂಡಬಿಲಿಟಿ ಆಫ್ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಇಷ್ಟು ವಿದ್ಯಾರ್ಥಿಗಳೇ. ಇನ್ನು ನಂತರ ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಆಧಾರದ ಮೇಲೆ ಇದುವರೆಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಮುಂದೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳು ಏನು, ಆಬ್ಜೆಕ್ಟಿವ್ ಕ್ವಶನ್ಸನ್ನು ಫ್ರೇಮ್ ಮಾಡಿ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಸ್ಟ್ ಮೈಂಡ್ ಜಿಮ್ ಮಾಡೋದಕ್ಕೋಸ್ಕರ ಸಂವಿಧಾನದ ಯಾವ ತಿದ್ದುಪಡಿಯಿಂದ ಪ್ರಸ್ತಾವನೆಗೆ ನಾವು ಸಮಾಜವಾದ, ಜಾತ್ಯತೀತವಾದ ಮತ್ತು ಅಖಂಡತೆ ಅನ್ನೋ ಪರಿಕಲ್ಪನೆಗಳನ್ನ ಸೇರಿಸಿದ್ವಿ ಅಥವಾ ಸೇರಿಸಲಾಯಿತು. ಸಂವಿಧಾನದ ಯಾವ ವಿಧಿಯ ಅಥವಾ ಯಾವ ತಿದ್ದುಪಡಿಯಿಂದ ಪ್ರಸ್ತಾವನೆಗೆ ಸಮಾಜವಾದ, ಜಾತ್ಯತೀಯತೆ ಮತ್ತು ಅಖಂಡತೆ ಅನ್ನೋ ಪರಿಕಲ್ಪನೆಗಳನ್ನ ಸೇರಿಸ್ತೀವಿ ಅಂತ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. 44 ಅಮೆಂಡ್ಮೆಂಟ್ 1978, 44ನೇ ತಿದ್ದುಪಡಿ 1978ರಲ್ಲಿ ಆಗಿರ್ತಕ್ಕಂಥ 44ನೇ ತಿದ್ದುಪಡಿ. ಬಿ ಏನು ಹೇಳ್ತಾ ಇದೆ, 43ನೇ ತಿದ್ದುಪಡಿ 1977 ಅಂತ ಹೇಳ್ತಾ ಇದೆ. ಸಿ ಏನು ಹೇಳ್ತಾ ಇದೆ, 45ನೇ ತಿದ್ದುಪಡಿ 1980 ಅಂತ ಹೇಳ್ತಾ ಇದೆ. ಕೊನೆ ಆಪ್ಷನ್ 42ನೇ ತಿದ್ದುಪಡಿ 1976 ಅಂತ ಹೇಳ್ತಾ ಇದೆ. ಆನ್ಸರ್ ಗೆಸ್ ಮಾಡಿರ್ತೀರಾ. 42nd ಅಮೆಂಡ್ಮೆಂಟ್ ಆಫ್ ದಿಸ್ 1976 ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ added the 3 major concepts to preamble like socialistic, secular and integrity. Answer is D, 42nd amendment of 1976. And the next most important, ಇದುವರೆಗೂ ನೀವು ಯಾವ ಬುಕ್ಕಲ್ಲೂ ಕೂಡ ಈ ಕ್ವಶನ್ ನೋಡಿರೋದಿಲ್ಲ. 1976ರ ಸಂವಿಧಾನದ 42ನೇ ತಿದ್ದುಪಡಿ ಅನುಷ್ಠಾನಕ್ಕೆ ಬಂದಿದ್ದು ಏನು? 1976ರಲ್ಲಿ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದ, ಜಾತ್ಯತೀತವಾದ, ಅಖಂಡತೆ ಅಥವಾ ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಸೇರಿಸ್ತಾ ಹೋಗ್ತೀವಿ. ಅವು ಯಾವ ಒಂದು ದಿನದಿಂದ ಜಾರಿಗೆ ಬಂದವು, ಯಾವಾಗ ಅನುಷ್ಠಾನಕ್ಕೆ ಬಂದವು, ಯಾವಾಗ ಇಂಫ್ಯಾಕ್ಟ್ ಆದವು, ಯಾವಾಗ ಎನಾಕ್ಟ್ ಆದವು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಫ್ರೇಮ್ ಆಗಿದೆ ಇಲ್ಲಿ. ಎ ಈಸ್ ಹೇಳ್ತಾ ಇದೆ 3/1/1977, ಬಿ 1/4/77, 6/9/79, 7/9/76. ಆನ್ಸರ್ ಗೆಸ್ ಮಾಡಿರ್ತೀರ ಅನ್ನೋ ಅಸಂಪ್ಷನ್ ನನಗಿದೆ. ಸೊ 3/1/1977, 3/1/1977ನಿಂದ ಈ ಒಂದು
42nd ಅಮೆಂಡ್ಮೆಂಟ್ ಅನ್ನೋದು ಎನಾಕ್ಟ್ ಆಗ್ತಾ ಹೋಯಿತು, ಅನುಷ್ಠಾನಕ್ಕೆ ಬಂತು, ಜಾರಿಗೆಗೆ ಬಂತು ಅನ್ನೋದು ಅಷ್ಟೇ. UPSC ಕ್ವಶನ್ ಇದು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಸಿಗೋದಿಲ್ಲ, ಬಿ ಕೇರ್ಫುಲ್, ಮುಂದಿನ ಎಕ್ಸಾಮ್ಗಳಲ್ಲಿ ರೈಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕ್ವಶನ್ ನಂಬರ್ 4, ಭಾರತದ ಸಂವಿಧಾನದ ಪ್ರಸ್ತಾವನೆಯು ಆರಂಭವಾಗುವುದು ಹೀಗೆ. ಇಟ್ಸ್ ವೆರಿ ಈಸಿ ಕ್ವಶನ್, ಗೆಸ್ ಮಾಡಿರ್ತೀರಾ. ಭಾರತೀಯರಾದ ನಾವು, ಭಾರತೀಯ ಪ್ರಜೆಗಳಾದ ನಾವು ಭಾರತ ದೇಶದವರು, ನಮ್ಮ ದೇಶ ಭಾರತ, ನಾವು ಭಾರತೀಯರು. ಇದೆ 4 ಆಪ್ಷನಲ್ಲಿ ಆನ್ಸರ್ ವೆರಿ ಈಸಿ ಇದೆ. ಭಾರತೀಯ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಭಾರತದ ಪ್ರಸ್ತಾವನೆ ಆರಂಭ ಆಗ್ತಾ ಹೋಗುತ್ತೆ. ಇದು ಕೂಡ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನ್ ರೈಸ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ 5th ಒನ್, ಭಾರತದಲ್ಲಿನ ಸಮಾಜವಾದವು, ಸೋಷಲಿಸಮ್ ಇನ್ ಇಂಡಿಯಾ. ಎಂತಹ ಸೋಷಲಿಸಮ್ ನಮ್ಮ ಭಾರತದ? ಸಾಕಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ ಹಿಂದೆ. ಪ್ರಜಾಸತ್ತಾತ್ಮಕ ಸಮಾಜವಾದನ, ಮಾರ್ಕ್ಸ್ ಸಮಾಜವಾದನ, ಬಂಡವಾಳಶಾಹಿ ಸಮಾಜವಾದನ, ಸಮತಾವಾದ ಸಮಾಜವಾದನ ಅನ್ನೋದಾದರೆ ಭಾರತದ ಸಮಾಜವಾದ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ವಿ ಹ್ಯಾವ್ ಅವರ್ ಓನ್ ಬ್ರಾಂಡ್ ಆಫ್ ಸೋಷಲಿಸಮ್, ದಟ್ ಈಸ್ ಅ ಡೆಮೊಕ್ರೆಟಿಕ್ ಸೋಷಲಿಸಮ್ ಬಟ್ ನಾಟ್ ಎ ಕಮ್ಯುನಿಸ್ಟಿಕ್ ಸೋಷಲಿಸಮ್ ಆರ್ ಸ್ಟೇಟ್ ಸೋಷಲಿಸಮ್. ಹಾಗಾದರೆ ಭಾರತದ ಸಮಾಜವಾದ ಎಂಥದ್ದಪ್ಪ ಅಂದರೆ ಪ್ರಜಾಸತ್ತಾತ್ಮಕ ಸಮಾಜವಾದ, ಡೆಮೊಕ್ರೆಟಿಕ್ ಸೋಷಲಿಸಮ್ ಇಂಡಿಯಾದ, ರೈಟ್. ಆ್ಯಂಡ್ ದ ನೆಕ್ಸ್ಟ್ ನೋಡೋಣ, ಭಾರತದಲ್ಲಿನ ಮೀಸಲಾತಿ ಬಗ್ಗೆ ನಾವು ಹಿಂದೆ ಮಾತಾಡಿದ್ವಿ, ಅಲ್ಲಿ ಡೆಪ್ತಾಗಿ ಮಾತಾಡೋಕ್ಕಾಗಲಿಲ್ಲ, ಇಲ್ಲಿ ಮಾತಾಡ್ತಾ ಹೋಗೋಣ. ಭಾರತದಲ್ಲಿನ ಮೀಸಲಾತಿಯು ಸಮಾಜದಲ್ಲಿನ ಅಸಮಾನತೆಯನ್ನು ಹೆಚ್ಚಿಸುತ್ತದೆ. ಬಿ ಇದೆ, ಬಡವರ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಸಿ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ. ಡಿ, ಸಮಾಜದಲ್ಲಿನ ಸಮಾನತೆಯನ್ನು ತರುವುದು. ಇಷ್ಟು ಆಪ್ಷನ್ಸ್ ಇದೆ. ನಾವು ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಲೇಜಲ್ಲಿ ಸಹಜವಾಗಿ ಕೇಳ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ಏನು ಸರ್ ನೀವೆಲ್ಲ ಈಕ್ವಾಲಿಟಿ ಬಗ್ಗೆ 14ನೇ ಆರ್ಟಿಕಲ್ ಅಂತೀರಾ, 15 ಅಂತೀರಾ, 16 ಅಂತೀರಾ, ಎಲ್ಲ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗ್ತೀರಾ, ಕಾನ್ಸ್ಟಿಟ್ಯೂಷನ್ ಅಂದರೆ ಈಕ್ವಾಲಿಟಿ ಅಂತೀರಾ ಅಂತ ಬಿಟ್ಟು ಸೋಷಿಯಾಲಜಿನಲ್ಲಿ ಬರ್ತವೆ. ಸೋಷಿಯಾಲಜಿನಲ್ಲಿ ಸ್ವಲ್ಪ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹುಡುಗರಿಗೆ ಪಾಠ ಮಾಡುವಾಗ ಅವ್ರು ನೇರವಾಗಿ ನಮಗೆ ಕೇಳ್ತಾರೆ, ನೀವು ಇಷ್ಟೆಲ್ಲ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಿರಲ್ಲ, ಯಾಕೆ ನಾವು ಫೀಸ್ ಕಟ್ಸ್ಕೊಳ್ಬೇಕಾದ್ರೆ ನಮಗೊಂದು ರೀತಿ ಫೀಸು, SC/ST ಒಂದು ರೀತಿ ಫೀಸು, OBC ಒಂದು ರೀತಿ ಫೀಸು, ನೀವು ಫೀಸ್ ವಸೂಲಿ ಮಾಡೋದ್ರಲ್ಲಿ ನಂಬರ್ ಆಫ್ ಸೆಕ್ಟರಲ್ಲಿ ನಂಬರ್ ಆಫ್ ಡಿಫ್ರೆನ್ಷಿಯೇಷನ್ ಮಾಡ್ತಿರಲ್ಲ, ಎಲ್ಲಿದೆ ನಮ್ಮ ದೇಶದಲ್ಲಿ ಈಕ್ವಾಲಿಟಿ ಅನ್ನೋ ಪ್ರಶ್ನೆ ಸಹಜವಾಗಿ ಕೇಳ್ತಾರೆ. ಅದೇ ಕಾನ್ಸೆಪ್ಟನ್ನ ನಾವು ಇಲ್ಲಿ ಇಟ್ಕೊಂಡು ಮಾತಾಡೋದಾದರೆ ಭಾರತದಲ್ಲೇ ಮೀಸಲಾತಿಯು ಏನಕ್ಕಾಗಿ? ಭಾರತದಲ್ಲಿ ಅಸಮಾನತೆಯನ್ನು ಹೆಚ್ಚಿಸೋದಕ್ಕೆ, ಅಥವಾ ಬಡವರ ಸ್ಥಾನಮಾನವನ್ನು ಹೆಚ್ಚಿಸೋದಕ್ಕೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ, ಅಥವಾ ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೆ ಅನ್ನೋದಾದರೆ ಸಮಾಜದಲ್ಲಿ ಸಮಾನತೆಯನ್ನು ತರುವುದಕ್ಕಾಗಿ ಮೀಸಲಾತಿ. ನಮ್ಮ ಭಾರತೀಯ ಸಮಾಜ ಮೂಲತಃ ಸಮಾನತೆ ತತ್ವದ ಆಧಾರದ ಮೇಲೆ ಇವತ್ತು ನಾವು ಮಾತಾಡ್ತೀವಿ, ಆದರೆ ಅದು ಹಿಂದಿನಿಂದಲೂ ಕೂಡ ಸಮಾನತೆಯಿಂದ ಇತ್ತ ಅಂದರೆ ಇಲ್ಲ, ಸಾಕಷ್ಟು ಅಸಮಾನತೆ ಇತ್ತು. ಇತ್ತೀಚೆಗೆ ಸ್ವಲ್ಪ ಸುಧಾರಿಸ್ತಾ ಇದೆ. ಈ ದೇಶದಲ್ಲಿ ಒಂದೊತ್ತು ಊಟಕ್ಕಿಲ್ಲದೆ ಇರ್ತಕ್ಕಂಥವ್ರು ಈ ದೇಶದಲ್ಲಿದ್ದರು, ಊಟ ಹೆಚ್ಚಾಗಿ ಸಾಯ್ತಾ ಇರ್ತಕ್ಕಂಥವ್ರು ಈ ದೇಶದಲ್ಲಿದ್ದರು. ಅಷ್ಟರ ಮಟ್ಟಿಗೆ ಇನ್ಇಕ್ವಾಲಿಟಿ, ಅಷ್ಟರ ಮಟ್ಟಿಗೆ ಅಸಮಾನತೆ ಅನ್ನೋದು ಭಾರತೀಯ ಸಮಾಜದಲ್ಲಿ ಹಿಂದಿನಿಂದ ಇತ್ತದು. ಅಸಮಾನತೆ ಅನ್ನೋದು ಭಾರತೀಯ ಸಮಾಜದ ಒಂದು ಅವಿಭಾಜ್ಯ ಅಂಗ ಆಗಿತ್ತು. ಅಷ್ಟರ ಮಟ್ಟಿಗೆ ಅಸಮಾನತೆ ಅನ್ನೋದು ಭಾರತೀಯ ಸಮಾಜದಲ್ಲಿತ್ತು. ಭಾರತೀಯ ಸಮಾಜದಲ್ಲಿ ಅಸಮಾನತೆ ಅನ್ನೋದು ಹೀಗೆ ಮುಂದುವರ್ತಾ ಹೋದರೆ ಆದರ್ಶ ಭಾರತ ಅಥವಾ ಕಲ್ಯಾಣ ಭಾರತ ಅಥವಾ ಒಂದು ಮಾದರಿ ಭಾರತವನ್ನು ನಾವು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಭಾರತದಲ್ಲಿ ಹಲವು ಸಮಸ್ಯೆಗಳಿಗೆ ಈ ಒಂದು ಅಸಮಾನತೆ ಅನ್ನೋದು ತುಂಬ ಕಾರಣ ಆಗಿದೆ. ಭಾರತದ ಬಡವರು ಕೂಡ, ಭಾರತದ ದುರ್ಬಲ ವರ್ಗದವರು ಕೂಡ ಭಾರತದ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರಗಳು ಮೀಸಲಾತಿ ಅನ್ನೋ ಕಾನ್ಸೆಪ್ಟನ್ನ ತರ್ತಾ ಹೋಗ್ತಾರೆ. ಅಂದರೆ ಸಾಮಾಜಿಕ ಸಮಾನತೆಗಾಗಿ ಮೀಸಲಾತಿ. 15ನೇ ವಿಧಿ ಹೇಳ್ತಾ ಹೋಗುತ್ತೆ, ತಾರತಮ್ಯ ಮಾಡೋಂಗಿಲ್ಲ ನೀವು, ಜಾತಿ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದೇ 15/4 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೆಲವು ಮೀಸಲಾತಿಯನ್ನು ಕಲ್ಪಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದೇ ಸಂವಿಧಾನದ 15/4ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಅದೇ ರೀತಿ ನೋಡೋದಾದರೆ 16ನೇ ವಿಧಿಯಲ್ಲಿ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಇನ್ ದ ಸೆಕ್ಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸಾರ್ವಜನಿಕ ಉದ್ಯೋಗಗಳಲ್ಲಿ ದೇಶದ ಸಮಸ್ತ ನಾಗರಿಕರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಭಾರತ ಸಂವಿಧಾನದ 16ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಆದರೆ ಅದೇ 16/4ನೇ ವಿಧಿ OBCಗೆ, ಇತರೆ ಹಿಂದುಳಿದ ವರ್ಗದವರು ಏನಿದ್ದಾರೆ ಭಾರತೀಯ ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಬಿಟ್ಟು ಇತರೆ ಹಿಂದುಳಿದ ವರ್ಗದ ಜನಸಮುದಾಯ ಏನಿದ್ದಾರೆ ಅವ್ರಿಗೆ ಮೀಸಲಾತಿಯನ್ನು ಒದಗಿಸ್ಕೊಡೋದಕ್ಕೆ ಸರ್ಕಾರ ಏನಾದರೂ ಮೀಸಲಾತಿಯನ್ನು ಒದಗಿಸ್ಕೊಟ್ರೆ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅಂದರೆ ಮೀಸಲಾತಿಯನ್ನು ಒದಗಿಸ್ಕೊಡಿ ಅನ್ನೋ ಅರ್ಥದಲ್ಲಿ OBCಗೆ ಮೀಸಲಾತಿಯನ್ನು ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಸಂವಿಧಾನದ 16/4ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಅದರಿಂದ ಒಟ್ಟಾರೆಯಾಗಿ ಸಮಾಜದಲ್ಲಿ ಮೀಸಲಾತಿ ಅಥವಾ ಭಾರತದಲ್ಲಿನ ಮೀಸಲಾತಿ ಅನ್ನೋದು ಸಾಮಾಜಿಕ ಸಮಾನತೆಗಾಗಿ, ರಿಸರ್ವೇಷನ್ ಫಾರ್ ಈಕ್ವಾಲಿಟಿ. ಸಮಾಜದಲ್ಲಿ ಮೇಲಿರ್ತಕ್ಕಂಥವ್ರಿಗೆ ಸರ್ಕಾರದ ಸೌಲಭ್ಯಗಳನ್ನ ಸ್ವಲ್ಪ ಕಮ್ಮಿ ಮಾಡೋದ್ರೊಂದಿಗೆ ಸಮಾಜದಲ್ಲಿ ಕೆಳಮಟ್ಟದಲ್ಲಿರ್ತಕ್ಕಂಥ ಜಾತಿಗಳಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಕೊಡೋದ್ರೊಂದಿಗೆ ಸ್ವಲ್ಪ ಅವರ ಅಂತಸ್ತು ಸ್ಥಾನಮಾನ ತಗ್ಗಿಸ್ತಕ್ಕಂಥದ್ದು, ಇವರ ಅಂತಸ್ತು ಸ್ಥಾನಮಾನವನ್ನು ಹೆಚ್ಚಿಸ್ತಕ್ಕಂಥದ್ದು, ಮುಂದೊಂದು ದಿನಗಳಲ್ಲಿ ಸಮಾನತೆಯ ತತ್ವದ ಅಡಿಯಲ್ಲಿ ಭಾರತವನ್ನು ರಚಿಸ್ತಕ್ಕಂಥದ್ದು, ಮುಂದೊಂದು ದಿನಗಳಲ್ಲಿ ಭಾರತೀಯ ಸಮಾಜದಲ್ಲಿ ಸಮಾನತೆ ಅನ್ನೋದು ಬಂದಿದೆಯಪ್ಪ ಅಂದರೆ ಆವಾಗ ಮೀಸಲಾತಿಯನ್ನು ಹೊರಗಡೆಗೆ ತೆಗಿಬೋದು. ಅಲ್ಲಿ ತನಕ ಮೀಸಲಾತಿಯನ್ನು ಹೊರಗಡೆ ತೆಗಿಬಾರ್ದು, ಸಮಾನತೆ ಬರೋ ತನಕನೂ ಕೂಡ ಮೀಸಲಾತಿ ಇರಬೇಕು ಅನ್ನೋ ಒಂದು ಆಶಯದಿಂದ ನಮ್ಮ ಸರ್ಕಾರಗಳು ಇವತ್ತು ಪಾಲಿಸಿಗಳನ್ನ ಮೇಕ್ ಮಾಡ್ತಾ ಇದ್ದಾವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳಿಗೆ ಸಾಕಷ್ಟು ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೋದು, ಪಾಲಿಸಿ ಮೇಕಿಂಗಲ್ಲಿ ಆಗಿರ್ಬೋದು, ಡೆವಲಪ್ಮೆಂಟಲ್ ಸೆಕ್ಟರ್ ಆಗಿರ್ಬೋದು ಸಾಕಷ್ಟು ಸ್ಕೀಮ್ಗಳನ್ನ ಇವತ್ತು ತರ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಫಾರ್ ದ ಜಸ್ಟ್ ದ ಪರ್ಪಸ್ ಆಫ್ ಈಕ್ವಾಲಿಟಿ ಅನ್ನೋದಕ್ಕೆ ಸಂಬಂಧಿಸಿದಂತೆ. ಅದ್ರ ನೆಕ್ಸ್ಟ್ ಗಣರಾಜ್ಯ ಎಂದರೆ
ಸಾಮಾನ್ಯವಾಗಿ ಗಣರಾಜ್ಯ ಅಂದರೆ ನಮ್ಮ ಸಾಕಷ್ಟು ಕಡೆಗಳಲ್ಲಿ ಮಾತಾಡ್ತಾ ಇರ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಅಖಂಡ ಭಾರತವನ್ನು ನಿರ್ಮಿಸೋದಕ್ಕೆ, ದೇಶವನ್ನು ಏಕೀಕರಣಗೊಳಿಸೋದಕ್ಕೆ ಎಲ್ಲ ಗಣಗಳನ್ನ ಒಟ್ಟುಗೂಡಿಸಿದ್ರು. ಅದನ್ನೇ ನಾವು ಗಣರಾಜ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ತಪ್ಪು. ಗಣರಾಜ್ಯ ಅಂದರೆ ಪ್ರಾಂತ್ಯಗಳನ್ನ ಒಟ್ಟುಗೂಡಿಸೋದಲ್ಲ. ಏನು ಸರ್ ಹಾಗಾದರೆ ಗಣರಾಜ್ಯ, ವಾಟ್ ಈಸ್ ರಿಪಬ್ಲಿಕ್ ಅನ್ನೋದಾದರೆ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸೋದು ಎ ಇದೆ. ಬಿ ದೇಶದ ಮುಖ್ಯಸ್ಥ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿಸಲ್ಪಡೋದು. ಸಿ ಎಲ್ಲ ರಾಜ್ಯಗಳು ಒಗ್ಗಟ್ಟಿನಿಂದ ಇರೋದು. ಡಿ ರಾಜ್ಯಕ್ಕಿಂತ ದೇಶ ಮುಖ್ಯ. ಆಪ್ಷನ್ಸ್ ಇಷ್ಟಿದೆ. ಅದರಲ್ಲಿ ಆನ್ಸರ್ ಏನಪ್ಪ ಅಂದರೆ ಬಿ ಈಸ್ ಆನ್ಸರ್ ಆಗ್ತಾ ಹೋಗುತ್ತೆ. ದೇಶದ ಮುಖ್ಯಸ್ಥ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿಸಲ್ಪಡುವುದು. ದ ಹೆಡ್ ಆಫ್ ದ ಕಂಟ್ರಿ ಎಲೆಕ್ಟೆಡ್ ಬೈ ಇಂಡೈರೆಕ್ಟ್ ಆರ್ ಡೈರೆಕ್ಟ್ಲಿ, ದಟ್ಸ್ ವಿ ಕ್ಯಾನ್ ಕಾಲ್ ಡೆಮೋಕ್ರಸಿ, ದಟ್ಸ್ ವಿ ಕ್ಯಾನ್ ಕಾಲ್ ರಿಪಬ್ಲಿಕ್. ಇಷ್ಟು ರಿಪಬ್ಲಿಕ್ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಎಂಬುದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಸರಿಯಾದ ಹೇಳಿಕೆಗಳನ್ನು ಗುರುತಿಸ್ಬಿಟ್ಟು ಆಯ್ಕೆ ಮಾಡಿರಿ. ಕೆಳಗಡೆ ಚಾಯ್ಸ್ ಕೊಟ್ಟಿರ್ತಾರೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, 4 ಹೇಳಿಕೆಗಳನ್ನ. ಅದರಲ್ಲಿ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಪ್ರಿಯಾಂಬಲ್ ಆಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಅದ್ರ ಬೇಸ್ ಮೇಲೆ ಕ್ವಶನ್ ರೈಸ್ ಆಗಿದೆ. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಎಂಬುದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆಗಳ ಮೂಲಕ ಗುರುತಿಸಿ. ಹಾಗಾದರೆ ಮೊದಲನೇ ಆಯ್ಕೆ ಏನಿದೆಪ್ಪ ಅಂದರೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ. ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ. ಸಿ ಏನಿದೆಪ್ಪ ಅಂದರೆ ಪ್ರಸ್ತಾವನೆಯು ನ್ಯಾಯಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗದ ಸಂವಿಧಾನದ ಒಂದು ಭಾಗ. ಪ್ರಸ್ತಾವನೆಯು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ, ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಹಾಗಾದರೆ ಆಪ್ಷನ್ಸ್ ಇದೆ ಕೆಳಗಡೆಗೆ. ಎ ಬಿ ಕರೆಕ್ಟ್ ಅಂತ ಇದೆ. ನೆಕ್ಸ್ಟ್ ಎ ಸಿ ಕರೆಕ್ಟ್ ಅಂತ ಇದೆ. ಎ ಬಿ ಸಿ ಆ್ಯಂಡ್ ಡಿ ಕರೆಕ್ಟ್ ಅಂತ ಇದೆ. ಎ ಬಿ ಸಿ ಆ್ಯಂಡ್ ಸಿ ಕರೆಕ್ಟ್ ಅಂತ ಇದೆ. ಇದರಲ್ಲಿ ಆನ್ಸರ್ ಏನಪ್ಪ ಅಂದರೆ ಎಲ್ಲವೂ ಕೂಡ ಸರಿ. ಎ ಬಿ ಸಿ ಆ್ಯಂಡ್ ಡಿ ಕರೆಕ್ಟ್. ಯಾಕಪ್ಪ ಅಂದರೆ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಹೇಳ್ತು. ಕೇಶವಾನಂದ ಭಾರತಿ ವರ್ಸಸ್ ಗೌರ್ಮೆಂಟ್ ಆಫ್ ಕೇರಳ, ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ LAC ಪ್ರಕರಣದಲ್ಲಿ ಹೇಳ್ತಾ ಹೋಯಿತು. ಪ್ರಸ್ತಾವನೆಯು ನ್ಯಾಯಾಲಯದ ಮೂಲಕ ಅನುಷ್ಠಾನಗೊಳಿಸಲಾಗದ ಸಂವಿಧಾನದ ಒಂದು ಭಾಗ LAC ಪ್ರಕರಣದಲ್ಲಿ ಹೇಳ್ತಾ ಹೋಯಿತು. ಪ್ರಸ್ತಾವನೆಯು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ, ಶಾಸಕಾಂಗದ ಅಧಿಕಾರಗಳ ಮೇಲೆ ನಿರ್ಬಂಧವೂ ಅಲ್ಲ, LAC ಪ್ರಕರಣದಲ್ಲಿ ಹೇಳ್ತಾ ಹೋಯಿತು ಸುಪ್ರೀಂ ಕೋರ್ಟ್. ಸೊ ದಟ್ ಈ 4 ಆಪ್ಷನ್ಸು ಕೂಡ ಸರಿ ಇದೆ. ಆನ್ಸರ್ ಈಸ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್. ಅದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲಾಸ್ಟ್. ಪ್ರಸ್ತಾವನೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಮೊದಲನೇದೇನಿದೆ, ಪ್ರಸ್ತಾವನೆಯಲ್ಲಿ ಅಡಕವಾಗಿರುವ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದಂತೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡುವುದು. ಎರಡನೇದೇನಿದೆ, ಪ್ರಸ್ತಾವನೆಯನ್ನು ಇದುವರೆಗೂ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಆಯ್ಕೆಗಳೇನಿದೆ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಸರಿ, ನನ್ ಆಫ್ ದ ಎಬೋ, ಮೇಲಿನ ಯಾವ ಸರಿ ಇಲ್ಲ. ಹಾಗಾದರೆ ಆನ್ಸರ್ ಏನಿದೆ ನೋಡೋಣ. ಎ ಆ್ಯಂಡ್ ಬಿ ಸರಿ. ಹೌದು, ಪ್ರಸ್ತಾವನೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತಾವನೆಯಲ್ಲಿ ಅಡಕವಾಗಿರ್ತಕ್ಕಂಥ ಅದರ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದ ರೀತಿಯಲ್ಲಿ ಭಾರತದ ಸಂಸತ್ತು ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿ ತರಬಹುದು ಅನ್ನೋದನ್ನು ನಾವು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು. ಅದೇ ರೀತಿ ಪ್ರಸ್ತಾವನೆ ಇದುವರೆಗೂ 1 ಬಾರಿ ಮಾತ್ರ ತಿದ್ದುಪಡಿ ಆಗಿದೆ ಅಂದರೆ 42ನೇ ತಿದ್ದುಪಡಿ 1976 ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಆ್ಯಂಡ್ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟ್ನ ಪ್ರಿಯಾಂಬಲ್ಗೆ ಆ್ಯಡ್ ಮಾಡಿದ್ದು. ಇಷ್ಟು ಕೂಡ ಈ ಪ್ರಸ್ತಾವನೆ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ. ಡಿಯರ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಸಿ ಗ್ರೂಪ್ IAS ಆ್ಯಂಡ್ KAS ಆ್ಯಂಡ್ ನಂಬರ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮೋಸ್ಟ್ ಯೂಸ್ಫುಲ್ ಆಗಿರೋ ಟಾಪಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅನ್ನೋದನ್ನು ಅತಿ ಹೆಚ್ಚು ಆಬ್ಜೆಕ್ಟಿವ್ ಕ್ವಶನ್ಗಳೊಂದಿಗೆ ಮುಂದಿನ ಕ್ಲಾಸಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್.